ಓಕೆ, ಗುಡ್ ಈವ್ನಿಂಗ್. ಓಕೆ, ಥರ್ಡ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಅಲ್ಲಿ. ಸೊ ಎಷ್ಟು ಮುಗಿತು ಅಂತ ನಿಮಗೆ ಗೊತ್ತಿದೆ. ಸೊ ವಿ ಹ್ಯಾವ್ ಫಿನಿಶ್ಡ್ ಮೀನ್, ಮೀಡಿಯನ್, ಮೋಡ್, ಡಿಸ್ಪರ್ಷನ್ ಅಲ್ಲಿ ರೇಂಜ್ ಮುಗೀತು, ಕ್ವಾರ್ಟೈಲ್ ಡಿವಿಯೇಷನ್ ಮುಗೀತು ಅಲ್ವಾ. ಮತ್ತೆ ಎಲ್ಲದಕ್ಕೂ ನಿಮಗೆ ಎಕ್ಸೆಲ್ ಫಾರ್ಮುಲಾಸ್ ನಲ್ಲಿ ಹೇಗೆ ಮಾಡೋದು ಅದೆಲ್ಲ ಗೊತ್ತಾಯ್ತು. ಇನ್ನು ರಿಮೈನಿಂಗ್ ಈ 3 ಟಾಪಿಕ್ ಇದೆ, ಅದರಲ್ಲಿ ಏನೇನು ಮಾತಾಡೋದು ಅಂತ ನೋಡಿಕೊಂಡು ಸೊ ವಿಲ್ ವೈಂಡ್ ಅಪ್ ದಿಸ್ ಚಾಪ್ಟರ್ ಬೈ ಟುಡೇ ಇಟ್ ಸೆಲ್ಫ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಮೀನ್ ಡಿವಿಯೇಷನ್ ಅಂತ ಅಂದ್ರೆ ಡೆಫಿನಿಷನ್ ನೋಡಿ ಕರೆಕ್ಟ್ ಆಗಿ. ಅಂದ್ರೆ ಇನ್ ಮುಂದೆ ಸ್ವಲ್ಪ ಟರ್ಮಿನಾಲಜಿ ಸ್ವಲ್ಪ ಟಫ್ ಆಗ್ತಾ ಹೋಗ್ತವೆ, ಸಿಗ್ನಿಫಿಕೆನ್ಸ್ ಬಿಟ್ಬಿಟ್ಟು. ಯಾಕಂದ್ರೆ ಇದು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದೇನಿದೆ ಇದು ತುಂಬಾ ಒಂದು ಸಾಗರ. ಓಕೆನಾ, ನೀವು ಇದನ್ನ ಕಲಿಬೇಕಂತ ಅಂದ್ರೆ ನೀವು PhD ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಬೇಕು. ಓಕೆನಾ, ನೀವು PhD ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಕ್ ಬಂದಿದ್ದೀರಾ, ಇಂಜಿನಿಯರಿಂಗ್ ಮಾಡಕ್ ಬಂದಿದ್ದೀರಾ ಅಷ್ಟೇ. ಇಂಜಿನಿಯರಿಂಗ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಬೇಕು. ಓಕೆ, ಸೊ ಮೀನ್ ಡಿವಿಯೇಷನ್ ಅಂತಂದ್ರೆ ವೆರಿ ಸಿಂಪಲ್ ಇಟ್ ಇಸ್. Mean deviation is the mean of the absolute deviation. It is nothing but the mean. Mean of what anta andre? It is the absolute deviation of set of observation from any measure of central tendency. ನಿಮಗೆ ಡಿವಿಯೇಷನ್ ಗೊತ್ತಿದೆ, ಓಕೆನಾ? ಡಿವಿಯೇಷನ್ ಅಂತ ಅಂದ್ರೆ ನೋಡ್ರೋ, ಸಪೋಸ್ ಇಫ್ ಐ ಟೇಕ್ ಮೀನ್ ಗೆ ಡಿವಿಯೇಷನ್ ಅಂತ ಅಂದ್ರೆ x ಮೈನಸ್ ಎಕ್ಸ್ ಬಾರ್ ನ ನಾವು ಮೀನ್ ಅಂತ ಡಿವಿಯೇಷನ್ ಅಂತ ಕರೀತಾರೆ. ನಾನು ಅವತ್ತು ಕೂಡ ಹೇಳಿದ್ದೆ. ಅಬ್ಸಲ್ಯೂಟ್ ಅಂತ ಅಂದ್ರೆ ನೆಗೆಟಿವ್ ಇರೋದ್ನು ಪಾಸಿಟಿವ್ ತಗೋಬೇಕು ಅಂತ ಅದರ ಅರ್ಥ. ಡಿವಿಯೇಷನ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್, ನಾನು ಮೀನ್ಗೆ ಹೇಳ್ತಾ ಇದ್ದೀನಿ. ಅಬ್ಸಲ್ಯೂಟ್ ಅಂತ ಅಂದ್ರೆ ನೆಗೆಟಿವ್ ಇದ್ರೂ ಪಾಸಿಟಿವ್ ತಗೋಬೇಕು, ಇದನ್ನ ಅಬ್ಸಲ್ಯೂಟ್ ಅಂತ ಕರೀತಾರೆ. ಮಾಡ್ಯುಲಸ್ ಅಂತಾನು ಕೂಡ ಕರೀತಾರೆ. ಇನ್ ಅದರ್ ವರ್ಡ್ಸ್ ಅಬ್ಸಲ್ಯೂಟ್ ಅಂತ ಕರೀತಾರೆ. ಫ್ರಮ್ ಎನಿ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ನಾನು ಐ ಟುಕ್ ಮೀನ್. ಓಕೆನಾ, ಇಟ್ ಇಸ್ ಅ ಮೀನ್ ಅಂತ ಆದ್ರೆ ಇದನ್ನೆಲ್ಲ ಕೂಡ್ಬೇಕು ತಾನೆ, ಡಿವೈಡೆಡ್ ಬೈ ಎನ್. ಇದನ್ನೇ ನಾವು ಮೀನ್ ಡಿವಿಯೇಷನ್ ಅಂತ ಕರಿತೀವಿ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಕರೀತಾರೆ. ಮೀನ್ ಡಿವಿಯೇಷನ್ ನ ಸಿಂಪ್ಲಿ MD ಅಂತ ಕರೀತಾರೆ, ಅಬೌಟ್ ಮೀನ್. ಓಕೆನಾ, ಈಗ ಮೀನ್ ಡಿವಿಯೇಷನ್ ಅಬೌಟ್, ಯಾಕಂದ್ರೆ ಎನಿ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರೆದಿರೋದ್ರಿಂದ ಮೀನ್ ಒಂದೇ ಸೆಂಟ್ರಲ್ ಟೆಂಡೆನ್ಸಿ ಅಲ್ಲ. ಯಾವ್ಯಾವ ಇದಾವೆ ನಮ್ಮ ಹತ್ರ? ಮೀಡಿಯನ್ ಇದೆ, ಮೋಡ್ ಇದೆ. ಅಂದ್ರೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕೂಡ ಕಂಡುಹಿಡಿಬಹುದು ನೀವು. ಏನದು ಮೀಡಿಯನ್ ಕೂಡ ಕಂಡುಹಿಡಿಬಹುದು. ಏನ್ ಫಾರ್ಮುಲಾ? ಸೇಮ್ ಫಾರ್ಮುಲಾ, ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಇಲ್ಲಿ ಎಕ್ಸ್ ಬರೆಯಂಗಿಲ್ಲ, ಏನ್ ಬರೀಬೇಕು ಇಲ್ಲಿ? ಎಂ. ಇಲ್ಲಿ ಸಿ, ಈ ಫಾರ್ಮುಲಾ ಬಂದ್ಬಿಟ್ಟು ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಈ ಫಾರ್ಮುಲಾ ಬಂದ್ಬಿಟ್ಟು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಡಿವೈಡೆಡ್ ಬೈ ಎನ್ ಅಷ್ಟೇ. ಈಗ ಮೀನ್ ಡಿವಿಯೇಷನ್ ಅಬೌಟ್ ಮೋಡ್ ಕೇಳಿದ್ರೆ ಝೆಡ್ ತಾನೆ ಮೋಡ್ ಅಂತ ಅಂದ್ರೆ, ಸಿಗ್ಮಾ ಅಬ್ಸಲ್ಯೂಟ್ ಇಲ್ಲಿ ಝೆಡ್ ಬರೀಬೇಕಷ್ಟೇ, ಡಿವೈಡ್ ಬೈ ಎನ್ ಆಗುತ್ತೆ. ಸೊ ಇಷ್ಟೇ ಮೀನ್ ಡಿವಿಯೇಷನ್ ಅಂತ ಅಂದ್ರೆ ಅಬೌಟ್ ದಿ ಸೆಂಟ್ರಲ್ ಟೆಂಡೆನ್ಸಿ ಡಿವಿಯೇಷನ್ ನ ತಗೊಂಡ್ಬಿಟ್ಟು, ಅಬೌಟ್ ದಿ ಸೆಂಟ್ರಲ್ ಟೆಂಡೆನ್ಸಿ ಯು ಟೇಕ್ ದಿ ಡಿವಿಯೇಷನ್ಸ್. ಆ ಡಿವಿಯೇಷನ್ಸ್ ಗಳಿಗೆ ಮೀನ್ ಕಂಡಿಡೀರಿ. ಮೀನ್ ಅಂತ ಅಂದ್ರೆ ಡಿವೈಡ್ ಬೈ ಎನ್ ಬರಬೇಕು ಮಸ್ಟ್. ಓಕೆನಾ, ಡಿವಿಯೇಷನ್ಸ್ ಗಳಿಗೆ ಮೀನ್ ತಗೊಳ್ಳೋದ್ನೇ ಮೀನ್ ಡಿವಿಯೇಷನ್ ಅಂತ ಕರೀತಾರೆ. ಅಬೌಟ್ ಮೀನ್ ಇರ್ಬೋದು, ಅಬೌಟ್ ಮೀಡಿಯನ್ ಇರ್ಬೋದು, ಅಬೌಟ್ ಮೋಡ್ ಇರ್ಬೋದು. ಓಕೆ, ಸೊ ಏನ್ ಬರ್ಕೊಳಕ್ ಹೋಗ್ಬೇಡಿ, ಇಲ್ಲೊಂದು ಟೇಬಲ್ ಕೊಟ್ಟಿದ್ದೀನಿ. ಬೆಸ್ಟ್ ಯು ಮಸ್ಟ್ ರಿಮೆಂಬರ್ ದಿಸ್. ಓಕೆ, ಮೀನ್ ಡಿವಿಯೇಷನ್ ಫಾರ್ ಮೀನ್ಗೆ ನಾನು ಏನ್ ಅನ್ಗ್ರೂಪ್ ಡೇಟಾ ಕೊಟ್ಟಿದ್ದೀನಿ, ನಿಮ್ಗೆ ಗ್ರೂಪ್ ಡೇಟಾ ಎಲ್ಲ ಕೊಡಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ವೆಹಿಕಲಿಗೆ ಮಾಡಕ್ ಬರಲ್ಲ. ಓಕೆನಾ, ಕಷ್ಟವಾಗಿರೋದೆಲ್ಲ ಕೊಡಲ್ಲ. ಅಟ್ ಲೀಸ್ಟ್ ಫಾರ್ಮುಲಾ ಯು ಮಸ್ಟ್ ನೋ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ನಾನು ಹೇಳ್ದಲ್ಲ, ದಿಸ್ ಇಸ್ ದ ಡಿವಿಯೇಷನ್, ದಿಸ್ ಇಸ್ ದ ಡಿವಿಯೇಷನ್. ಅದಕ್ಕೆ ಮೀನ್ ತಗೊಂತೀರಾ, ಅಬೌಟ್ ಮೀನ್. ಸೊ ಈ ಎಕ್ಸ್ ಮೈನಸ್ ಎಕ್ಸ್ ಅನ್ನೋದು, ಎಕ್ಸ್ ಮೈನಸ್ ಎಂ ಅನ್ನೋದು ಕೂಡ ಡಿವಿಯೇಷನ್ ಅಬೌಟ್ ಮೀಡಿಯನ್ ತಾನೇ. ಇದು ಎಂ ಅಂದ್ರೆ ಮೀಡಿಯನ್ ಡಿವೈಡ್ ಬೈ ಎನ್. ಸೊ ಇದೇ ಅದೇ ತರ ಝೆಡ್ಗೂ ಅದೇ ತರ ಫಾರ್ಮುಲಾ ಆಗುತ್ತೆ. ಒಂದ್ಸರಿ ಸುಮ್ನೆ ನೋಡಿ ಏನ್ ಅನ್ಸುತ್ತೆ ನೋಡಿ. ಏನಾದ್ರು ಅನ್ಸಿದ್ರೆ ಅನ್ಸ್ಕೊಂಬಿಡಿ, ಏನು ಅನ್ಸಿಲ್ಲ ಅಂತಂದ್ರೆ ಸುಮ್ಮನೆ ಬರ್ಕೊಂಬಿಡಿ. ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಶೇರ್ ಮಾಡ್ಕೊಡ್ತೀನಿ. ಓಕೆ, ಇದು ಕತೆ. ಸೊ ಇದು ಕತೆ ಎಲ್ಲ ಜೀವನ. ಸೊ ಗ್ರೂಪ್ ಡೇಟಾ ಅಂದ್ರೆ ಏನ್ ಚೇಂಜ್ ಆಗುತ್ತೆ ಅಂತ ಹೇಳಿದೀನಿ. ಅಲ್ಲಿ ಗ್ರೂಪ್ ಡೇಟಾ ಅಂದ್ರೆ ಏನ್ ಎಕ್ಸ್ಟ್ರಾ ಬರುತ್ತೆ? ಅಲ್ಲಿ ಫ್ರೀಕ್ವೆನ್ಸಿ ಬರುತ್ತೆ. ಅಲ್ಲಿ ಎಫ್ ಅಂತ ಬರುತ್ತೆ. ಎಫ್ ಇಂಟು ಅಬ್ಸಲ್ಯೂಟ್ ಡಿವಿಯೇಷನ್
ಇಲ್ಲಿ ಎಫ್ ಇಂಟು ಅಬ್ಸಲ್ಯೂಟ್ ಡಿವಿಯೇಷನ್ ಅಬೌಟ್ ದ ಮೀಡಿಯನ್, ಎಫ್ ಇಂಟು ಅಬ್ಸಲ್ಯೂಟ್ ಡಿವಿಯೇಷನ್ ಅಬೌಟ್ ದಿ ಮೋಡ್ ಅಂತ ಬರುತ್ತೆ. ಡಿವೈಡ್ ಬೈ ಎನ್, ಎಲ್ಲರ ಕಡೆ ಡಿವೈಡ್ ಬೈ ಎನ್. ಇಲ್ಲಿ ಸ್ಮಾಲ್ ಎನ್, ಇಲ್ಲಿ ಕ್ಯಾಪಿಟಲ್ ಎನ್ ತಗೊಂಡಿದ್ದೀನಿ, ಅವೆರಡು ಏನ್ ಬೇರೆ ಬೇರೆ ಅಲ್ಲ, ಎಲ್ಲಾ ಕಡೆ ಒಂದೇ ಎನ್ ಬರ್ಕೊಂಬಿಡಿ. ಸೊ ಎನ್ ಅಂದ್ರೆ ಏನಪ್ಪಾ, ಟೋಟಲ್ ಫ್ರೀಕ್ವೆನ್ಸಿ. ಓಕೆನಾ? ಒಂದು ಎಕ್ಸಾಂಪಲ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಮೀನ್ ಡಿವಿಯೇಷನ್ ಹೇಗೆ ಕಂಡುಹಿಡಿಯೋದು ಅಂತ. ಓಕೆ ನೋಡಿ, ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ. ಏನ್ ಕೇಳಿದಾನೆ ಫಸ್ಟ್ ನೋಡ್ಕೊಂಬಿಡಿ. ಮೀನ್ ಡಿವಿಯೇಷನ್ ಫ್ರಮ್ ಮೀನ್, ಫ್ರಮ್ ವಿಚ್ ಸೆಂಟ್ರಲ್ ಟೆಂಡೆನ್ಸಿ ಕಂಡುಹಿಡಿತಾ ಇದೆಯಾ, ದಟ್ ಈಸ್ ಇಂಪಾರ್ಟೆಂಟ್. ಅವನು ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಕೇಳ್ಬೋದು, ಅಥವಾ ಮೀನ್ ಡಿವಿಯೇಷನ್ ಫ್ರಮ್ ಮೋಡ್ ಕೇಳ್ಬೋದು. ಎಲ್ಲದಕ್ಕೂ ಫಾರ್ಮುಲಾ ಗೊತ್ತಿದೆ, ಮಾಡ್ತಾ ಹೋಗೋಣ. ನೋಡಿ, ನೀವೇನ್ ಮಾಡ್ಬೇಕಂತ ಅಂದ್ರೆ ವೆರಿ ಸಿಂಪಲ್, ಕಾಲಮ್ ಹಾಕೊಂಬಿಡಿ. ಓಕೆ, ಡಿವಿಯೇಷನ್ಸ್ಗೆ ಎಲ್ಲ ಒಂದೊಂದು ಕಾಲಮ್ ಹಾಕೊಂಡ್ಬಿಟ್ಟು ಮಾಡ್ಕೊಂತ ಹೋಗೋದಷ್ಟೇ. ನೋಡಿ, ಫಸ್ಟ್ ಎಕ್ಸ್ ಬರ್ಕೊಂಬಿಡಿ, ಫಸ್ಟ್ ಕಾಲಮ್ ನಲ್ಲಿ ಎಕ್ಸ್ ಬರ್ಕೊಂಬಿಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಮೀನ್ ನ ಕಂಡುಹಿಡಿಬೇಕು ತಾನೆ, ಎಕ್ಸ್ ಬಾರ್ ನ. ಹೌ ಟು ಫೈಂಡ್ ಎಕ್ಸ್ ಬಾರ್? ಕೆನ್ ಎನಿವನ್? ಹೌ ಟು ಫೈಂಡ್ ಎಕ್ಸ್ ಬಾರ್ ಆಫ್ ದಿಸ್? ಇಟ್ ಈಸ್ 10. ಎಕ್ಸ್ ಬಾರ್ ಅಂದ್ರೆ ಮೀಡಿಯನ್, ಮೀನ್ ಅಲ್ವೇನಲ್ಲ ಅಂತಂದಿರಾ? ಸಮ್ಮೇಷನ್ ಎಲ್ಲ ಕೂಡ್ಬೇಕು. ಇದೇನೋ ಸೈಕಾಗಿ ಬರಂಗ್ ಕಾಣ್ತಾ ಇತ್ತು ಆನ್ಸರ್. ಎಷ್ಟಿದೆ? 2, 4, 6. ನನ್ಗೆ ಹೇಳ್ರಿ ಏನ್ ಬಂತು ಅಂತ. ಕೂಡ್ರಿ, ಎಲ್ಲ ಕೂಡ್ರಿ ಕೂಡ್ರಿ. ಕೂಡಿ ನನ್ಗೆ ಆನ್ಸರ್ ಹೇಳಿ, ಹಂಗೆ ನಾನು ಈ ಟೇಬಲ್ ಫಿಲ್ ಮಾಡ್ತಾ ಇರ್ತೀನಿ. 102, ವೆರಿ ಗುಡ್. 102 ಡಿವೈಡ್ ಬೈ 6 ಎಷ್ಟಾಗುತ್ತೆ? ಎಷ್ಟಪ್ಪ? 17 ಕನ್ಫರ್ಮ್? 6 60, 6 7 42. ಎಸ್, 17 ಬರುತ್ತೆ. ಎಕ್ಸ್ ಬಾರ್ 17 ಬಂತು. ನಾವು ನಾನೀಗ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಕಂಡಿಡ್ತೀನಿ. ನೋಡೋ, ಡಿವಿಯೇಷನ್ಸ್ಗೆ ಅಬ್ಸಲ್ಯೂಟ್ ಹಾಕಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅನ್ನೋದು ಡಿವಿಯೇಷನ್. ಈ ಕಡೆ ಹಿಂಗ್ ಲೈನ್ ಹಾಕಿದ್ರೆ ಅಬ್ಸಲ್ಯೂಟ್ ಅಂತ. ಅಬ್ಸಲ್ಯೂಟ್ ಅಂತ ಅಂದ್ರೆ ಡಿಫ್ರೆನ್ಸ್ ಯು ಟೇಕ್. ಅಂದ್ರೆ ಇಲ್ಲಿ 10 ಇದೆಯಲ್ಲಣ್ಣ, ಈ 10ಗೆ ಮತ್ತೆ 17ಗೆ ಡಿಫ್ರೆನ್ಸ್ ಎಷ್ಟಣ್ಣ? ಅಷ್ಟೇ, 7. ಅಣ್ಣ ಈ 15ಗೆ ಈ 17ಗೆ ಡಿಫ್ರೆನ್ಸ್ ಎಷ್ಟಣ್ಣ? 2. ಇದನ್ನೇ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಅಂತ ಕರೆಯೋದು. ಅರ್ಥ ಆಯ್ತಲ್ಲ? ಇದು ಅಬ್ಸಲ್ಯೂಟ್ ಡಿವಿಯೇಷನ್ ಹೆಂಗ್ ಮಾಡ್ತಾ ಇದೀನಿ. ನೆಕ್ಸ್ಟ್ 12ಗೆ ಮತ್ತೆ 17ಗೆ ಡಿಫ್ರೆನ್ಸ್ ಎಷ್ಟಣ್ಣ? 5, then 3, then 1. ಇದಕ್ಕೆ 10. ಓಕೆ, ಇದಕ್ಕೆ ಸಿಗ್ಮಾ ತಗೊಳ್ಳಿ, ಇವನ್ನೆಲ್ಲ ಕೂಡಿ ಏನಮ್ಮ 20ಕ್ಕೆ 17 ಮತ್ತೆ 17 ಮತ್ತೆ 20ಕ್ಕೆ ಡಿಫ್ರೆನ್ಸ್ ಎಷ್ಟಮ್ಮ? ಮೈನಸ್ ತಗೊಳಂಗಿಲ್ಲ, ಅದನ್ನ ಹೇಳ್ತಾ ಇರೋದು. ಮೈನಸ್ ತಗೊಳಂಗಿಲ್ಲ, ಅಬ್ಸಲ್ಯೂಟ್ ಅಲ್ವಾ? ಅಬ್ಸಲ್ಯೂಟ್ ಅಂದ್ರೆ ಹೆಂಗ್ ಗೊತ್ತಾ ಮೀನಿಂಗು? ಮೈನಸ್ಗಳು ತಗೊಳಕ್ ಬರಲ್ಲ. ಅಬ್ಸಲ್ಯೂಟ್ ಅಂದ್ರೆ ಡಿಫ್ರೆನ್ಸ್. ಈಗ 5 ಮತ್ತೆ 2ಕ್ಕೆ ಡಿಫ್ರೆನ್ಸ್ ಎಷ್ಟು? 2 ಮತ್ತೆ 5ಕ್ಕೆ ಡಿಫ್ರೆನ್ಸ್ ಎಷ್ಟು? 3. ಅಂದ್ರೆ ಡಿಫ್ರೆನ್ಸ್ ಅಂದ್ರೆ ಡಿಫ್ರೆನ್ಸ್ ಅಷ್ಟೇ, ಪ್ಲಸ್ ಮೈನಸ್ ಕನ್ಸಿಡರ್ ಮಾಡಂಗಿಲ್ಲ. ಓಕೆ, ಇವನ್ನೆಲ್ಲ ಕೂಡ್ಬಿಡಿ. 7 2 9, 28 ಬಂತು. ಸೊ ಈಗ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ಮುಲಾ ಏನಣ್ಣ? ಸಿಗ್ಮಾ ಅಬ್ಸಲ್ಯೂಟ್ ಡಿವಿಯೇಷನ್ ಅಬೌಟ್ ಮೀನ್ ಡಿವೈಡೆಡ್ ಬೈ ಎನ್ ಅಲ್ವಾ, ವಿಚ್ ಇಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಸಿಗ್ಮಾ ಆಫ್ ದಟ್. ನನಗೆ ಆನ್ಸರ್ ಬಂದಿದ್ದು 28. 28 ಡಿವೈಡ್ ಬೈ ಎನ್ ಅಂದ್ರೆ ಎಷ್ಟಣ್ಣ? ಎಷ್ಟು ವ್ಯಾಲ್ಯೂಸ್ ಇದೆ ಅಣ್ಣ? 6. ಎಷ್ಟಾಗುತ್ತೆ ಅಣ್ಣ? 6 1 6, 6 2 6 5 30, 6 4.6. ಆಯ್ತು, ಒಂದು ಅಪ್ರಾಕ್ಸಿಮೇಟ್ ಆಗಿ ಇಟ್ಬಿಡೋಣ, 4.6 ಅಂತ. ಅರ್ಥ ಆಯ್ತಲ್ವಾ? ಸೊ ಈ ಲೆಕ್ಕಾಚಾರದಲ್ಲಿ ಮಾಡೋದು. ಸೊ ಅಬೌಟ್ ದಿ ಮೀನಿಂಗ್ ಮಾಡೋದು. ನೋಡಪ್ಪ, ಅದೇ ಹೇಳ್ತಿದ್ಯಲ್ಲೋ, ಏನು ಕಂಡುಹಿಡಿಬೇಕಂತ ಅಂದ್ರೆ ಡಿವಿಯೇಷನ್. ಈಗ ಇದೇನ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಲ್ವಾ? ಅಂದ್ರೆ ಡಿವಿಯೇಷನ್ಸ್ಗೆಲ್ಲ ಮೀನ್ ಕಂಡುಹಿಡಿದ್ರೆ ಏನಾಗುತ್ತೆ ಅಂತ ಕಂಡುಹಿಡಿಯಕ್ಕೆ ಹೊರಟಿದ್ದೀನಿ ಅಷ್ಟೇ ನಾನು. ಡಿವಿಯೇಷನ್ ಇದಾವೆ, ಡಿವಿಯೇಷನ್ಗೆಲ್ಲ ಮೀನ್ ಕಂಡುಹಿಡಿದ್ರೆ ಏನ್ ಬರುತ್ತೆ
ಅಂದ್ರೆ ನಾನು ಅದನ್ನ ಹೇಳ್ತಾ ಇರೋದು, ಎಷ್ಟೊಂದು ಇವೆಲ್ಲ ಸ್ಟ್ಯಾಟಸ್, ಇದು ನಾನು ಹೇಳ್ತಿಲ್ವಾ, ಸಾಗರ ಇದೆ. ಈ ಡೇಟಾ ಇಟ್ಕೊಂಡು ಮತ್ತೆ ಮುಂದೆಲ್ಲೋ ಏನೋ ಒಂದು ಅನಾಲಿಸಿಸ್ ಮಾಡ್ತಾ ಹೋಗ್ತಾನೆ. ಅದಕ್ಕೆಲ್ಲ ಬೇಕಾಗುತ್ತೆ. ಸೊ ನಮ್ಗೆ ಅಷ್ಟೊಂದೆಲ್ಲ ಏನ್ ಬೇಡ, ಸಿಂಪಲ್ ಆಗಿ ನೋಡ್ಕೊಳ್ಳಿ ಹೆಂಗ್ ಕಂಡುಹಿಡಿಯೋದು ಏನು ಅಂದ್ರೆ. ಡಿವಿಯೇಷನ್ಸ್ ಗಳಿಗೆ ಮೀನ್ ಕಂಡುಹಿಡಿತಾ ಇದೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಡಿವಿಯೇಷನ್ ಅಂತ ಅಂದ್ರೆ ಏನು? ಗ್ಯಾಪ್, ಡಿಫ್ರೆನ್ಸ್ ಎಷ್ಟಿದೆಯಣ್ಣ ಆ ಸೆಂಟ್ರಲ್ ಟೆಂಡೆನ್ಸಿಗೆ ನಮ್ಮ ವ್ಯಾಲ್ಯೂದು ಡಿಫ್ರೆನ್ಸ್ ಎಷ್ಟಿದೆ ಅದು. ಮೀನಿಂದ ಡಿಸ್ಟೆನ್ಸ್ ಎಷ್ಟಿದೆ ಕಂಡಿಡ್ದಲ್ಲ, ಅವಕ್ಕೆ ಮೀನ್ ಕಂಡಿಡಿತಾ ಇದೆಯಾ. ಮೀನ್ ಡಿವಿಯೇಷನ್ ಅಂತ ಅಂದ್ರೆ ನೋಡು, ಡಿವಿಯೇಷನ್ ಅಬೌಟ್ ಮೀನ್ ಕಂಡಿಡಿದ್ಯಾ, ಡಿವಿಯೇಷನ್ ಅಬೌಟ್ ಮೀನ್ ಕಂಡಿಡಿದ್ಯಾ. ಓಕೆನಾ? ಮೀನಿಗೆ ಈಗ ಮೀನು ಯಾವ್ದೋ ಒಂದು ಮೀನ್ ಇರುತ್ತೆ ಇಲ್ಲೆಲ್ಲ. ಓಕೆನಾ? ಈ ಮೀನ್ಗೆ ಎಷ್ಟೊಂದು ವ್ಯಾಲ್ಯೂಸ್ ಇರ್ತಾವಲ್ಲ ಇಲ್ಲೆಲ್ಲ, ಎಕ್ಸ್ ವ್ಯಾಲ್ಯೂಸ್ ಎಷ್ಟೆಷ್ಟು ದೂರ ಇದಾವೆ ಇವೆಲ್ಲ ಅಂತ ಕಂಡಿಡಿದ್ಯಾ ಫಸ್ಟ್. ಇದು ನಮ್ಮ ಮೀನು, ಇದು ಎಕ್ಸ್ ಬಾರ್. ಈ ಎಕ್ಸ್ ಬಾರ್ ಇಂದ ಇದಕ್ಕೆಷ್ಟು ದೂರ ಇದೆ, ಇದಕ್ಕೆಷ್ಟು ದೂರ ಇದೆ, ಇದಕ್ಕೆಷ್ಟು ದೂರ ಇದೆ, ಇದತ್ರ ಇದೆಯಾ, ಇದು ದೂರ ಇದೆಯಾ, ಹಿಂಗ್ ಕಂಡಿಡಿದ್ಯಾ. ಇಲ್ಲೆಲ್ಲ ಬರ್ತಾವಲ್ಲ ವ್ಯಾಲ್ಯೂಸ್, ಡಿವಿಯೇಷನ್ಸ್ ಗಳು, ಈ ಗ್ಯಾಪ್ ಡಿಸ್ಟೆನ್ಸಸ್ ಡಿವಿಯೇಷನ್ಸ್, ಅದಕ್ಕೆ ಮೀನ್ ಕಂಡಿಡಿದ್ಯಾ. ಮೀನ್ ಅಂದ್ರೆ ಏನು ಮತ್ತೆ? ಟೋಟಲ್ ಕೂಡು ಡಿವೈಡ್ ಬೈ ಎನ್. ಅಷ್ಟು. ಈಗ ನಾನು ಟೋಟಲ್ ಕೂಡದ್ನ ನಾನು ಇಲ್ಲೇ ಕೂಡ್ಬಿಟ್ಟೆ, ನಾನು ಇಲ್ಲೇ ಬರ್ಕೊಂಬಿಡಿ 7 + 2 + 5 + 3 + 1 ಅಂತ. ಯಾಕಂದ್ರೆ ಯು ಆರ್ ಫೈಂಡಿಂಗ್ ಮೀನ್ ಅಲ್ವಾ, ಅದಕ್ಕೋಸ್ಕರ ಇದನ್ನ ದಯವಿಟ್ಟು ಮನೇಲೆ ಮಾಡ್ಕೊಂಬಿಡಿ. ಸೇಮ್ ತರ ಮಾಡೋದು ಮಾಡಿ. ಅಬೌಟ್ ಮೀಡಿಯನ್ ಒಂದ್ಸರಿ ಮಾಡಿಬಿಡಿ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಮಾಡಿಬಿಡಿ. ಇದನ್ನ ನೋಡೋಣ, ಹಂಗೆ ಮಾಡಿಬಿಡಿ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಒಂದು ಟೇಬಲ್ ಹಾಕೋಬೇಕು. ಓಕೆ, ಡಿವಿಯೇಷನ್ಸ್ ಕಂಡುಹಿಡಿಯೋದಕ್ಕೆ. ಸೊ ಫಸ್ಟ್ ಏನಿದು, ದಿಸ್ ಇಸ್ ಎಕ್ಸ್. ಅಂಡ್ ವಾಟ್ ಅಬೌಟ್ ದಿಸ್ ಇಸ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್ಸ್. ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಅಬೌಟ್ ದ ಮೀನ್, ಸಾರಿ ನಾಟ್ ಮೀನ್, ಇಟ್ ಇಸ್ ವಾಟ್, ಮೀಡಿಯನ್. ಫಸ್ಟ್ ಆಫ್ ಆಲ್ ಇಲ್ಲಿ ಮೀಡಿಯನ್ ಕೇಳಿರೋದ್ರಿಂದ ನೀನು ಫಸ್ಟ್ ಹೆಂಗ್ ಕಂಡುಹಿಡಿಬೇಕು? ಲಾಸ್ಟ್ ಅಲ್ಲಿ ಮೀನ್ ಕೇಳಿದ್ದ, ಮೀನ್ ಕಂಡಿಡ್ಕೊಂಡೆ. ಈಗ ನೀನು ಮೀಡಿಯನ್ ಕಂಡುಹಿಡಿಬೇಕು. ಈಗ ವಾಟ್ ಈಸ್ ದ ಮೀಡಿಯನ್? 2, 4, 6. 6 ಅಂದ್ರೆ ಎಷ್ಟಾಗುತ್ತೆ? 2, 4, 6. 6 ಅಂತ n is equal to 6 ಅಲ್ವಾ? n is equal to 6 ಅಂತ ಅಂದ್ರೆ ಮಿಡಲ್ 2 ನಂಬರ್ ಆಡ್ ಮಾಡ್ಬೇಕಲ್ವಾ? 8 + 10/2 which is equal to what? 18/2, 9 ಬರುತ್ತೆ. ಈಗ ಎಕ್ಸ್ ವ್ಯಾಲ್ಯೂಸ್ ಎಲ್ಲ ಬರ್ಕೊತೀನಿ. 4, 7, 8, 10, 12, 14. ಈಗ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಕೇಳಿ, ಡಿಫ್ರೆನ್ಸ್ ಹೇಳಿ. ಆ ನಮ್ಮ ಸೆಂಟ್ರಲ್ ಟೆಂಡೆನ್ಸಿಗೆ ಈ ನಮ್ಮ ಎಕ್ಸ್ ವ್ಯಾಲ್ಯೂ ಎಷ್ಟು ದೂರ ಐತೆ ಅಂತ ಹೇಳು. ಅದನ್ನೇ ಇದನ್ನ ಕರೆಯೋದು. 5 ಮೀಟರ್ ದೂರ ಐತೆ. ಇದು ಎಷ್ಟು ಮೀಟರ್ ದೂರ ಐತೆ? 2 ಮೀಟರ್ ದೂರ ಐತೆ. ಮೀಟರ್ ಅಂದ್ರೆ ಮೀಟರ್ ಅಲ್ಲ, ಓಕೆನಾ? ಸುಮ್ಮನೆ ಹೇಳಿದೆ ನಿಮಗೆ. 1 ಇದೆಷ್ಟಿದು? 1. 12ಗೆ 3 ಆಗುತ್ತೆ. 14ಗೆ 5 ಆಗುತ್ತೆ. 14ಗೆ 5. ಇವನ್ನೆಲ್ಲ ಕೂಡ್ರಿ ಫಸ್ಟ್. ಓಕೆನಾ? ಸಮ್ ಆಫ್ ಆಲ್ ಅಬ್ಸಲ್ಯೂಟ್ ಡಿವಿಯೇಷನ್. ಕಮ್ ಆನ್, ಲೆಟ್ಸ್ ಗೋ. ಯಾವ ಫ್ಯಾನ್ ಆಫ್ ಮಾಡ್ರು ಅಂತಮ್ಮ ಪ್ಲೀಸ್, ಯಾರಾದ್ರೂ ಒಬ್ರು. ಅಣ್ತಮ್ಮ ಲೆಟ್ಸ್ ಸ್ಟಾರ್ಟ್. ಇದು ಮಾಡೋ ಅಣ್ತಮ್ಮ. ಎಲ್ಲ ಮಾಡಿದ್ವಿ. ಆಕ್ಚುಲಿ ಇದು ಎಕ್ಸ್, ಇದು ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಅಬೌಟ್ ಮೀಡಿಯನ್. ಸೊ ಇಟ್ ಇಸ್ 4, 7, 8, 10. ಮೀಡಿಯನ್ ಎಷ್ಟು ಬಂತಣ ಅಂತ ಅಂದ್ರೆ 8 + 10/2 which is equal to 9. n is equal to 2, 4, 6 ಇರುತ್ತೆ. ಓಕೆ ಓಕೆ, ಎಷ್ಟು ಬರ್ತಪ್ಪ? 5, 2, 1, 1, 3, 5. ಸೊ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಹೇಳಿ, ಎಷ್ಟು ಬಂತು? 17. Okay, done. So now find the mean of, so mean deviation about the median, that is equal to sigma absolute deviation divided by n, so which is equal to, what is the absolute deviation sum? You will get 7, you got 17. So and then
ಎನ್ ಎಷ್ಟಣ್ಣ? ಎನ್ ಅಂದ್ರೆ 6. 6 3 18 2. 6 7 12 5 5 ಮುಂದೆ 0 ಹಾಕಿದ್ರೆ ಅಣ್ಣ 50. 6 7 42 6 8 48 2.8. ಅರ್ಥ ಆಯ್ತಾ? ಸೊ ಈ ತರ ಡಿವಿಯೇಷನ್ಸ್ ಮಾಡ್ತಾ ಹೋಗೋದು. ನೋಡು, ಮೀನ್ ಡಿವಿಯೇಷನ್ ಗಿವ್ಸ್ ದಿ ಡೈರೆಕ್ಟ್ ಮೆಜರ್ ಆಫ್ ಡಿಸ್ಪರ್ಷನ್ ಇನ್ ದಿ ಡೇಟಾಸ್. ಅಂದ್ರೆ ಸ್ಪ್ರೆಡ್ ಬಗ್ಗೆನೆ ಮಾತಾಡೋದು. ಓಕೆನಾ? ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿ, ಏನ್ ಮಾತಾಡಕ್ ಹೊರಟಿದ್ದಾರೆ ಇವರು ಅಂತ ಹೇಳ್ಬಿಡ್ತೀನಿ ನೋಡಿ, ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಈಗ ನೀವೇನ್ ಮಾಡ್ತೀರಾ, ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಗಳನ್ನ ಕಂಡುಹಿಡಿತೀರಾ. ಅಬ್ಸಲ್ಯೂಟ್ ಡಿವಿಯೇಷನ್ ಅಂತ ಅಂದ್ರೆ ಏನು? ಯಾವ್ದೋ ಒಂದು ವ್ಯಾಲ್ಯೂ ಇರುತ್ತೆ, ಯಾವ್ದೋ ಒಂದು ವ್ಯಾಲ್ಯೂ ಅಂದ್ರೆ ಇದೊಂದು ಸೆಂಟ್ರಲ್ ಟೆಂಡೆನ್ಸಿ ಅಂತ ಅಂದ್ಕೊಳ್ಳಿ, ಎಕ್ಸ್ ಬಾರ್. ರಿಮೈನಿಂಗ್ ಪಾಯಿಂಟ್ಸ್ ಎಲ್ಲೆಲ್ಲೋ ಇರ್ತವೆ, ಎಲ್ಲೆಲ್ಲೋ ಹತ್ರ ಇರ್ಬೋದು, ದೂರ ಇರ್ಬೋದು. ಅಂದ್ರೆ ಐ ಮೀನ್ ಟು ಸೇ ದ ಡಿಫ್ರೆನ್ಸ್ ನಾನು ನಿಮ್ಗೆ ಡಿಸ್ಟೆನ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ. ಓಕೆನಾ? ಇಲ್ಲೆಲ್ಲೋ ಹಿಂಗೆಲ್ಲ ಇರ್ತವೆ ವ್ಯಾಲ್ಯೂಸ್ಗಳು. ನಾನೇನ್ ಮಾಡ್ತೀಯಾ, ಇದಕ್ಕೂ ನಮ್ಮ ಸೆಂಟ್ರಲ್ ಟೆಂಡೆನ್ಸಿ ಏನಿದೆ ಅದು ಎಷ್ಟು ದೂರ ಇದೆ ಅಂತ ನೋಡ್ಕೊಂತ ಹೋಗ್ತೀವಿ ಫಸ್ಟ್. ಓಕೆನಾ? ಈಗ ನಾನ್ ನಿಮಗೆ ಒಂದು ಕ್ವಶನ್ ಕೇಳ್ಬೇಕೀಗ. ನಮ್ಮ ಸೆಂಟ್ರಲ್ ಟೆಂಡೆನ್ಸಿ ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ದೂರ ಇದೆ ಅಂತ ಕಂಡಿಡ್ಬೇಕು. ಅಪ್ರಾಕ್ಸಿಮೇಟ್ಲಿ ಎಷ್ಟು ದೂರ ಇದೆಯಪ್ಪ? ಈಗ ಈ ವ್ಯಾಲ್ಯೂಗೆ ಒಂದು 5 ಇದೆ, ಡಿಫ್ರೆನ್ಸ್ 5 ಇದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 5 ಇದೆ, ಇಲ್ಲಿಂದ ಇಲ್ಲಿಗೆ 3 ಇದೆ, ಇಲ್ಲಿಂದ ಇಲ್ಲಿಗೆ 2 ಇದೆ, ಇಲ್ಲಿಂದ ಇಲ್ಲಿಗೆ 1 ಇದೆ, ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಗೆ 8 ಈ ತರ ಇದೆ ಅಂತ ಅನ್ಕೋ. ಅಪ್ರಾಕ್ಸಿಮೇಟ್ಲಿ ಎಲ್ಲಾ ವ್ಯಾಲ್ಯೂಸ್ಗೂ ನಮ್ಮ ಸೆಂಟ್ರಲ್ ಟೆಂಡೆನ್ಸಿ ಎಷ್ಟು ದೂರ ಇದೆ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಆನ್ ಎನ್ ಆವರೇಜ್ ಎಷ್ಟು ದೂರ ಇದೆ ಅಂತ ಹೇಳ್ತೀನಿ. ಆನ್ ಎನ್ ಆವರೇಜ್ ಅಂತ ಅಂದ್ರೆ ಟು ಫೈಂಡ್ ದ ಮೀನ್ ಅಲ್ವಾ? ಡಿವಿಯೇಷನ್ಸ್ ಗಳಿಗೆ ಮೀನ್ ಕಂಡಿಡಿದ್ರೆ ಅಪ್ರಾಕ್ಸಿಮೇಟ್ ಆಗಿ ಇದಕ್ಕೆಲ್ಲ ಮೀನ್ ಕಂಡಿಡಿದ್ರೆ ಏನೋ ಒಂದು 4 ಆನ್ಸರ್ ಬರುತ್ತೆ ಅಂತ ಅನ್ಕೊಳಪ್ಪ. ದಟ್ ಈಸ್ ವಾಟ್ ಮೀನ್ ಡಿವಿಯೇಷನ್. ಡಿವಿಯೇಷನ್ಸ್ ಗಳಿಗೆ ಮೀನ್ ಕಂಡಿಡಿಯದೆ ಮೀನ್ ಡಿವಿಯೇಷನ್ ಅಷ್ಟೇ. ನಮ್ಮ ಸೆಂಟ್ರಲ್ ಟೆಂಡೆನ್ಸಿ ಆನ್ ಎನ್ ಆವರೇಜ್. ಓಕೆನಾ? ಆವರೇಜ್ ಅಂತ ಹೇಳ್ತಿದ್ದೀನಿ. ಆವರೇಜ್ ಅಂತ ಯಾಕೆ ಯೂಸ್ ಮಾಡ್ತಿದ್ದೀನಿ? ಯು ಆರ್ ಫೈಂಡಿಂಗ್ ಮೀನ್. ನಮ್ಮ ಸೆಂಟ್ರಲ್ ಟೆಂಡೆನ್ಸಿ ಆವರೇಜ್ ಆಗಿ ಓಕೆನಾ ಎಷ್ಟೆಷ್ಟು ದೂರ ಇದೆ ಅಂತ ಕಂಡಿಡಿತಾ ಇದೀವಿ ಅಷ್ಟೇ, ನಮ್ಮ ರಿಮೈನಿಂಗ್ ವ್ಯಾಲ್ಯೂಸ್ಗೆ ಅಂತ. ಅರ್ಥ ಆಯ್ತೇನ್ರು? ಅದನ್ನ ಹೇಳ್ತಾ ಇರೋದು. ಮೀನ್ ಡಿವಿಯೇಷನ್ ಗಿವ್ಸ್ ದ ಡೈರೆಕ್ಟ್ ಮೆಜರ್ ಆಫ್ ಡಿಸ್ಪರ್ಷನ್. ಹೆಂಗ್ ಡಿಸ್ಪರ್ಸ್ ಆಗಿದಾವೆ, ಓಕೆನಾ, ಸ್ಪ್ರೆಡ್ ಆಗಿದಾವೆ ಇನ್ ದ ಡೇಟಾ ಸೆಟ್ ಅಲ್ಲಿ, ಅದನ್ನ ಕೇಳ್ತಾರೆ. ಮತ್ತೆ ಇದರಲ್ಲಿ ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಲಾರ್ಜರ್ ದಿ ಮೀನ್ ಡಿವಿಯೇಷನ್ ಲಾರ್ಜ್ ಬಂತು ಅಂದ್ರೆ ಅದರ ಅರ್ಥ ಏನು? ಸ್ಪ್ರೆಡ್ ಹೆಂಗಿರುತ್ತೆ? ಈಗ ಡಿವಿಯೇಷನ್ಸ್ ಚಿಕ್ಕ ಇದ್ರೆ ಎಲ್ಲ ಹತ್ರ ಇದಾವೆ ಅಂತ ಅಲ್ವಾ? ಡಿವಿಯೇಷನ್ಸ್ ಆನ್ಸರ್ ಚಿಕ್ಕದ್ ಬಂತು ಅಂತ ಅಂದ್ರೆ ಮೀನ್ ಡಿವಿಯೇಷನ್ ಇವೆಲ್ಲ ವ್ಯಾಲ್ಯೂಸ್ ಎಲ್ಲ ಎಷ್ಟಿರ್ತವೆ? ಈ ನಮ್ಮ ಸೆಂಟ್ರಲ್ ಟೆಂಡೆನ್ಸಿಗೆ ಹತ್ರ ಇರ್ತವೆ. ನಿನ್ಗೆ ಲಾರ್ಜರ್ ಬಂತು ಅಂತ ಅಂದ್ರೆ ಸ್ಪ್ರೆಡ್ ಜಾಸ್ತಿ ಆಗಿರುತ್ತೆ ಅಂತ ಅದನ್ನ ಹೇಳ್ತಿರೋದು. ಲಾರ್ಜರ್ ದ ಮೀನ್ ಡಿವಿಯೇಷನ್ ಮೋರ್ ಸ್ಪ್ರೆಡ್ ಔಟ್ ದಿ ವ್ಯಾಲ್ಯೂಸ್ ಫ್ರಮ್ ದಿ ಸೆಂಟ್ರಲ್ ಟೆಂಡೆನ್ಸಿ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಮೀನ್ ಡಿವಿಯೇಷನ್ ಜಾಸ್ತಿ ಆನ್ಸರ್ ಬಂತು ಅಂದ್ರೆ ಏನದ್ರ ಅರ್ಥ ಅಂತ ಕೇಳ್ತಾನೆ. ಏನದ್ರ ಅರ್ಥ? ಸ್ಪ್ರೆಡ್ ಜಾಸ್ತಿ ಆಗಿದ್ಯಾ ಕಡಿಮೆ ಆಗಿದ್ಯಾ ಅಂತ. ದೂರ ಇದಾವೆ ಪಾಯಿಂಟ್ಸ್ ಗಳೆಲ್ಲ, ತುಂಬಾ ದೂರ ಸ್ಪ್ರೆಡ್ ಆಗಿದಾವೆ ಅಂತ ಅದರ ಅರ್ಥ ಅಷ್ಟೇ. ಕ್ಲಾರಿಟಿ ಸಿಗ್ತಾ? ಈಗ ಮೀನ್ ಡಿವಿಯೇಷನ್ ಅಂದ್ರೆ ಏನ್ ಮಾಡ್ತಿದೀವಿ ಅಂತ ಅಷ್ಟೇ, ಇನ್ನೇನಿಲ್ಲ ಅಣ್ಣ. ಎಕ್ಸೆಲ್ ಫಾರ್ಮುಲಾ, ಡೈರೆಕ್ಟ್ ಎಕ್ಸೆಲ್ ಫಾರ್ಮುಲಾ ಇದಕ್ಕಿಲ್ಲ, ಬಟ್ ಆದ್ರೂ ಕೂಡ ಒಂದ್ ಬರ್ಕೊಂಡ್ ಬಂದಿದ್ದೀನಿ. ಯಾಕೆ ಬೇಕು ಇವರು ಕೆ ಏನೋ ಯಾಕೋ ರೊಚ್ಚಿಗೆ ಹತ್ರ ಆಡ್ತಿದ್ದಾರೆ. ಇದು ನೋಡಿ, ಇದು ನೋದಪ್ಪ ಎಕ್ಸೆಲ್ ಫಾರ್ಮುಲಾ ಏನಂತ ಬರ್ದಿದ್ದೀನಿ. ಎಕ್ಸೆಲ್ ಡಸ್ ನಾಟ್ ಹ್ಯಾವ್ ಎ ಇನ್ಬಿಲ್ಟ್ ಫಾರ್ಮುಲಾ ಫಂಕ್ಷನ್ ಫಾರ್ ಮೀನ್ ಡಿವಿಯೇಷನ್. ಗೆ ಯಾವುದೇ ಆ ತರದ ಇನ್ಬಿಲ್ಟ್ ಫಂಕ್ಷನ್ ಇಲ್ಲ. ಈಗ ನಮ್ಗೆ ಆವರೇಜ್ಗೆ ಆವರೇಜ್, ಮೀನ್ಗೆ ಆವರೇಜು, ಈಗ ಮೋಡ್ಗೆ ಮೋಡ್ ಆಫ್ ಅರ್ರೇ, ಈ ತರ ಏನ್ ಕೊಡ್ತಿದ್ರು ಆ ತರ ಇದಕ್ಕೆ ಯಾವ್ದು ಇನ್ಬಿಲ್ಟ್ ಫಾರ್ಮುಲಾ ಇಲ್ಲ ಎಲ್ಲಿ ಎಕ್ಸೆಲ್ ನಲ್ಲಿ. ಮತ್ತಾದ್ರೂ ಎಕ್ಸೆಲ್ ನಲ್ಲಿ ಕಂಡುಹಿಡಿಲೇಬೇಕು ಸರ್ ನನ್ನ ಮೀನ್ ಡಿವಿಯೇಷನ್ ಅಂತಂದ್ರೆ ಏನ್ ಮಾಡ್ಬೇಕು ಸರ್? ಏನು ಮಾಡ್ಬೇಕಾಗಿಲ್ಲ. ನಮ್ಮ ಹತ್ರ ಏನ್ ಫಾರ್ಮುಲಾ ಇತ್ತು ಅದೇ ಫಾರ್ಮುಲಾ ಹಾಕು. ನಮ್ಮ ಹತ್ರ ಏನ್ ಫಾರ್ಮುಲಾ ಇರೋದು ಏನ್ ಹೇಳಿ ನೋಡೋಣ. ನೋಡಿಗ ಏನಿದು ಸಿಗ್ಮಾ ಎನ್ ಇತ್ತು ಅಂತ ಅಂದ್ರೆ ಮೀನ್ ಅಂತ ಇದ್ರ ಅರ್ಥ. ಮೀನ್ಗೆ ಏನು ಫಂಕ್ಷನ್? ಅವರೇಜ್. ಬರ್ಕಂಡ? ಸಿಗ್ಮಾ ಇತ್ತು ಎನ್ ಇತ್ತು ಅಂತ ಅಂದ್ರೆ ನೀನ್ ಅವರೇಜ್ ಕಂಡಿಡಿತಾ ಇದೆಯಾ ಅಂತ. ಯಾವ್ದಕ್ಕನ ಅವರೇಜ್ ಆಗಿರ್ಲಿ, ಅವರೇಜ್ ಆಫ್ ಏನು, ಯಾವ್ದಕ್ಕೆ ಅವರೇಜು? ಅಬ್ಸಲ್ಯೂಟ್ಗೆ ಫಂಕ್ಷನ್ ಬಂದ್ಬಿಟ್ಟು ABS ಅಂತ. ಇದು ನಮ್ಮ ಇದೆಲ್ಲ ಮುಗಿದ್ಮೇಲೆ ಮತ್ತೆ ನಿಮ್ಗೆಲ್ಲ ಕೊಡ್ತೀನಿ ಒಂದ್ಸರಿ. ಅಬ್ಸಲ್ಯೂಟ್ ಅಂದ್ರೆ ಇದು ಅಬ್ಸಲ್ಯೂಟ್ ಇದು ಅಬ್ಸಲ್ಯೂಟ್. ಎಕ್ಸ್ ಅಂತ ಅಂದ್ರೆ ಅರ್ರೇ ತಾನೆ, ಅರೇಂಜ್ಮೆಂಟ್, ಮೈನಸ್
ಮೈನಸ್ ಇಲ್ಲೇನ್ ಬರೀತಿಯಪ್ಪ, ಇಲ್ಲೇನ್ ಬರೀತಿಯ, ಇದು ಎಕ್ಸ್ ನೋಡಪ್ಪ, ಇದು ಸಿಗ್ಮಾ ಬೈ ಎನ್. ಸಿಗ್ಮಾ ಬೈ ಎನ್ ಅಂದ್ರೆ ಆವರೇಜ್. ಅಬ್ಸಲ್ಯೂಟ್ ಅಂತ ಅಂದ್ರೆ ಆ ಕಡೆ ಈ ಕಡೆ ಅಬ್ಸಲ್ಯೂಟ್ ಆಗ್ತದೆ. ಅರ್ರೇ ಅಂದ್ರೆ ಎಕ್ಸ್ ಮೈನಸ್ ಇದೆ, ಮೈನಸ್. ಆವರೇಜ್ ಆಫ್ ಅರ್ರೇ ಅಂದ್ರೆ ಏನದ್ರ ಅರ್ಥ? ಮೀನ್ ತಾನೇ ಅದು. ಮೀನ್ ಅಂದ್ರೆ ಏನು? ಎಕ್ಸ್ ಬಾರ್. ಇದೇ ಫಾರ್ಮುಲಾ ತಾನೇ ನಾನು ಬರ್ದಿರೋದು. ಇದೇ ಫಾರ್ಮುಲಾನೇ ಅವನು ಈಕ್ವೇಶನ್ ಇದ್ರ ತರ ಬರ್ದವನು ಎಕ್ಸೆಲ್ ನಲ್ಲಿ. ಹಿಂಗ್ ಟೈಪ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಮೀನ್ ಡಿವಿಯೇಷನ್ ಸಿಕ್ಬಿಡುತ್ತಂತೆ. ಇಲ್ಲಿ ಬರ್ದಿ ನೋಡು, ಈ ಫಾರ್ಮುಲಾ ಹೆಂಗಿದ್ಯೋ ಹಂಗೆ ಟೈಪ್ ಮಾಡು, ನಿಮ್ಗೆ ಡೈರೆಕ್ಟ್ ಆಗಿ ಮೀನ್ ಡಿವಿಯೇಷನ್ ಸಿಗುತ್ತೆ. ಇದಕ್ಕೆ ಡೈರೆಕ್ಟ್ ಆಗಿ ಎಂ ಡಿ ಆಫ್ ಅಂತ ಆತರ ಮೀನ್ ಡಿವಿಯೇಷನ್ ಈಗ ಬೇರೆದಕ್ಕೆಲ್ಲ ಇತ್ತಲ್ಲ, ಕ್ವಾರ್ಟೈಲ್ ಆಫ್, ಅರ್ರೇ ಆಫ್, ಕಾಮ3 ಆತರ ಎಲ್ಲ ಇತ್ತಲ್ಲ, ಅದೇ ತರ ಇದಕ್ಕೆ ಏನಾದ್ರು ಎಂ ಡಿ ಆಫ್ ಅಂತ ಏನಾದ್ರು ಇದೆಯಾ ಸರ್ ಅಂದ್ರೆ ಆತರ ಯಾವ್ದು ಇನ್ಬಿಲ್ಟ್ ಫಾರ್ಮುಲಾ ಎಕ್ಸೆಲ್ ಅಲ್ಲಿ ಇನ್ಬಿಲ್ಟ್ ಫಾರ್ಮುಲಾ ಇಲ್ಲ. ಅದ್ರ ಬದಲಾಗಿ ನೀವೇನ್ ಮಾಡ್ಬೇಕು, ಫಾರ್ಮುಲಾನೇ ಟೈಪ್ ಮಾಡ್ಬೇಕು. ಫಾರ್ಮುಲಾ ಹೆಂಗಿದ್ಯೋ ಹಂಗೇನೆ ಟೈಪ್ ಮಾಡ್ಬೇಕು, ಬರುತ್ತೆ. ಈ ಫಾರ್ಮುಲಾ ಅರ್ಥ ಆಯ್ತಾ? ಒಂದ್ಸರಿ ಬರೀರಿ. ಈ ಫಾರ್ಮುಲಾ ಏನಿದೆ ಅದನ್ನೇ ಬರ್ದವನ್ ಅಷ್ಟೇ ಅವನು ಶಿಷ್ಯ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಡಿಫೈನ್ಡ್ ಆಸ್ ದಿ, ಮತ್ತೆ ಇವೆಲ್ಲ ಏನಪ್ಪ, ಇವೆಲ್ಲ ಆಪರೇಷನ್ಸ್ ಅಂತ ಅಂದ್ರೆ ನಾವು ವಿ ಆರ್ ಫೈಂಡಿಂಗ್ ದಿ ಡಿವಿಯೇಷನ್ ಅಷ್ಟೇ. ಇದು ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಷ್ಟೇ. ಓಕೆನಾ? ಇದ್ರ ಬಗ್ಗೆ ನೀವು ತುಂಬಾ ಇನ್ ಡೆಪ್ತ್ ಆಗಿ ಹೋಗ್ತೀರಾ ಅಂತ ಅಂದ್ರೆ ತುಂಬಾ ಅದು ಇದಾಗ್ಬಿಡುತ್ತೆ. ನಾವ್ ಅದನ್ನ ಹೇಳ್ತಿರಲ್ಲ, ಇದು ನೆಕ್ಸ್ಟ್ ನಮ್ಮ ಇದಕ್ಕೆ ಡಿಸ್ಟ್ರಿಬ್ಯೂಷನ್, ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಎಲ್ಲ ಬರುತ್ತೆ. ಇದೇ ಒಂದು ಸಬ್ಜೆಕ್ಟ್ ತರ ಬೆಳೆದೋಗುತ್ತೆ. ಅಲ್ಲಿ ಬೇಕಾದ್ರೆ ಅಲ್ಲಿ ನೀವು ಓದಲ್ಲ ಅದನ್ನೆಲ್ಲ ಬೇಸಿಕಲಿ. ಓಕೆನಾ? ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ತಿಳ್ಕೊಂಬಿಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಹೆಂಗ್ ಗೊತ್ತಾ? ಈ ಫಾರ್ಮುಲಾ ನೋಡ್ಕೊಂಡ್ಬಿಡ್ರಿ, ಗೊತ್ತಾಗ್ಬಿಡುತ್ತೆ. ಇದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ, ಇದು ಬೇಡ, ಇದೊಂದು ನೋಡ್ಕೊಂಡ್ಬಿಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಸಿಗ್ಮಾ ಅಂತ ಕರೀತಾರೆ. ಯಾಗಮಾ? ಸಿಗ್ಮಾ. ಸಿಗ್ಮಾ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಇದೇನಿದು ಸ್ಕ್ವೇರ್ ತಾನೇ, ಇದು ಸ್ಕ್ವೇರ್ ರೂಟ್ ಆಫ್ ಮೀನ್ ಆಫ್ ದಿ ಸ್ಕ್ವೇರ್ಡ್ ಡಿವಿಯೇಷನ್ಸ್. ಡಿವಿಯೇಷನ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಇದಕ್ಕೇನು ಸ್ಕ್ವೇರ್, ಅದಕ್ಕೇನು ಮೀನು, ಅದಕ್ಕೇನು ರೂಟ್. ಅದೇ ಡೆಫಿನಿಷನ್. ಸ್ಕ್ವೇರ್ ರೂಟ್ ಆಫ್, ಸ್ಕ್ವೇರ್ಡ್ ಆಫ್, ಮೀನ್ ಡಿವಿಯೇಷನ್ಗೆ ಸ್ಕ್ವೇರ್ ಮಾಡಿ ಅದಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಡಿವಿಯೇಷನ್ ಏನಿದು? ಡಿವಿಯೇಷನ್ಗೆ ಸ್ಕ್ವೇರ್ ಮಾಡಿ ಅದಕ್ಕೆ ಮೀನ್ ತಕೊಂಡು ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಿದ್ರೆ ಬರುವಂತ ಆನ್ಸರೇ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅರ್ಥ ಮಾಡ್ಕೊಳ್ಳಿ. ಡಿವಿಯೇಷನ್ಸ್ಗೆ ಸ್ಕ್ವೇರ್ ಮಾಡಿ ಅದಕ್ಕೆಲ್ಲ ಮೀನ್ ತಗೊಳ್ಳಿ. ಮೀನ್ ಅಂತಂದ್ರೆ ಸಿಗ್ಮಾ ಬೈ ಎನ್. ಆ ಬಂದಿರೋ ಆನ್ಸರ್ಗೆ ಸ್ಕ್ವೇರ್ ರೂಟ್ ತಗೊಳ್ಳಿ. ಅದೇ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓದ್ಕೊಳ್ಳಿ ಒಂದ್ಸರಿ, ಗೊತ್ತಾಗುತ್ತೆ. ಅದನ್ನ ಇಲ್ಲಿ ಏನು ಈ ಫಾರ್ಮುಲಾ ಏನಿದೆ ಅದನ್ನೇ ಬರ್ದಿದ್ದೀನಿ ಅಷ್ಟೇ ನಾನು. ದಟ್ ಈಸ್ ನಥಿಂಗ್ ಬಟ್ ದ ಡೆಫಿನಿಷನ್ ಅಷ್ಟೇ. ನೋ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಲ್ಲ. ಓಕೆನಾ? ಕ್ಯಾನ್ಸಲ್ ಆಗಲ್ಲ ಮಾಡಕ್ಕಾಗಲ್ಲ. ಇದೇನಿದು ಸಿಗ್ಮಾ ಅಣ್ಣ, ಬರೀ ಹಿಂಗಿದ್ದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ಸಾರಿ, ಬರೀ ಹಿಂಗಿದ್ದಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ರೂಟ್ ಹಿಂಗಿದ್ದಿದ್ರೆ ಅಣ್ಣ ಹೊಡೆಯೋಣ ಅಂತಿದ್ದೆ. ಅಣ್ಣ ಈ ಸ್ಕ್ವೇರ್ ಇದೆಯಲ್ಲ, ಇವ್ರಿಗೆಲ್ಲ ಮೀನ್ ತಗೊಂಡಿದ್ಯಾ ಇಲ್ಲಿ? ಈ ಸ್ಕ್ವೇರ್ ಇಷ್ಟಕ್ ಮಾತ್ರ ಇಲ್ಲ, ಇದಕ್ಕಿಲ್ಲ ಸ್ಕ್ವೇರ್. ಡಿವಿಯೇಷನ್ಸ್ ಗಳಿಗೆ ಸ್ಕ್ವೇರ್ ಮಾಡಿ ಅವನ್ನೆಲ್ಲ ಆಡ್ ಮಾಡಿದ್ಯಾ, ಮೀನ್ ತಗೊಂಡಿದ್ಯಾ, ಅದಕ್ಕೆ ನೀನ್ ಸ್ಕ್ವೇರ್ ರೂಟ್ ಹಾಕೋಬೇಕು. ಹಂಗಾಗಿ ದಿಸ್ ಸ್ಕ್ವೇರ್ ಕಮ್ಸ್ ಅಂಡರ್ ಸಿಗ್ಮಾ. ಸಿಗ್ಮಾ ಇದೆಯಲ್ಲ, ಇದು ಸಿಗ್ಮಾ ಅಂತೀನಿ, ಅದು ಸಿಗ್ಮಾನೇ ತಾನೆ, ಅದು ಕೂಡ ಸಮ್ಮೇಷನ್, ಯೂಶಲಿ ಸಮ್ಮೇಷನ್ ಅಂತ ಕರೀತಾರೆ. ಸಮ್ಮೇಷನ್ಗೆ ಸಂಬಂಧಪಟ್ಟಿದ್ದು ಸ್ಕ್ವೇರ್, ನಾಟ್ ಡೈರೆಕ್ಟ್ಲಿ ಟು ದ ರೂಟ್. ಹಂಗಾಗಿ ಸ್ಕ್ವೇರ್ ಮತ್ತೆ ರೂಟ್ ನ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಅರ್ಥ ಆಗ್ತೇನ್ರೋ? ಇಲ್ಲಿ ಇದು ಇರ್ಲಿಲ್ಲ ಅಂದಿದ್ರೆ ಕ್ಯಾನ್ಸಲ್ ಮಾಡಬಹುದಿತ್ತು, ಅದಿರತ್ತೆ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಓಕೆನಾ? ಇದನ್ನ ಗ್ರೀಕ್ ಲೆಟರ್ ಇಂದ ಸಿಗ್ಮಾ ಅಂತ ಹೇಳ್ತಾರಂತೆ. ಆ ಸಿಂಬಲ್ ನೋಡಿದ್ರ ಹಿಂಗೆ ಇದು ಸಿಗ್ಮಾ ಅಂತಾರಂತೆ. ನನಗೂ ಗೊತ್ತಿಲ್ಲ, ನೋಡ್ಕೊಳ್ಳಿ.
ಅಣ್ಣ ಗ್ರೂಪ್ ಡೇಟಾಗೆ ಏನಾಗುತ್ತೆ ಅಣ್ಣ, ಸೇಮ್ ಫಾರ್ಮುಲಾ ಅಣ್ಣ, ಏನ್ ಎಕ್ಸ್ಟ್ರಾ ಬರುತ್ತೆ ಅಣ್ಣ, ಎಫ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಕ್ಲಿಯರ್ ಅಣ್ಣ. ವೇರಿಯನ್ಸ್ ಅಂತ ಅಂದ್ರೆ ಸ್ಕ್ವೇರ್ ಮಾಡೋದು. ಈಗ ಸಿಗ್ಮಾ ಏನಿದೆ ಅಣ್ಣ, ಸಿಗ್ಮಾಗೆ ಫಾರ್ಮುಲಾ ಏನಣ್ಣ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಸಮೇಷನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ದ ಸ್ಕ್ವೇರ್ ಡಿವೈಡ್ ಬೈ ಎನ್ ಅಲ್ವಾ ಇರೋದು. ನೀನೇನಾದ್ರೂ ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಈ ಕಡೆನೂ ಸ್ಕ್ವೇರ್ ಆಗುತ್ತಲ್ವಾ. ನೋಡು, ಈಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಹೇಳು, ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ದ ಸ್ಕ್ವೇರ್ ಬೈ ಎನ್. ಅದನ್ನೇ ನಾವು ವೇರಿಯನ್ಸ್ ಅಂತ ಕರೀತೇವೆ. ವೇರಿಯನ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡು ಒಂದೇನೆ, ಯಾವ ಬೇರೆ ಬೇರೆ ಅಲ್ಲ. ಫಸ್ಟ್ ನೀನ್ ಕಂಡಿಡಿಬೇಕಾಗಿರೋದು ಯಾವ್ದನ್ನ ಕಂಡಿಡಿ, ವೇರಿಯನ್ಸ್ ಆದ್ರೂ ಕಂಡಿಡಿ, ಇದನ್ನಾದ್ರೂ ಕಂಡಿಡಿ. ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡಿಡಿದು ಅದಕ್ಕೆ ಸ್ಕ್ವೇರ್ ಮಾಡಿದ್ರೆ ವೇರಿಯನ್ಸ್ ಬರುತ್ತೆ. ಇಲ್ಲ ನೀನ್ ವೇರಿಯನ್ಸೇ ಕಂಡಿಡಿದು ಸ್ಕ್ವೇರ್ ಮಾಡಿ ಅದಕ್ಕೆ ರೂಟ್ ಹಾಕಿದ್ರೆ ನಿನ್ಗೆ ಏನ್ ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ ಅಷ್ಟೇ. ವೆರಿ ಸಿಂಪಲ್, ಎರಡು ಒಂದೇನೆ ಕಂಡ್ರಲ್ಲ. ಅದು ಸಿಗ್ಮಾ, ಇದೇನಿದು ಸಿಗ್ಮಾ ಸ್ಕ್ವೇರ್ ವೇರಿಯನ್ಸ್ ಅಂತ ಅಂದ್ರೆ. ಒಂದೇ ಒಂದು ಪ್ರಾಬ್ಲಮ್ ಮಾಡ್ಕೊಡ್ತೀನಿ, ಓಕೆನಾ? ಆಮೇಲೆ ನೋಡ್ರಿ, ಸಿಂಪಲ್ ಆಗಿ ಒಂದೇ ನಾನು ಮಾಡ್ಸೋದು, ಜಾಸ್ತಿ ಮಾಡ್ಸಕ್ ಹೋಗಲ್ಲ, ಸುಮ್ಮನೆ ಇದಾಗ್ಬಿಡುತ್ತೆ, ಸಮಸ್ಯೆಗಳಾಗ್ಬಿಡ್ತವೆ. ಜಾಸ್ತಿ ಮಾಡ್ಸಕ್ ಹೋದ್ರೆ ಏನಾಗ್ತವೆ, ಸಮಸ್ಯೆ ಉಂಟಾಗ್ತವೆ. ಸೊ ಫೈಂಡ್ ದಿ ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬರುತ್ತೆ. ಫೈಂಡ್ ದಿ ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫ್ರಮ್ ದಿ ಡೇಟಾ. ನೀನ್ ಏನ್ ಮಾಡ್ಬೇಕು, ಮೊದಲು ಮೀನ್ ಕಂಡಿಬೇಕು, ಮೇಜರ್ ಮೀನ್ ಕಂಡಿಬೇಕು. ವಾಟ್ ಈಸ್ ಮೀನ್? ಫಸ್ಟ್ ಆಫ್ ಆಲ್ 3 plus 5 plus 7 plus 9 plus 11 plus ಅಯ್ಯಪ್ಪ ಗುರು 3 3 6 ಎಷ್ಟಾಯ್ತಣ್ಣ? ನನಗೆ ಮೀನ್ ಹೇಳ್ಬಿಡಿ ಫಸ್ಟ್. ಟೋಟಲ್ ಮೀನ್ ಹೇಳ್ಬಿಡಿ ನನಗೆ. ಇಲ್ಲಿ 3 ಕಾಲಮ್ ಹಾಕೊಳ್ಳಿ. ಒಂದು ಎಕ್ಸ್ ಬರ್ಕೊಳ್ಳಿ, ಇನ್ನೊಂದು ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಬರ್ಕೊಳ್ಳಿ, ಅಬ್ಸಲ್ಯೂಟ್ ಡಿವಿಯೇಷನ್ಸ್ಗಳು. ಆಮೇಲೆ ಆ ಡಿವಿಯೇಷನ್ಸ್ಗೆ ಸ್ಕ್ವೇರ್ ತಾನೇ ಬೇಕಿದ್ದು ನಮ್ಗೆ, ಸ್ಟ್ಯಾಂಡರ್ಡ್ ಡಿವಿಷನ್ಗೆ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ದ ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 3 5 7 ಎಲ್ಲ ಆಡ್ ನಂಬರ್ ಅನ್ಸುತ್ತೆ. ಅಕ್ಕವಾಗ್ಲಿ ಬೆಂಕಿ ಕಾಣಜ್ಜ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಏನಣ್ಣ ಡಿವಿಯೇಷನ್ಸ್ ಅಣ್ಣ, ಇದೆಷ್ಟು ಬಂತ ಇದು ಅಂತಮ್ಮ? 8 ಬಂತಾ? ಆಯ್ತು, 8 ಬಂತು. ಓಕೆನಾ? ಆ ಡಿವಿಯೇಷನ್ಸ್ ಹೇಳ್ತಾ ಹೋಗೋಣ. ಡಿವಿಯೇಷನ್ ಎಷ್ಟು ಇದು 5. ಅದು ಎಷ್ಟಣ್ಣ? 5 3 1 1 ಸಾರಿ, ಇದು 3 ಇದು 5 ಅಣ್ಣ. ಡಿವಿಯೇಷನ್ಸ್ ಕಂಡಿಡಿದೆ ಅಣ್ಣ. ಈ ಡಿವಿಯೇಷನ್ಸ್ಗೆ ಸ್ಕ್ವೇರ್ ಮಾಡ್ಬೇಕಣ್ಣ. ನೋಡಿ, ಮೀನ್ ಡಿವಿಯೇಷನ್ಸ್ಗೆ ಇಷ್ಟು ಇವೆರಡೇ ಕಾಲಮ್ ಇದ್ದಿದ್ದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ಗೆ ಮತ್ತೆ ಸ್ಕ್ವೇರ್ ಮಾಡಿ ಏನಾಗುತ್ತೆ ನೋಡೋಣ ಅಂತ ಕೇಳಿದ್ರು. ನೋಡಿ, ಒಂದೊಂದೇ ಕಂಡೀಷನ್ಸ್ ನ ಟ್ಯೂನ್ ಅಪ್ ಮಾಡಿ ಇನ್ನೊಂದು ಆಪರೇಟರ್ನೇ ಜನರೇಟ್ ಮಾಡ್ತಿದಾರೆ ಅವರು. ಓಕೆನಾ? ಮೀನ್ ಡಿವಿಯೇಷನ್ ಸ್ಕ್ವೇರ್ ಮಾಡಿದಾಗ ಏನಾಗುತ್ತಣ್ಣ? ಏನಾಗುತ್ತಣ್ಣ? 25 9 1 1 9 25 ಅಣ್ಣ. ಇದನ್ನ ಇಲ್ಲೇ ಸಮ್ ಮಾಡ್ಬಿಡ್ತೀನಿ. ಅಬ್ಸಲ್ಯೂಟ್ ಡಿವಿಯೇಷನ್ಸ್ಗೆ ನಾನು ಸ್ಕ್ವೇರ್ ಮಾಡ್ಬಿಟ್ಟು ಏನ್ ಸ್ಕ್ವೇರ್ ಇದ್ಗಳು ಅದೆಲ್ಲ ಸಮ್ ಮಾಡ್ತಿದ್ದೀನಿ. 25 25 50 ಏನಮ್ಮ, ಏನರ್ಥ ಆಗಿಲ್ಲ ಹೇಳಮ್ಮ? ಈ ಟೇಬಲ್ ಈ ಕಾಲಮ್ ಅರ್ಥ ಆಯ್ತಾ? ಡಿವಿಯೇಷನ್ಸ್ಗಳು ಮೀನ್ ಕಂಡಿಡಿದೆ, ಮೀನ್ಗೆ ಡಿವಿಯೇಷನ್ಸ್ಗಳನ್ನ ಮಾಡ್ಕೊಂತ ಹೋದೆ. ಆಯ್ತು, ಅಲ್ಲಿ ಸ್ಕ್ವೇರ್ ತಾನೇ ಬೇಕಿತ್ತು. ನಮ್ಮ ಫಾರ್ಮುಲಾ ಇರೋದೇನು? ಫಾರ್ಮುಲಾ ಇರೋದೇನು ಹೇಳು? ಸ್ಕ್ವೇರ್ ತಾನೇ ಇರೋದಿಲ್ಲ. ಮೀನ್ ಡಿವಿಯೇಷನ್ಸ್ಗಳಿಗೆ ಸ್ಕ್ವೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಡಿವಿಯೇಷನ್ಸ್ಗಳಿಗೆ ಸ್ಕ್ವೇರ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೇರ್ ಮಾಡ್ಕೊಂಡೆ 25 25 50 ಎಲ್ಲ ಇಲ್ಲಿರೋ ನಂಬರ್ಗಳಿಗೆ ಸ್ಕ್ವೇರ್ ಮಾಡ್ಕೊಂಡೆ ಕಣವ ಅಷ್ಟೇ. 25 25 50 60 70 ಕರೆಕ್ಟಾ? ಪಕ್ಕನಾ? ಓಕೆ, ಇಲ್ಲ ಒಂದೊಂದ್ಸರಿ ನಾನು ಆಬ್ಸೆಂಟ್ ಪೀರಿಯಡ್ ಆಗ್ಬಿಡ್ತೀನಿ ಸಡನ್ ಆಗಿ. 70 ಬಂತು. ಈಗ ಫಸ್ಟ್ ವೇರಿಯನ್ಸ್ ಕಂಡು ಹಿಡಿದ್ಬಿಡೋಣ. ವೇರಿಯನ್ಸ್ಗೆ ಸಿಂಬಲ್ ಏನಣ್ಣ? ಸಿಗ್ಮಾ ಸ್ಕ್ವೇರ್. ಓಕೆನಾ? ದಟ್ ಈಸ್ ಈಕ್ವಲ್ ಟು ಏನನ್ನ ಫಾರ್ಮುಲಾ? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಡಿವೈಡ್ ಬೈ ಎನ್. ಅಂದ್ರೆ ಸ್ಕ್ವೇರ್ಡ್ ಡಿವಿಯೇಷನ್ಸ್ಗೆ ಮೀನ್ ಕಂಡಿಡಿಯದೆ ವೇರಿಯನ್ಸ್ ಡೆಫಿನಿಷನ್ ಏನಂತ ಕೇಳಿದ್ರೆ, ಸ್ಕ್ವೇರ್ಡ್ ಡಿವಿಯೇಷನ್ಸ್ ಇರ್ತಾವಲ್ಲಣ್ಣ ಅವಕ್ಕೆ ಮೀನ್ ಕಂಡಿಡಿಯೋಣ. ಮೀನ್ ಡಿವಿಯೇಷನ್ಸ್ಗೂ ವೇರಿಯನ್ಸ್ಗೂ ಡಿಫ್ರೆನ್ಸ್ ಇಷ್ಟೇ. ಅಲ್ಲಿ
ಡಿವಿಯೇಷನ್ಸ್ಗೆ ಮೀನ್ ಕಂಡಿಡಿದ್ರೆ ಅದು ಮೀನ್ ಡಿವಿಯೇಷನ್ ಆಯ್ತದೆ. ಸ್ಕ್ವಯರ್ಡ್ ಡಿವಿಯೇಷನ್ಸ್ಗೆ ಮೀನ್ ಕಂಡಿಡಿದ್ರೆ ಅದೇನಾಯ್ತದೆ, ವೇರಿಯನ್ಸ್ ಆಗ್ತದೆ. ಬಂದಿರೋ ವೇರಿಯನ್ಸ್ಗೆ ಸ್ಕ್ವಯರ್ ರೂಟ್ ಹಾಕಿದ್ರೆ ಏನಾಯ್ತದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಯ್ತದೆ. ಅಷ್ಟೇ ಇರೋದು ಡಿಫ್ರೆನ್ಸ್. ಚೂರ್ ನೋಡ್ಕೊಂಬಿಡಿ. ಓಕೆ ಅಣ್ಣ, ಸಿಗ್ಮಾ ಆಫ್ ದಿಸ್ ಆನ್ಸರ್ ಬಂದಿದೆ 70 ಅಣ್ಣ. ಡಿವೈಡೆಡ್ ಬೈ ಎನ್ ಎಷ್ಟಣ್ಣ, ಎನ್ ಎಷ್ಟಿದೆ, 2 7 4 6 6 ಎನ್. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟಣ್ಣ, 11.6 ಸಮಥಿಂಗ್ ಬಂತು. ಇರ್ಲಿ ಬಿಡು, ವೇರಿಯನ್ಸ್ ಎಷ್ಟು ಒಂದು ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಏನು ತುಂಬಾ ಏನು ಇದು ಮಾಡಲ್ಲ, ಅಪ್ರಾಕ್ಸಿಮೇಷನ್ ಗೊತ್ತಿಲ್ಲ ಸಾಕಷ್ಟೇ. ಇಷ್ಟು ಬಂತಣ್ಣ. ಎಷ್ಟು 6 ಬರ್ಲಿಲ್ವೇನೋ, ಇದು 6 4 6 10 60 6 7 6 1 11 ಬರುತ್ತೆ. ಆಯ್ತು, 11 ಅಂದ್ರೆ ಇನ್ನ 4 40 ಆಗುತ್ತೆ. 6 7 42 ಬರಲ್ಲ, 6 6 36 ಕರೆಕ್ಟ್ ಆಗ್ತದೆ ಕಣಮ್ಮ, ಕರೆಕ್ಟ್ ಆಯ್ತು. 1 ಡಿಜಿಟ್ ತಗೊಂಬಿಡಿ ಸಾಕು, ಡಿಜಿಟ್ ಜಾಸ್ತಿ ಬೇಡ ಅಣ್ಣ. ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಬೇಕಣ್ಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಒಪ್ಕೋತೀರಾ ಇಲ್ಲ? ವೇರಿಯನ್ಸ್ಗೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ಗೂ ಇಷ್ಟೇ ಡಿಫ್ರೆನ್ಸ್. ಬೇಕಾದ್ರೆ ಈ ಫಾರ್ಮುಲಾ ಕೊಡೋದು ನೆನ್ಪಿಟ್ಕೊಂಡ್ಬಿಡ್ರಿ ಬೇಕಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಇಸ್ ಈಕ್ವಲ್ ಟು ಏನು, ರೂಟ್ ಆಫ್ ವೇರಿಯನ್ಸ್. ಓಕೆನಾ? ಯಾಕಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಇದಕ್ಕೆ ರೂಟ್ ಇತ್ತು ತಾನೆ, ಸ್ಕ್ವೇರ್ ರೂಟ್ ಆಫ್ ಅಂತ ಇತ್ತು. ವೇರಿಯನ್ಸ್ಗೆ ರೂಟ್ ಹಾಕೊಡಿ, ರೂಟ್ ಆಫ್ 11.6. ಓಕೆನಾ? ಈಗ ಸರ್ ರೂಟ್ ಆಫ್ 11.6 ಎಷ್ಟು ಸರ್? ಅದನ್ನ ಹೇಳ್ಕೊಡಕ್ ಹೋದ್ರೆ ಮತ್ತೆ ಅದು ಇದಕ್ಕೆ ಹೋಗ್ಬಿಡುತ್ತೆ, ಬೇರೆ ದೇಶಕ್ಕೆ ಹೋಗ್ಬಿಡುತ್ತೆ ಈಗ. ಓಕೆ, ನಾವು ಇಂಡಿಯಾ ಈಗ ಸಂಕಷ್ಟದಲ್ಲಿ ಐತಿ, ಬೇರೆ ದೇಶಕ್ಕೆ ಹೋಗೋದು ಬೇಡ ಈಗ. ಓಕೆ, ಈಗ ಅಪ್ರಾಕ್ಸಿಮೇಟ್, ಔ ಟು ಅಪ್ರಾಕ್ಸಿಮೇಟ್ ಇಟ್ ಅಣ್ಣ. 3 ಸ್ಕ್ವೇರ್ ಎಷ್ಟಣ್ಣ, 9. 3 ಸ್ಕ್ವೇರ್ 9. 4 ಸ್ಕ್ವೇರ್ ಎಷ್ಟಣ್ಣ, 16. ಇದು ಆನ್ಸರ್ 9ಗಿಂತ ಜಾಸ್ತಿ 16ಗಿಂತ ಕಡಿಮೆ. ಅರ್ಥ ಆಗ್ತಿದೆಯಲ್ಲ? 9ಗಿಂತ ಜಾಸ್ತಿ 60ಗಿಂತ ಕಡಿಮೆ ಅಂದ್ರೆ ಇದು ಆನ್ಸರ್ ಬಂದ್ಬಿಟ್ಟು 3ಗಿಂತ ಜಾಸ್ತಿ 4ಗಿಂತ ಕಡಿಮೆ ಇರಬೇಕು. ಹೌದಲ್ವಾ? ಇದು 9ಗೆ ಹತ್ರ ಇದೆಯಾ 16ಗೆ ಹತ್ರ ಇದೆಯಣ್ಣ? 9ಗೆ ಹತ್ರ ಇದೆ. ಅಂದ್ರೆ 9ಗೆ ಹತ್ರ ಇದೆ, 9ಗೆ ಹತ್ರ ಇದೆ. 3.5 ಇಂತ ಒಳಗಡೆ ಬರುತ್ತೆ ಆನ್ಸರ್. ನಾನು ಹೇಳಿದ ಅರ್ಥದಲ್ಲ? ನನಗೆ ಸ್ಕ್ವೇರ್ ರೂಟ್ ಕಂಡಿಡೋದೇ ಗೊತ್ತಿಲ್ಲಣ್ಣ. ಈ ತರ ನೀವು ಅಟ್ಲೀಸ್ಟ್ ಐಡಿಯಾ ಉಪಯೋಗಿಸ್ಬೇಕು. 3 ಪಾಯಿಂಟ್ ಎಷ್ಟು ಬಂತ ಹೇಳ್ರಪ್ಪ, ಕ್ಯಾಲ್ಕುಲೇಟರ್ ನೋಡ್ರಿ. 3.3 5ಗಿಂತ ಒಳಗಡೆನೆ ಇರುತ್ತೆ ಅಂತ ಹೇಳಿದೀನಿ. ಎಷ್ಟು ಬರುತ್ತೆ 3 ಪಾಯಿಂಟ್ ಅಪ್ರಾಕ್ಸಿಮೇಟ್ ಮಾಡಿ ತಲೆ ಕೆಲ್ಸ. ಇವೆಲ್ಲ ಲೆಕ್ಕ ಮಾಡಕ್ಕೆ ಹೆಂಗ್ ಕೇಳಲ್ಲ ಕಣ್ರಲ್ಲೇ. ನಿಮ್ಗೆ ಫಾರ್ಮುಲಾಗಳನ್ನ ಕೇಳ್ಬೋದು ಅಷ್ಟೇ, ಬಟ್ ಆದ್ರೂ ಗೊತ್ತಿರ್ಲಿ ಅಟ್ಲೀಸ್ಟ್ ಏನ್ ಮಾಡ್ತಾ ಇದೀವಿ ಅಂತ. ಇಷ್ಟ ಕಣ್ರಲ್ಲೇ ಬಿಡ್ರೋ. ನೋಡ್ರು, ಅತಿ ಭಯಂಕರ ರಣ ಭಯಂಕರ ಇಂಪಾರ್ಟೆಂಟ್. ಅತಿ ಭಯಂಕರ ಇಂಪಾರ್ಟೆಂಟ್. ರಾಜು ಮಾರಿಲೇಬಾರ್ದು. 2 ವರ್ಷನೂ ಕೂಡ ಇದನ್ನ ಕೇಳಿದಾನೆ, ನೆನ್ಪಿರ್ಲಿ. ಎಕ್ಸೆಲ್ ಫಾರ್ಮುಲಾ. ಇಲ್ಲಿ ಎಕ್ಸೆಲ್ ಅಲ್ಲಿ 2 ತರ ಬರ್ತವೆ. ಇನ್ನು ಮುಂದೆ ಡಿವಿಯೇಷನ್ಸ್ ಗಳಿಗೆ ಮೋಸ್ಟ್ ಎಲ್ಲ 2 ತರ ಬರ್ತವೆ. 2 ತರ ಹೆಂಗ್ ಬರ್ತವೆ ಅಂತಂದ್ರೆ ಯಾವ್ಯಾವಕ್ಕೆ ಅಂತಂದ್ರೆ ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸ್ಕ್ಯೂನೆಸ್, ಕೊಟೋಸಿಸ್. ಈ 4ಕ್ಕೂ 2 ತರ ಬರ್ತವೆ ಫಂಕ್ಷನ್ಸ್ಗಳು, ಎಕ್ಸೆಲ್ ಫಂಕ್ಷನ್ಸ್ಗಳು. ಒನ್ ಈಸ್ ಫಾರ್ ಸ್ಯಾಂಪಲ್ ಅಂಡ್ ಅನದರ್ ಒನ್ಸ್ ಈಸ್ ಫಾರ್ ಪಾಪ್ಯುಲೇಷನ್ ಅಂತ. ಸ್ಯಾಂಪಲ್ ಅಂದ್ರೆ ನಿಮ್ಗೆ ಯು ಹ್ಯಾವ್ ಲರ್ನ್ಡ್ ದಟ್ ಇನ್ ದ ಫಸ್ಟ್ ಚಾಪ್ಟರ್. ವಾಟ್ ಯು ಮೀನ್ ಬೈ ಸ್ಯಾಂಪಲ್? ರೆಪ್ರೆಸೆಂಟೇಟಿವ್ ಆಫ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಪಾಪ್ಯುಲೇಷನ್ ಅಂತ ಅಂದ್ರೆ ಕಂಪ್ಲೀಟ್ ಡೇಟಾ. 1000 ಇದ್ರೆ 1000ನೂ ಸೇರಿ ಪಾಪ್ಯುಲೇಷನ್ ಅಂತ ಕರಿತೀವಿ. ಈಗ 1000 ಕೂಡ ಅನಾಲಿಸಿಸ್ ಮಾಡಕ್ಕಾಗಲ್ಲ, ಅವ್ರ ಹತ್ರ ಡೇಟಾ ಕಲೆಕ್ಟ್ ಮಾಡಕ್ಕಾಗಲ್ಲ. ಏನೋ ಒಂದು 20 ಜನದ ಹತ್ರ ಕಲೆಕ್ಟ್ ಮಾಡಿದೆ ಅಂತಂದ್ರೆ ಆ 20 ಜನನ ನಾವೇನಂತ ಕರಿತೀವಿ? ಸ್ಯಾಂಪಲ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ ಗೊತ್ತಾ ಎಕ್ಸೆಲ್? ಇಲ್ಲೇನಿದೆ, ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಸ್ಯಾಂಪಲ್ ಆಫ್ ಡೇಟಾ ಇನ್ ಎಕ್ಸೆಲ್ ವಿ ಯೂಸ್ ದಿ ಫಾರ್ಮುಲಾ. ನೋಡಿ, ಈಗ ನೆನ್ಪಿಟ್ಕೊಳ್ಳಿ, ವರ್ಡ್ ನೆನ್ಪಿರ್ಬೇಕು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ. STD. ಅವನು ನಿಮಗೆ ಕನ್ಫ್ಯೂಷನ್ ಮಾಡ್ಬೇಕಂದ್ರೆ SDT ಅಂತಾನು ಕೊಡ್ತಾನೆ. ನೀವು ಎಲ್ಲ ನೋಡಕ್ ಒಂದೇ ತರ ಕಾಣ್ತಿರ್ತವೆ ಅಣ್ಣ. STD ಸ್ಟ್ಯಾಂಡರ್ಡ್ ಏನಂತ ಬರ್ತೀವಿ ನೀವು ಬುಕ್ ಮೇಲೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ಸ್ಟ್ಯಾಂಡರ್ಡ್ ಅಂತ STD ಅಂತ ಬರೀತೀರಲ್ವೇನೋ, STD ಅಂತ ಬರೀತೀರಿ. ಅದನ್ನೇ ನೆನ್ಪಿಟ್ಕೊಳ್ರಿ ಅಷ್ಟೇ. ಸ್ಟ್ಯಾಂಡರ್ಡ್ EV, ಸ್ಟ್ಯಾಂಡರ್ಡ್ EV ಡಾಟ್ ಇಟ್ಬಿಟ್ಟು ಎಸ್ ಅಂತ ಬರೆದ್ಬಿಟ್ಟು ಇಲ್ಲಿ ಅರೆ ಹಾಕಿದ್ರೆ ಅದೇ ನಮ್ಮ ನಿಮ್ಗೆ ಇಟ್ ವಿಲ್ ರಿಟರ್ನ್ ಟು ದಿ
ಸ್ಯಾಂಪಲ್ ಆಫ್ ಸ್ಯಾಂಪಲ್ ಡೇಟಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ರಿಟರ್ನ್ ಆಗುತ್ತೆ ಅದು. ಓಕೆನಾ? ಸೊ ಅರ್ರೆ ಅರ್ಥ ಆಯ್ತಾ? ಇದು ಎಸ್ ಟಿ ಡಿ ಸ್ಟ್ಯಾಂಡರ್ಡ್ ಇವಿ ಅಂತ ಬರ್ಕೊಳ್ಳಿ. ಡಾಟ್ ಎಸ್ ಅರ್ರೆ. ಪಾಪ್ಯುಲೇಷನ್ ಆದ್ರೆ ಏನಾಗುತ್ತೆ? ಎಸ್ ಟಿ ಡಿ ಇವಿ ಡಾಟ್ ಪಿ ಆಗುತ್ತೆ. ಸ್ಯಾಂಪಲ್ಗೆ ಡಾಟ್ ಎಸ್, ಇದಕ್ಕೆ ಡಾಟ್ ಪಿ ಆಗುತ್ತೆ. ಸಮ್ ಟೈಮ್ಸ್ ಜನರಲ್ ಫಾರ್ಮುಲಾ ಕೇಳ್ಬಿಡ್ತಾನೆ. ಸ್ಯಾಂಪಲ್ಗೂ ಇಲ್ಲ ಪಾಪ್ಯುಲೇಷನ್ಗೂ ಜನರಲ್ ಆಗಿ ಹೇಳಪ್ಪ ಅಂತ ಅಂದ್ರೆ ಎಸ್ ಟಿ ಡಿ ಇವಿ ಮಾತ್ರ. ಎಸ್ ಟಿ ಡಿ ಇವಿ ಅಂತ ಹೇಳ್ಬೇಕು, ಆಫ್ ಅರ್ರೇ ಅಂತ ಕೊಡ್ಬೇಕು. ಅದಲ್ವಾ ಸರ್? ಇದು ಹೆಂಗ್ ಸರ್? ಇದು ಯಾಕೆ ಸರ್ ಇವೆರಡು ಫಾರ್ಮುಲಾ ಬಂತು ಅಂದ್ರೆ ಕೇಳಿಲಿ ಏನಾಗುತ್ತೆ. ಎಕ್ಸೆಲ್ ಅಲ್ಲಿ ಏನಾಗುತ್ತೆ, ಈಗ ನಾನು ಇಲ್ಲೇನ್ ತಗೊಂಡೋಣ, ಇಲ್ಲಿ ಡೇಟಾ ಒಂದು ಡೇಟಾ ತಗೊಂಡಿದ್ದೀನಿ. ಅದು ಡೇಟಾ ಕೇಳುತ್ತೆ ಅಂದ್ರೆ ನಮ್ಮ ಎಕ್ಸೆಲ್ ಕೂಡ ಜನರಲೈಸ್ ಮಾಡುತ್ತೆ ರಿಸಲ್ಟ್ಗಳನ್ನ. ಈ ನೀನ್ ತಗೊಂಡಿದ್ದಲ್ಲ ಡೇಟಾ, ಇದು ಸ್ಯಾಂಪಲ್ ಪಾಪ್ಯುಲೇಷನ್ ಅಂತ ಕೇಳುತ್ತೆ. ಅಂದ್ರೆ ನಿಮ್ಮ ಹತ್ರ ಡೇಟಾ ಇರದೇ ಇಷ್ಟ ಅಥವಾ ಎಷ್ಟೊಂದು ಡೇಟಾಗಳಲ್ಲಿ ಇಷ್ಟನ್ನು ಮಾತ್ರ ತಗೊಂಡಿದ್ಯಪ್ಪ ಅಂತ ಕೇಳುತ್ತೆ. ಎಷ್ಟೊಂದು ಡೇಟಾ ಇರ್ತವೆ, ಅದ್ರಲ್ಲಿ ನೀನು ಸ್ವಲ್ಪ ಪಾಯಿಂಟ್ಗಳನ್ನ ಮಾತ್ರ ತಗೊಂಡು ನೀನು ಏನೋ ಒಂದು ಅನಾಲಿಸಿಸ್ ಮಾಡ್ತಾ ಇದೀಯಾ ಅಂತ ಅಂದ್ರೆ ಇದು ಸ್ಯಾಂಪಲ್ ಆಗುತ್ತೆ. ಇರದೇ ಇಷ್ಟು ಡೇಟಾ ಸರ್ ನಮ್ಮ ಹತ್ರ ಅಂತ ಅಂದ್ರೆ ಇದೇನಾಗುತ್ತೆ? ಪಾಪ್ಯುಲೇಷನ್ ಆಗುತ್ತೆ. ಅದಲ್ವಾ? ಈಗ ನಾನು ಆನ್ಸರ್ ಎರಡಕ್ಕೂ ಬೇರೆ ಬೇರೆ ಬರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಎರಡಕ್ಕೂ ಬೇರೆ ಬೇರೆ ಬರುತ್ತೆ. ನೋಡ್ಕೊಂತ ಹೋಗಿ. ನಾನು ಇಲ್ಲಿ ಈ ತರ ಡೇಟಾ ತಗೊಂಡಿದ್ದೀನಿ, ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪಾಪ್ಯುಲೇಷನ್ಗೆ ಅಂತ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಎಸ್ ಟಿ ಡಿ ಇವಿ ಡಾಟ್ ಪಿ ಅರೆ. ಇದು ಅರೆ ಏನಿದೆ, ಅರೆ ನೋಡಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಅರೆ ಆಫ್ ನಂಬರ್ಸ್ ಅಂದ್ರೂ ಒಂದೇ, ಅರೆ ಅಂದ್ರೂ ಒಂದೇ, ರೇಂಜ್ ಅಂದ್ರೂ ಒಂದೇ. ನೆನ್ಪಿಟ್ಕೊಳ್ಳಿ. ಏನ್ ಬೇಕಾದ್ರೆ ಕೇಳ್ಬೋದು. ಅನ್ನು ಈ ಜಾಗದಲ್ಲಿ ಅವನು ರೇಂಜ್ ಅಂತ ಕೊಡ್ಬೋದು, ಅಣ್ಣ ಅದು ಕರೆಕ್ಟೇ. ಅರೆ ಆಫ್ ನಂಬರ್ಸ್ ಅಂತ ಕೊಡ್ಬೋದು, ಅದು ಕರೆಕ್ಟೇ. ಇಲ್ಲ ಅಂತಂದ್ರೆ ಸಮ್ ಟೈಮ್ಸ್ ನಿಮಗೆ ಏನ್ ಸೈಕ ಕೊಡ್ತಾನೆ ಕ್ವಶನ್ಸ್ಗಳನ್ನ ಅಂತ ಹಿಂಗೂ ಕೊಡ್ಬೋದು. ಎಸ್ ಟಿ ಡಿ ಇವಿ ಡಾಟ್ ಪಿ ಹಿಂಗ್ ಕೊಡ್ತಾನೆ. A1 A1:A10 ಅಂತ ಕೊಡ್ತಾನೆ. ಅಣ್ಣ ಇದೇನಣ್ಣ ಇದು A1:A10 ಅಂದ್ರೆ ರೇಂಜ್ ಅರೇನೆ. ಅಂದ್ರೆ ಅದ್ರ ಅರ್ಥ ನೀನು A1 ಅಂದ್ರೆ ಇದು A1 ಇಂದ ಇಲ್ಲಿ 10 ಇಲ್ಲ ಬಿಡು, 10 ವರೆಗೂ ತಗೊಂಡಿದ್ದಾರೆ ಡೇಟಾ ಅಂತ. ಅಷ್ಟು ಸೆಲ್ಸ್ ಅಲ್ಲಿ ಇಷ್ಟೊಂದು ಸೆಲ್ಗಳಿದಾವಲ್ಲ, ಈ ಸೆಲ್ಸ್ ಅಲ್ಲಿ ಇರೋ ಡೇಟಾ ಹಾಕೊಂಡಿದ್ಯಾ ಅಂತ ಅದಕ್ಕೆ ಕಂಡಿಡಿಯೋಣ ಇದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅದ್ರ ಅರ್ಥ. ಹಿಂಗ್ ಕೊಟ್ರು ಒಂದೇ, ಅರ್ರೇ ಅಂತ ಕೊಟ್ರು ಒಂದೇ, ಅರ್ರೇ ಆಫ್ ನಂಬರ್ಸ್ ಅಂತ ಕೊಟ್ರು ಒಂದೇ, ರೇಂಜ್ ಅಂತ ಕೊಟ್ರು ಒಂದೇ. ಸೊ ಅಣ್ಣ ಇದು ಕತೆ. ಜನರಲ್ ಫಾರ್ಮುಲಾ ಹೇಳಿ ಅಂತ ಅಂದ್ರೆ ಅಣ್ಣ ಎಸ್ ಟಿ ಡಿ ಇವಿ ನೆನ್ಪಿಟ್ಕೊಳ್ಳಿ. ಎಸ್ ಟಿ ಡಿ ಇವಿ. ಓಕೆ, ಸೊ ಇದು ಕತೆ. ಅರ್ಥ ತಾನ್ರ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ಗೆ ಎಕ್ಸೆಲ್ ಫಾರ್ಮುಲಾ? ಓಕೆ, ಚೆಕ್ ಮಾಡಿ. ಮನೇಲಿ ಕೂತ್ಕೊಂಡು ಒಬ್ಬರೇ ಇದ್ದಾಗ ಸಿಸ್ಟಮ್ ಓಪನ್ ಮಾಡಿ, ಕ್ರೋಮ್ ಎಲ್ಲ ಓಪನ್ ಮಾಡಕ್ ಹೋಗ್ಬಿಡಿ. ಡೈರೆಕ್ಟ್ ಆಗಿ ಗೋ ಟು ಎಕ್ಸೆಲ್. ನೆಕ್ಸ್ಟ್ ಟಾಪಿಕ್ ಇಸ್ ಅಲ್ಲಿಗೆ ಕತೆ ಮುಗೀತದು, ಕತೆ ಮುಗೀತು. ಸೊ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಸ್ಕ್ಯೂನೆಸ್ ಅಂಡ್ ಕೊಟೋಸ್ ಅಂತ ಇತ್ತಲ್ಲ. ಸ್ಕ್ಯೂನೆಸ್ ಅಂಡ್ ಕೊಟೋಸ್ ಅಲ್ಲಿ ಜಾಸ್ತಿ ಇಲ್ಲ, ಬಟ್ ಇದ್ರ ಮೇಲೆ ಜಾಸ್ತಿ ಎಲ್ಲೂ ನಾನು ನೋಡಿರೋ ಮಟ್ಟಿಗೆ ಕ್ವಶನ್ಸ್ ಕೇಳಿಲ್ಲ. ಲಾಸ್ಟ್ 2 years ಅಲ್ಲೂ ಕೂಡ ಕ್ವಶನ್ ಕೇಳಿಲ್ಲ. ಬಟ್ ಆದ್ರೆ ಎಷ್ಟು ಬ್ರೀಫ್ ಆಗಿ ತಿಳ್ಕೊಬೇಕು ಅಷ್ಟು ತಿಳ್ಕೊಂಬಿಡಿ ಸಾಕು. ಸ್ಕ್ಯೂ ಅಂತ ಅಂದ್ರೆ ಏನು ಅಂತ ಅಂದ್ರೆ ಸಮಸ್ಯೆ ಇದೆ ಅಂತ, ಏನೋ ಒಂಥರ ನೋಡಕ್ಕೆ ಆಡ್ನೆಸ್ ಅಂತ ಹೇಳ್ತಾರಲ್ಲ, ಅದನ್ನ ಸ್ಕ್ಯೂ ಅಂತ ಕರೀತಾರೆ. ಆಡ್ನೆಸ್ ಅನ್ನೋದನ್ನ ಏನಂತ ಕರೀತಾರೆ? ಸ್ಕ್ಯೂ ಅಂತ ಕರೀತಾರೆ. ಈಗ ಬೊಟ್ ಎಲ್ರು ಎಲ್ಲಿಡ್ತಾರಪ್ಪ? ಇಲ್ಲಿಡ್ತಾರ ನಾ ಬೊಟ್ಟು. ಓಕೆ, ನೀನು ಈ ಸೈಡ್ ಅಲ್ಲಿ ಇಟ್ಕೊಂಡ್ ಬಂದ್ರೆ ಬೊಟ್ ಏನಾಗುತ್ತೆ? ಅದು ಆಡ್ನೆಸ್ ತರ ಅನ್ಸಲ್ಲಣ್ಣ. ಅಂದ್ರೆ ಅಲ್ಲೇನೋ ಸ್ಕ್ಯೂ ಇದೆ ಅಂತ. ಬೊಟ್ಟು ನೀನ್ ಕರೆಕ್ಟ್ ಆಗಿ ಇಲ್ಲಿಟ್ಕೊಂಡ್ರೆ ಅದು ಸಿಮಿಟ್ರಿಕ್ ಅಂತ. ಸಿಮಿಟ್ರಿಕ್ ಕರೆಕ್ಟ್ ಆಗಿ ಮಧ್ಯದಲ್ಲಿ ಇಟ್ಟಿದ್ಯಾ ಅಂತ. ಎಷ್ಟೊಂದು ನಮ್ಮ ಬೇಡ ಬಿಡಿ, ಈಗ ಕಾನೂನು ಕೈಗೆ ತಗೊಳ್ಳೋದು ಬೇಡ. ದಟ್ ಈಸ್ ವಾಟ್ ಸ್ಕ್ಯೂನೆಸ್. ಸ್ಕ್ಯೂನೆಸ್ ಅಂತ ಅಂದ್ರೆ ಒಂಥರ ಆಡ್ನೆಸ್ ಅನ್ನೋ ತರ. ಓಕೆನಾ? ನಮ್ಮ ಡೇಟಾದಲ್ಲೂ ಕೂಡ ಸ್ವಲ್ಪ ಆಡ್ನೆಸ್ ಇರುತ್ತೆ. ಓಕೆನಾ? ಏನದು ಆಡ್ನೆಸ್ ಅಂತ ಅಂದ್ರೆ ಸ್ಕ್ಯೂನೆಸ್ ಇಸ್ ಎ ಸ್ಟ್ಯಾಟಿಸ್ಟಿಕಲ್ ಮೆಜರ್ ದಟ್ ಡಿಸ್ಕ್ರೈಬ್ಸ್ ದಿ ಡಿಗ್ರಿ ಆಫ್ ಅಸಿಮಿಟ್ರಿ ಆಫ್ ದಿ ಡಿಸ್ಟ್ರಿಬ್ಯೂಷನ್. ಸಿಮಿಟ್ರಿಕ್ ಆಗಿರಲ್ಲ, ಅಸಿಮಿಟ್ರಿ ಇರುತ್ತೆ. ಅಸಿಮಿಟ್ರಿ ಅಂದ್ರೆ ಹೆಂಗ್ ಗೊತ್ತಾ? ಕೇಳೀಗ, ಸಪೋಸ್ ಯಾವ್ದೋ ಒಂದು ಸೆಂಟ್ರಲ್ ಟೆಂಡೆನ್ಸಿ ತಗೊಂತೀಯಪ್ಪ. ಸಪೋಸ್ ಯು ಟೇಕ್ ಮೀನ್ ಅಂತ ಅನ್ಕೋ. ಈಗ ಕೇಳೋ ಇಲ್ಲಿ. ಓಕೆ, ಈಗ ಮೀನೋ ಮೀಡಿಯನ್ನೋ ಮೋಡೋ ಏನೋ ಒಂದು ತಗೊಂತೀಯ, ಯಾವ್ದೋ ಒಂದು ಸೆಂಟ್ರಲ್ ಟೆಂಡೆನ್ಸಿ ತಗೊಂತೀಯ ಅಂತ. ಈಗ ಮೀನಿಗೆ ಕಂಪೇರ್ ಮಾಡಿದ್ರೆ ಎಷ್ಟೊಂದು ವ್ಯಾಲ್ಯೂಸ್ ಆ ಕಡೆ ಜಾಸ್ತಿ ಇರ್ತವೆ, ಈ ಕಡೆ ಕಡಿಮೆ ಇರ್ತವೆ. ಓಕೆನಾ? ಈಗ ಮೀನ್ ಅಂತಾರೆ ನಮ್ ಯೂಶಲಿ ಮೀನ್ ಅಂತಾರೆ ನಮ್ಗೆ ಮಧ್ಯದ್ದು ಅಂತ ನೆನಪು ಬರುತ್ತಲ್ವಾ, ಮಿಡಲ್ ಅಂತ ನೆನಪು ಬರುತ್ತೆ. ಕರೆಕ್ಟ್ ಆಗಿ ಮಿಡ್ಲ್ ಆಗಿದ್ರೆ ಓಕೆ ಚೆನ್ನಾಗಿತ್ತಪ್ಪ, ಆ ಕಡೆನೂ ಸೇಮ್ ಇದೆ ಈ ಕಡೆನೂ ಸೇಮ್ ಇದೆ ಅಂತ. ನಾನು ಅವಾಗಲೇ ಒಂದು ಹೇಳಿದ್ದೆ ನಿಮ್ಗೆ, ಸ್ಟಾರ್ಟಿಂಗ್ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ ಸ್ಕ್ಯೂನೆಸ್ ಅಂತ. ನಾವು ಕಿಟಕಿ ಎಕ್ಸಾಂಪಲ್ ತಗೊಂಡು ಹೇಳಿದ್ದೆ. ಅಣ್ಣ ಕಿಟಕಿ ಹೆಂಗಿರುತ್ತಣ್ಣ? ಒಂದು ಬಾಗ್ಲೇ ಆಗ್ಲಿ, ಹಳ್ಳಿ ಕಡೆ ಬಾಗ್ಲ ಹೆಂಗಿರ್ತಾವಣ್ಣ?
ಎರಡು ಬಾಗ್ಲು ನೀಟಾಗಿ ಮಧ್ಯಕ್ಕೆ ಇರ್ತವೆ. ಈ ಕಡೆ ಬಾಗ್ಲು ಹೆಂಗಿರುತ್ತೋ ಈ ಕಡೆ ಬಾಗ್ಲು ಹಂಗೆ ಇರುತ್ತೆ. ಒಂದು ಮುಕ್ಕಾಲು ಭಾಗ ಇದೆ, ಒಂದು ಕಾಲು ಭಾಗ ಇರ್ತವ, ಅದನ್ನ ಸ್ಕ್ಯೂನೆಸ್ ಅಂತ ಕರೀತಾರೆ. ಓಕೆ, ನಮ್ ಕಡೆ ಸ್ಟಾಟಿಸ್ಟಿಕಲ್ ಅಬ್ಸರ್ವೇಷನ್ ಅಲ್ಲಿ ಅಂದ್ರೆ ಇಟ್ ಇಸ್ ಅ ಮೆಜರ್ ಆಫ್ ಅಸಿಮಿಟ್ರಿ ಅಂತ ಕರೀತಾರೆ. ಸಿಮಿಟ್ರಿ ಅಂದ್ರೆ ಯಾವ್ದೋ ಒಂದು ಸೆಂಟ್ರಲ್ ಪಾಯಿಂಟ್ ಇರುತ್ತಿಲ್ಲ, ಯಾವ್ದೋ ಒಂದು ಲೆಟ್ಸ್ ಟೇಕ್ ಸಮ್ ಮೀನ್ ಅಂತ ಅನ್ಕೋ, ಎಕ್ಸ್ ಬಾರ್ ಇಲ್ಲಿ ಇರುತ್ತೆ ಅಂತ ಅನ್ಕೋ. ಓಕೆ, ಹಿಂಗಿರುತ್ತೆ ಡೇಟಾ. ಓಕೆ, ಇಲ್ಲಿ ಸಪೋಸ್ ಇದು ಎಕ್ಸ್ ಬಾರ್ ಅಂತ ಅನ್ಕೊಳ್ಳೋಣ. ಓಕೆ, ಇಲ್ಲೆಲ್ಲ ಡೇಟಾ ಪಾಯಿಂಟ್ಸ್ ಗಳು ಇರ್ತಾವೆ, ಹಿಂಗಿರ್ತವೆ ನೋಡಿ. ಈಗ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಇದು ಅಸಿಮಿಟ್ರಿ ತರ ಕಾಣ್ತಾ ಇದೆ ನಿಂಗೆ, ಅಂದ್ರೆ ಮೀನ್ ಇಲ್ಲಿ ಕಾಣ್ತಾ ಇದೆ, ಬಟ್ ಮೀನಿಂದ ಈ ಕಡೆ ಡೇಟಾಗಳು ಕಡಿಮೆ ಇದಾವೆ, ಮೀನಿಂದ ಆ ಕಡೆ ಡೇಟಾ ಪಾಯಿಂಟ್ಸ್ ಎಷ್ಟೊಂದು ಇದಾವೆ. ಓಕೆನಾ? ಅಂದ್ರೆ ಮಿಡ್ಲಲ್ಲಿ ಬರ್ಲಿಲ್ಲ, ಅದೆಲ್ಲೋ ಸೈಡಿಗೆ ಬಂದೈತಿ. ಮೀನ್ ಅನ್ನೋದು ನಮ್ಗೆ ಮಿಡ್ಲಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು, ಬಟ್ ಮೀನ್ ಅನ್ನೋದು ಸೈಡಿಗೆ ಬಂದದೆ. ಓಕೆನಾ? ಇದನ್ನ ನಾವು ಸ್ಕ್ಯೂನೆಸ್ ಅಂತ ಕರೀತಾರೆ, ಅಷ್ಟೇ, ಏನಿಲ್ಲ. ಇನ್ ಸಿಂಪಲ್ ಟರ್ಮ್ಸ್, ಸ್ಕ್ಯೂನೆಸ್ ಟೆಲ್ಸ್ us which side, ಲೆಫ್ಟ್ ಅಥವಾ ರೈಟ್, ಹ್ಯಾಸ್ ದಿ ಲಾಂಗರ್ ಆರ್ ಫ್ಯಾಟರ್ ಟೈಲ್ ಇನ್ ದ ಡೇಟಾ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಅರ್ಥ ಆಯ್ತೇನ್ರಲ್ಲ ಅಂತಂದಿರಾ? ಸ್ಕ್ಯೂನೆಸ್ ಅಂತಂದ್ರೆ ಅಸಿಮಿಟ್ರಿ. ಯಾವನು ಇವನು? ಹುಳ ಅಲ್ವಾ? ಇರ್ಲಿ, ಅದ್ಯಾಕೋ ಸಾಯಬೇಕು ಅಂತಾನೆ ಬಂದಿದೆ ಅನ್ಸುತ್ತೆ. ಮರ್ಡರ್ ಆಗುತ್ತೆ ಇವತ್ತು, ನನ್ನ ಕೈಯಿಂದ ಒಂದು ಮರ್ಡರ್ ಆಗುತ್ತೆ ಕಣ್ರೋ. ಓಕೆ, ಆಗಿದಾಗ್ಲಿ ಕಣ್ರೋ, ಮರ್ಡರ್ ಆಗುತ್ತೆ ಕಣೋ ಇವತ್ತು. ಒಂದು ಆಳೆ 2 ಮರ್ಡರ್ ಮಾಡಿ ಬಂದ್ಬಿಟ್ಟಿದೀನಿ. ಓಕೆನಾ? ಆ ಸಾಧುಕ್ ವಕೀಲ ಡೈಲಾಗ್ ಹೊಡಿತಾನಲ್ಲ, ಅದ್ಯಾವ್ದೋ ಲಾಕಪ್ ಡೆತ್ ಅಂತ ಒಂದು ಪಿಕ್ಚರ್ ಐತೆ. ಓಕೆ, ಸಾಕತ್ತಾಗಿದೆ. ಲಾಕಪ್ ಡೆತ್ ಯಾವ್ದೋ ಒಂದು ಇದೆ ಕಣ. ಓಕೆ, ಆಸಿಡ್ ಕುಡಿದ್ಬಿಟ್ಟು ಬಾಯಿಂದ ಹೋಗಿ ಬಿಡ್ತಿರ್ತಾನೆ ನಮ್ಮ ಅಣ್ತಮ್ಮ. ಓಕೆ, ಈ ತರ ಪಿಕ್ಚರ್ಗಳೆಲ್ಲ ನೋಡಿ ಮನ್ಸಿಗೆ ಮುದ ಉಂಟಾಗುತ್ತೆ. ಕೇಳ್ರೋ ಅಂತಂದಿರ, ಟೈಪ್ಸ್ ಆಫ್ ಸ್ಕ್ಯೂನೆಸ್ ಅಂತ ಬರೋಣ. ಸ್ಕ್ಯೂನೆಸ್ ಅಂದ್ರೆ ಗೊತ್ತಾಯ್ತು, ಇದರಲ್ಲಿ ಟೈಪ್ಸ್ ಹೆಂಗಿದೆ ಅಂತ ನೋಡೋಣ. ಅದರಲ್ಲಿ 3 ತರ ಟೈಪ್ ಬರುತ್ತೆ. ಒಂದು ನೋ ಸ್ಕ್ಯೂನೆಸ್ ಅಂತ, ಇದೇನ್ ಟೈಪ್ ಅಲ್ಲ, ಸ್ಕ್ಯೂನೆಸ್ ಇಲ್ಲದೆ ಇರೋದು. ಝೀರೋ ಸ್ಕ್ಯೂನೆಸ್ ಅಥವಾ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ, ಅಥವಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಥವಾ ನೋ ಸ್ಕ್ಯೂನೆಸ್ ಅಂತ ಕೂಡ ಕರೀತಾರೆ. ಸ್ಕ್ಯೂನೆಸ್ ಇಲ್ಲದ್ದು, ಸ್ಕ್ಯೂನೆಸ್ ಇಲ್ಲ ಅಂತ ಅಂದ್ರೆ ಆಡ್ನೆಸ್ ಇರಲ್ಲ ಅಂತ, ಕರೆಕ್ಟ್ ಆಗಿ ನೀನ್ ಇಲ್ಲೇ ಬೊಟ್ಟಿಟ್ಟಿದ್ಯಾ ಅಂತ, ಮಿಡಲ್ ಅಲ್ಲೇ ಬೊಟ್ಟಿಟ್ಟಿದ್ಯಾ ಅಂತ, ಇದನ್ನೇ ಅಂತ ಕರೀತಾರಣ ನೋ ಸ್ಕ್ಯೂನೆಸ್. ಝೀರೋ, ನೋ ಅಂತಂದ್ರೆ ಝೀರೋ ಇದೆ, ಸ್ಕ್ಯೂನೆಸ್ ಝೀರೋ ಇದೆ ಅಂತ, ಅಥವಾ ಸಿಮೆಟ್ರಿಕ್ ಇದೆ ಅಂತ, ಅದನ್ನ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಅಥವಾ ಇನ್ನೊಂದು ವರ್ಡ್ ಏನು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇವೆಲ್ಲ ಒಂದೇ ಮೀನಿಂಗ್, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಯಾವ ವರ್ಡ್ ಕೇಳ್ತಾನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಝೀರೋ ಅಂದ್ರು ಒಂದೇ, ನೋ ಸ್ಕ್ಯೂನೆಸ್ ಅಂದ್ರು ಒಂದೇ, ಸಿಮೆಟ್ರಿಕ್ ಅಂದ್ರು ಒಂದೇ, ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆಯಪ್ಪ ಇದು ಚೆನ್ನಾಗಿದೆ ಅನ್ನೋ. ಅಬ್ನಾರ್ಮಲ್ ಏನಿಲ್ಲ, ನಾರ್ಮಲ್ ಆಗಿದೆ ಅಂತ. ಬಟ್ ಇಲ್ಲಿ ಇಟ್ಕೊಂಡ್ರೆ ಏನಾಗ್ತ, ನಾನು ಯಾರು ಹುಚ್ಚ ನನ್ ಮಗ ಅಬ್ನಾರ್ಮಲ್ ಇದಾನೆ ಅಂತಾರೆ, ಮೆಂಟ್ಲು ಅಂತ ಕರೀತಾರೆ. ಓಕೆ, ಇದು ಕತೆ. ಅಂದ್ರೆ ಅರ್ಥ ನೋಡಿಗ, ಮೀಡಿಯನ್ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ಲೋವರ್ ಅಂಡ್ ಅಪ್ಪರ್ ಕ್ವಾರ್ಟೈಲ್ಸ್ ಅಂತ ಹೇಳ್ತಾನೆ. ಅಂದ್ರೆ ನೋಡಿಗ, ಇದು ಗ್ರಾಫ್ ನೋಡ್ಕೊಂಬಿಡಿ. ಗ್ರಾಫ್ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸಿಂಪಲ್ ಆಗಿ ಗ್ರಾಫ್ ನ ಅಸಂಪ್ಷನ್ ಮಾಡ್ಕೊಳ್ಳಿ, ಯು ವಿಲ್ ಕಮ್ ಟು ನೋ ದ ಕ್ಲಾರಿಟಿ. ಓಕೆ, ನೋಡಿಗ ಇದೊಂದು ಗ್ರಾಫ್ ಡ್ರಾ ಮಾಡಿದೀನಿ. ನೋಡಿಗ ಇದೊಂದು ಲೈನ್ ಇದೆಯಲ್ಲ, ಈ ಲೈನ್ ಇದೆಯಲ್ಲ, ಇದೆಲ್ಲೋ ಡೇಟಾ ಪಾಯಿಂಟ್ಸ್ ತಗೊಂಡ್ರೋ, ಇದೊಂದು ಲೈನ್ ಇದೆಯಲ್ಲ, ಈ ಸ್ಟ್ರೈಟ್ ಲೈನ್, ಇಟ್ಸ್ ಬೇಸಿಕಲಿ ರಿಯಲ್ ಲೈನ್. ಓಕೆನಾ? ಕ್ವಾಲಿಟೇಟಿವ್ ಡೇಟಾದಲ್ಲಿ ಇದೊಂದು ಲೈನ್ ತರ. ಓಕೆನಾ? ಇಲ್ಲೆಲ್ಲ ಡೇಟಾ ಪಾಯಿಂಟ್ಸ್ ಇರ್ತವೆ. ಓಕೆ, ನೋಡಿಗ ಇದು ಹಿಂಗೆ ಪೀಕ್ ಬಂದಿದೆ ಅಂತಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ? ಈ ಪಾಯಿಂಟ್ ಇದೆಯಲ್ಲ, ಏನೋ ಒಂದು ಸಮ್ ಪಾಯಿಂಟ್ ಎಕ್ಸ್ ಅಂತ ಅನ್ಕೊಳ್ಳಿ. ಈ ಪಾಯಿಂಟ್ ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿದೆ ಅಂತ. ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ ಅನ್ನೋದನ್ನ ಇದು ತೋರಿಸುತ್ತಿದ್ದು. ಅಂದ್ರೆ ಇದು ಮೀನು, ಮೀಡಿಯನ್, ಮೋಡು ಒಂದೇ ಲೈನ್ ಅಲ್ಲಿ ಇರ್ತವೆ ಅಂತ. ಓಕೆ, ಅಂದ್ರೆ ಕೇಳ್ರಿ ಒಂದ್ ನಿಮಿಷ. ಕೇಳಮ್ಮ ಗಂಗೋತ್ರಿ, ಗಂಗೋತ್ರಿ ಕೇಳ, ಸುಮ್ನೆ ನೋಡಿಗ, ಇದೊಂದು ಮೀಡಿಯನ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಲೋವರ್ ಅಂಡ್ ಅಪ್ಪರ್ ಕ್ವಾರ್ಟೈಲ್. ಅಂದ್ರೆ ಮೀಡಿಯನ್ ಅಂದ್ರೆ ಅಣ್ಣ Q2 ಅಲ್ಲ, Q2 ಅನ್ನೋದು ಅಪ್ಪರ್ ಕ್ವಾರ್ಟೈಲ್ ಮತ್ತೆ ಲೋವರ್ ಕ್ವಾರ್ಟೈಲ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ. ಅಂದ್ರೆ Q3 ಮೈನಸ್ Q2 ಇಸ್ ಈಕ್ವಲ್ ಟು Q2 ಮೈನಸ್ Q1 ಅಷ್ಟೇ. ಬರಿಬೋದ ಹಿಂಗೆ? ಇದು ಹೆಂಗ್ ಬಂತು ಗೊತ್ತಲ್ಲ ನೋಡ್ರು ಅಣ್ಣ ತಮ್ದಿರಾ. ಅಣ್ಣ ಇದೇನಣ್ಣ ಇದು Q1, ಅಣ್ಣ ಇದೇನಣ್ಣ ಇದು Q2, ಅಣ್ಣ ಇದೇನದು ಇದು Q3 ಅಲ್ವಣ್ಣ? ಅವನೇನ್ ಹೇಳ್ತಿದ್ದಾನೆ, ಮೀಡಿಯನ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಲೋವರ್ ಅಂಡ್ ಅಪ್ಪರ್ ಕ್ವಾರ್ಟೈಲ್. ಅಣ್ಣ ಈ ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಏನಿದೆ, ಅವೆರಡು ಏನಿರ್ತಾವಂತೆ, ಈ ಡಿಸ್ಟೆನ್ಸ್ ಸೇಮ್ ಇರ್ತಾವಂತೆ. ಅಣ್ಣ ಈ ಡಿಸ್ಟೆನ್ಸ್ ಏನಣ್ಣ? ಈ ಡಿಸ್ಟೆನ್ಸ್ ಅಂದ್ರೆ ದಿಸ್ ಮೈನಸ್ ದಿಸ್ ಅಲ್ವಾ? ಈ Q2 ಮೈನಸ್ Q1 ದೊಡ್ಡದ್ರಿಂದ ಚಿಕ್ಕದ್ ಮೈನಸ್ ಮಾಡ್ಬೇಕು. ಯಾವತ್ತೇ ಆಗ್ಲಿ ಏನ್ ಮಾಡ್ಬೇಕು? ದೊಡ್ಡದ್ರಿಂದ ಚಿಕ್ಕದ್ ಮೈನಸ್ ಮಾಡ್ಬೇಕು. Q1 ದೊಡ್ಡದ, Q2 ದೊಡ್ಡದ? Q2 ದೊಡ್ಡದು. ಅಂದ್ರೆ Q2 ಮೈನಸ್ Q1 ಇದ್ರ ಈ ಡಿಸ್ಟೆನ್ಸ್ ಎಷ್ಟಣ್ಣ ಅಂತ ಅಂದ್ರೆ Q2 ಮೈನಸ್ Q1. ಅಣ್ಣ ಈ ಡಿಸ್ಟೆನ್ಸ್ ಎಷ್ಟಣ್ಣ? ಈ ಡಿಸ್ಟೆನ್ಸ್ ದೊಡ್ಡದ್ರಿಂದ ಚಿಕ್ಕದ್ ಮೈನಸ್ ಮಾಡ್ಬೇಕು. Q3 ಮೈನಸ್ Q2 ಅವೆರಡು ಏನಂತೆ? ಈಕ್ವಲ್ ಅಂತೆ. ಅದನ್ನೇ ಬರ್ದಿರೋದು.
Q2 ಮೈನಸ್ Q1 ಈ ಕಡೆ ಇದೆ, ತಲೆ ಕೆಡ್ಸ್ಕೊಂಡ್ಬಿಡಿ ಯಾವ ಕಡೆನಾಗ್ಲಿ. ಅರ್ಥ ಆಯ್ತಲ್ವಾ? Q3 ಮೈನಸ್ Q2, Q2 ಮೈನಸ್ Q1 ಅಂದ್ರೆ ಈ Q2 ಈಕ್ವಿ ಡಿಸ್ಟೆನ್ಸ್ ಇದೆ ಅಪ್ಪರ್ ಇಂದ ಲೋವರ್ ಕ್ವಾರ್ಟರ್. ಇದನ್ನ ತುಂಬಾ ಕಡೆ ಯೂಸ್ ಮಾಡ್ತೀನಿ ಅಂತ ಕಡೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನೋ ಸ್ಕ್ಯೂನೆಸ್ ಅಂತ ಅಂದ್ರೆ ಝೀರೋ ಸ್ಕ್ಯೂನೆಸ್ ಅಥವಾ ಸಿಮೆಟ್ರಿಕಲ್ ನಾರ್ಮಲ್ ಅಂತ ಅಂದ್ರೆ ಮೀನು, ಮೀಡಿಯನ್, ಮೋಡು ಎಲ್ಲ ಸೇಮ್ ಇರ್ತವೆ. ಮೀನು, ಮೀಡಿಯನ್, ಮೋಡು ಎಲ್ಲ ಆನ್ಸರ್ ಸೇಮ್ ಬರ್ತವೆ. ಸಿಮೆಟ್ರಿಕ್ ಅಂತ ಅಂದ್ರೆ ಮೀನು, ಮೀಡಿಯನ್, ಮೋಡು ಎಲ್ಲ ಏನ್ ಬರ್ತವಣ್ಣ? ಸೇಮ್, ಒಂದೇ ವ್ಯಾಲ್ಯೂ. 5 ಇತ್ತು ಅಂತ ಅಂದ್ರೆ ಮೀನು 5, ಮೀಡಿಯನ್ 5, ಮೋಡು 5 ಬಂತು ಅಂದ್ರೆ ಅದು ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ತಲೆಲಿರ್ಲಿ. ಇದು ಇಂಪಾರ್ಟೆಂಟ್, ಇದು ಓಕೆನಾ? ಮೀನು, ಮೀಡಿಯನ್, ಮೋಡು ಸೇಮ್ ಬಂದ್ರೆ ಸಿಮೆಟ್ರಿಕ್, ನೆನ್ಪಿಟ್ಕೊಳ್ಳಿ. ಅಣ್ಣ ಶೇಪ್ ಯಾವ ತರ ಐತೆ, ಶೇಪ್ ಬಗ್ಗೆನೇ ನಾವು ಮಾತಾಡ್ಬೇಕಾದ್ರೆ ಜಾಸ್ತಿ. ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಶೇಪ್ ಆಫ್ ದಿ ಕರ್ವ್. ಶೇಪ್ ಆಫ್ ದಿ ಕರ್ವ್ ಐ ಆಮ್ ಟಾಕಿಂಗ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಶೇಪ್ ಅಣ್ಣ ಇದು ಹೆಂಗಿದೆ, ಗಂಟೆ ತರ ಇದೆಯಣ್ಣ, ಅದನ್ನೇಂತಾರಣ್ಣ ಇಂಗ್ಲಿಷ್ ಅಲ್ಲಿ? ಬೆಲ್ ಅಂತಾರೆ. ಓಕೆನಾ? ಪರ್ಫೆಕ್ಟ್ ಬೆಲ್ ಕರ್ವ್ ಅಂತ ಕರೀತಾರೆ. ಅಂದ್ರೆ ನೀಟಾಗಿ, ಅಂದ್ರೆ ಇಲ್ಲೊಂದು ಲೈನ್ ಹಾಕಿದ್ದೀರಣ್ಣ, ಮೀನು ಅದೇ, ಮೀಡಿಯನ್ ಅದೇ, ಮೋಡು ಅದೇ, ಈ ಎಕ್ಸಾಕ್ಟ್ ಈ ಕಡೆ ಹೆಂಗಿದೆಯೋ ಈ ಕಡೆ ಹಂಗೆ ಇದೆ. ಇದನ್ನ ಸಿಮೆಟ್ರಿಕ್ ಅಂತ ಕರೀತಾರೆ. ಅಣ್ಣ ಕ್ಲಾರಿಟಿ ಸಿಗ್ತಾರಣ್ಣ? ಬೇಡ. ನೆಕ್ಸ್ಟ್ ಎರಡನೇದು, ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ನಿಮಗೆ ಗೊತ್ತೋ ಗೊತ್ತಿಲ್ಲೋ. ಎಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂತ ಅಂದ್ರೆ ನಾವು ಸೆಕೆಂಡ್ ಚಾಪ್ಟರ್ ನಲ್ಲಿ ಯಾವ್ದೋ ಒಂದು ಬಂದಿತ್ತಲ್ಲ, ಬಾಕ್ಸ್ ಪ್ಲಾಟ್ ಅಲ್ಲಿ. ವೆರಿ ಗುಡ್ ಕಣ. ಬಾಕ್ಸ್ ಪ್ಲಾಟ್ ಅಲ್ಲಿ ಸ್ಕ್ಯೂನೆಸ್ ನ ಮೆಜರ್ ಮಾಡಿದ್ವಿ ಆಲ್ರೆಡಿ. ಓಕೆನಾ? ಅದನ್ನೇ ಮತ್ತೆ ತಿರ್ಗಿಸ್ ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಇಲ್ಲಿ ಅಲ್ಲಿ ಮೀಡಿಯನ್ಗೆ ಮಾತ್ರ ಕ್ವಾರ್ಟೈಲ್ಸ್ ಬಗ್ಗೆ ಮಾತ್ರ ಮಾತಾಡಿದ್ವಿ. ಇಲ್ಲಿ ಮೀನು, ಮೀಡಿಯನ್, ಮೋಡು ಎಲ್ಲಾನು ಜೊತೆಲೆ ಇಟ್ಕೊಂಡು ಮಾತಾಡ್ತಾ ಹೋಗ್ತಾ ಇದೀವಿ. ಪಾಸಿಟಿವ್ ಸ್ಕ್ಯೂ ಅಥವಾ ರೈಟ್ ಸ್ಕ್ಯೂ ಅಂತ ಕರೀತಾರೆ. ಪಾಸಿಟಿವ್ ಅಂದ್ರೂ ಒಂದೇ, ರೈಟ್ ಅಂದ್ರೂ ಒಂದೇ, ನೆನ್ಪಿಟ್ಕೊಳ್ಳಿ. ರೈಟ್ ಅಂದ್ರೆ ಪಾಸಿಟಿವ್ ಅಂತ, ಪಾಸಿಟಿವ್ ಈ ಕಡೆ ನೆಗೆಟಿವ್, ಮಿಡಲ್ ಇರೋದು ಸಿಮೆಟ್ರಿಕ್ ಅಂತ. ಅಂದ್ರೆ ದ ರೈಟ್ ಟೈಲ್ ಈಸ್ ರಾಂಗರ್. ಇದು ಬಾಲ ಕಂಡ್ರೋ. ಈಗ ನೋಡಿ, ಈಗ ಇದು ಇದೆಯಲ್ಲಪ್ಪ, ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾವ್ದು ಬಾಲ ಜಾಸ್ತಿ ಇದೆ? ರೈಟ್ ಸೈಡ್ ಉದ್ದ ಇರ್ತಾನೆ ಬಾಲ. ಅಂದ್ರೆ ದ ರೈಟ್ ಟೈಲ್ ಈಸ್ ಲಾಂಗರ್. ಅದ್ರದ್ದು ಮೀನಿಂಗ್ ಏನ್ ಗೊತ್ತಾ? ಮೋರ್ ಡೇಟಾ ವ್ಯಾಲ್ಯೂಸ್ ಪ್ರೆಸೆಂಟ್ ಇನ್ ಅಪ್ಪರ್ ಆಫ್ ದಿ ಡೇಟಾ. ನೋಡಿ, ಈಗ ಇವೆಲ್ಲ ಡೇಟಾ ಪಾಯಿಂಟ್ಸ್ ಕಂಡ್ರು ಅಂತಂದಿರಾ. ಈಗ ಇದಕ್ಕೆ ಕಂಪೇರ್ ಮಾಡಿದ್ರೆ, ಈ ಮೀಡಿಯನ್ ಕಂಪೇರ್ ಮಾಡ್ಕೊಳಪ್ಪ, ಹಿಂಗೆ ಮೀಡಿಯನ್ ಕಂಪೇರ್ ಮಾಡಿದ್ರೆ ಡೇಟಾ ಈ ಕಡೆ ಜಾಸ್ತಿ ಇದೆಯಾ, ಈ ಕಡೆ ಜಾಸ್ತಿ ಇದೆಯಾ? ರೈಟ್ ಸೈಡ್ ಜಾಸ್ತಿ ಇದೆ. ರೈಟ್ ಸೈಡ್ ಜಾಸ್ತಿ ಇದೆ ಅಂತ ಹೇಳುತ್ತಿದ್ದು. ಓಕೆನಾ? ಪಾಸಿಟಿವ್ ಸ್ಕ್ಯೂ ಅಂತ ಅಂದ್ರೆ ಡೇಟಾ ಪಾಯಿಂಟ್ಸ್ ಗಳು ನಮ್ಮ ಸೆಂಟ್ರಲ್ ಟೆಂಡೆನ್ಸಿ ಇನ್ ರೈಟ್ ಸೈಡ್ ಜಾಸ್ತಿ ಅಕ್ಯುಮುಲೇಟ್ ಆಗಿದಾವೆ ಅಂತ ಹೇಳುತ್ತೆ. ಓಕೆನಾ? ಸೊ ಅದೊಂದು ಪಾಯಿಂಟ್ ನೆನಪಿರ್ಲಿ. ಸೊ ಅಲಾಂಗ್ ವಿತ್ ದಟ್, ಇದರಲ್ಲಿ ನೋಡಿ ಡಯಾಗ್ರಾಮ್ ನೆನ್ಪಿಟ್ಕೊಂಡ್ಬಿಡಿ. ನೋಡಿ, ಈ ಸ್ಕ್ಯೂ ಹಿಂಗಿರುತ್ತಲ್ವಾ, ಯಾವತ್ತೇ ಆಗ್ಲಿ ಡೇಟಾ ಪಾಯಿಂಟ್ಸ್ ಜಾಸ್ತಿ ಇದಾವಲ್ಲಪ್ಪ, ಇಲ್ಲಿ ಜಾಸ್ತಿ ಡೇಟಾ ಪಾಯಿಂಟ್ ಇದಾವೆ ಅಂತಂದ್ರೆ ಮೀನ್ ಕೂಡ ನೋಡಿ, ಈಗ ಹೈಟ್ ಅನ್ನೋದು ಯಾವತ್ತೂ ಕೂಡ ಮೋಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ತಲೆಯಲ್ಲಿರ್ಲಿ. ಈ ಗ್ರಾಫ್ ಅಲ್ಲಿ ಏನೇನ್ ಹೇಳುತ್ತೆ ಅಂತ ನೋಡು. ತುಂಬಾ ಪೀಕ್ ಇರುತ್ತಲ್ಲ, ಈ ಪಾಯಿಂಟೇ ಮೋಡು. ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿರುತ್ತೆ ಈ ಡೇಟಾ ಇರುತ್ತಲ್ಲ. ಸಪೋಸ್ x1 ಅಂತ ಅನ್ಕೊಳ್ಳಿ, ಈ ಡೇಟಾ ವ್ಯಾಲ್ಯೂ ತುಂಬಾ ಟೈಮ್ಸ್ ರಿಪೀಟ್ ಆಗಿರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೋಡ್ ಅಲ್ವಾ? ಓಕೆನಾ? ಅದಕ್ಕೆ ಹೈಟ್ ಬಂದಿದೆ ನೋಡು, ಇದು ಮೋಡು. ಈಗ ಮೀನ್ ಯಾವ ಕಡೆ ಬರುತ್ತೆ ಅಂತಂದ್ರೆ, ಆಬ್ವಿಯಸ್ಲಿ ನಿಮ್ಮ ಟೇಲ್ ಈ ಕಡೆ ಇರೋದ್ರಿಂದ ಜಾಸ್ತಿ ವ್ಯಾಲ್ಯೂಸ್, ಯಾವ ವ್ಯಾಲ್ಯೂಸ್ ರಿಪೀಟ್ ಅಂತೀನಿ, ಯಾವ ವ್ಯಾಲ್ಯೂಸ್ ಇದಾವೋ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಮೀನ್ ಬರುತ್ತಲ್ವಾ? ಓಕೆನಾ? ಅದಕ್ಕೆ ಮೀನ್ ಯಾವತ್ತೂ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಮೀನ್ ಯಾವತ್ತು ಯಾವ ಕಡೆ ಬರುತ್ತೆ? ರೈಟ್ ಸೈಡ್ ಅಲ್ಲಿ ಬರುತ್ತೆ. ಮೀಡಿಯನ್ ಮಿಡ್ಲ್ ಅಲ್ಲಿ ಬರುತ್ತೆ. ಓಕೆನಾ? ಅರ್ಥ ಮಾಡಿ, ಈ ಡಯಾಗ್ರಾಮ್ ನ ಅರ್ಥ ಮಾಡ್ಕೊಳ್ಳಿ ಸಾಕು. ನಿಮ್ಗೆ ಏನು ಅರ್ಥ ಆಗಲಿಲ್ಲ ಅಂದ್ರೂ ಸಮೇತ ಬೇಕಾಗಿಲ್ಲ ನನಗೆ. ಓಕೆನಾ? ಮೋಡ್ ಇಲ್ಲಿ ಬರುತ್ತೆ, ಮೀಡಿಯನ್ ಮಧ್ಯದಲ್ಲಿ ಬರುತ್ತೆ, ಮೀನ್ ಈ ಕಡೆ ಬರುತ್ತೆ. ಓಕೆನಾ? ಯಾವತ್ತೂ ಕೂಡ ಇದು ಅಸೆಂಡಿಂಗ್ ಆರ್ಡರ್ ನಲ್ಲಿ ಇರುತ್ತೆ. ಯಾವ ತರ ಇರುತ್ತೆ? ಅಸೆಂಡಿಂಗ್ ಆರ್ಡರ್. ಅಣ್ಣ ನಾನ್ ನಿನ್ಗೆ ಒಂದು ಸಿಂಪಲ್ ಆಗಿ ಒಂದು ವಿಷಯ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಹೇಳು. ಅಣ್ಣ ಇಲ್ಲೊಂದು x1 ಪಾಯಿಂಟ್ ಇದೆ ಅಂತ ಅನ್ಕೋ, ಇಲ್ಲಿ x2 ಪಾಯಿಂಟ್ ಇದೆ ಅಂತ ಅನ್ಕೋ. ಅಣ್ಣ x1 ದೊಡ್ಡದಾ x2 ದೊಡ್ಡದಾ ಹೇಳೋಣ? x2 ದೊಡ್ಡದ, ಹೌದಲ್ವಾ? ಯಾಕೆ x2 ದೊಡ್ಡದಣ್ಣ? ಯಾಕಂದ್ರೆ ಅಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸಿರ್ತೀವಿ ಒಂದು. ಹಂಗಾಗಿ ರೈಟ್ ಸೈಡ್ ಅಲ್ಲಿ ಯಾವ ನಂಬರ್ ಬರುತ್ತೋ ಅದು ಆಬ್ವಿಯಸ್ಲಿ ದೊಡ್ಡದಿರುತ್ತೆ. ನಾವು ಅಸೆಂಡಿಂಗ್ ಆರ್ಡರ್ ಜೋಡಿಸ್ಬೇಕಂತ ಚಿಕ್ಕದ್ರಿಂದ ತಾನೇ ದೊಡ್ಡದ್ಕೋದು. ಅಂದ್ರೆ ನಾನ್ ನಿಮಗೆ ಕ್ವಶನ್ ಕೇಳೋದಿಷ್ಟೇ. ಅಣ್ಣ ಮೀನ್ ಅನ್ನೋದು ಯಾವ ಕಡೆ ಇದೆ ಅಣ್ಣ? ರೈಟ್ ಸೈಡ್ ಇದೆ, ಎಕ್ಸ್ಟ್ರೀಮ್ ರೈಟ್ ಸೈಡ್ ಇದೆ. ಮೀಡಿಯನ್ ಈ ಕಡೆ ಮಿಡಲ್ ಅಲ್ಲಿ ಇದೆ, ಮೋಡ್ ಈ ಕಡೆ ಇದೆ ಅಂತಂದ್ರೆ ಮೋಡು, ಮೀಡಿಯನ್, ಮೀನ್ ಅಲ್ಲಿ ಅಣ್ಣ ದೊಡ್ಡದು ಯಾವ್ದು ಅಣ್ಣ? ಮೀನ್.
ಮೀನ್ ಈಸ್ ಗ್ರೇಟರ್ ದ್ಯಾನ್ ಮೀಡಿಯನ್ ಈಸ್ ಗ್ರೇಟರ್ ದ್ಯಾನ್ ಮೋಡ್. ಅಣ್ಣ ಈ ತರ ಏನಾದ್ರು ಕಂಡೀಷನ್ ಇತ್ತು ಅಂದ್ರೆ ಅಣ್ಣ ಹೇಳೋಣ ಸ್ಕ್ಯೂ, ಪಾಸಿಟಿವ್ ಸ್ಕ್ಯೂ ಅಂತ. ದಟ್ ಈಸ್ ವಾಟ್ ರೈಟ್ ಸ್ಕ್ಯೂಡ್ ಅಂತ ಹೇಳ್ತೀವಣ್ಣ. ಅದನ್ನ ಬ್ಯಾಟ್ ಮಾಡಿ. ಮೀನು ಮೀಡಿಯನ್ ಮೋಡು ಸೇಮ್ ಇತ್ತು ಅಂತ ಅಂದ್ರೆ ಅಣ್ಣ ಅದನ್ನೇ ನಾವು ಏನಂತ ಕರೆದಿದ್ದು, ಸಿಮಿಟ್ರಿಕ್ ಅಂತ ಕರೆದಿದ್ದು. ಸಿಮಿಟ್ರಿಕ್ ಅಂತ ಕರೆದಿದ್ದು. ಮೀನ್ ದೊಡ್ಡದಿತ್ತು ಅಂತ ಯಾವತ್ತೇ ಆಗಲಿ ನಾವು ಮೂರು ಸ್ಕ್ಯೂ ನಲ್ಲೂ ಕೂಡ ಮೀಡಿಯನ್ ಮಧ್ಯದಲ್ಲಿ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮೀನು ಮತ್ತೆ ಮೋಡ್ದೆ ಡಿಫ್ರೆನ್ಸ್, ಓಕೆನಾ. ಮೀನ್ ದೊಡ್ಡದಿದ್ರೆ ಪಾಸಿಟಿವ್. ಅರ್ಥ ಆಯ್ತಂದ್ರೆ ನಾನು ಜಾಸ್ತಿ ಮತ್ತೆ ಕುಯ್ಯಕ್ ಹೋಗಲ್ಲ ಅಣ್ಣ. ನೆಗೆಟಿವ್ ಸ್ಕ್ಯೂ ಅಂದ್ರೆ ಎಕ್ಸಾಕ್ಟ್ಲಿ ರಿವರ್ಸ್ ಇರುತ್ತಣ್ಣ, ಎಕ್ಸಾಕ್ಟ್ಲಿ ರಿವರ್ಸ್ ಇರುತ್ತಣ್ಣ. ಡೇಟಾ ಪಾಯಿಂಟ್ಸ್ ಈ ಕಡೆ ಜಾಸ್ತಿ ಇದಾವೆ ಅಂತ ಅಂದ್ರೆ ಮೀನ್ ಆಬ್ವಿಯಸ್ಲಿ ಈ ಕಡೆನೆ ಬರುತ್ತೆ. ಇವಾಗ ಮೋಡ್ ದೊಡ್ಡದ ಮೀಡಿಯನ್ ದೊಡ್ಡದ, ಸಾರಿ ಮೋಡ್ ದೊಡ್ಡದ ಮೀನ್ ದೊಡ್ಡದ? ಮೋಡ್ ದೊಡ್ಡದು, ಮೋಡ್ ದೊಡ್ಡದು. ಮೋಡ್ ಆ ಕಡೆ ಬರ್ತಿದೆ ನೋಡು, ಮೋಡ್ ಆ ಕಡೆ ಇದೆ ನೋಡು. ನೋಡು ಬಾಲ ಈ ಕಡೆ ಜಾಸ್ತಿ ಇದೆ, ಲೆಫ್ಟ್ ಸೈಡ್ ಜಾಸ್ತಿ ಇದೆ. ದ ಲೆಫ್ಟ್ ಟೈಲ್ ಈಸ್ ರಾಂಗರ್. ಲೆಫ್ಟ್ ಟೈಲ್ ಇದೆಯಲ್ಲ ಅದು ಲಾಂಗರ್ ಇದೆ. ಏನಪ್ಪ ಅಲ್ಲ ನಾನು ಹೇಳಿದ್ದು, ಅದೇ ಹೇಳಿದ್ರು ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ಲೆಕ್ಕ ತಗೊಳ್ಳಿ. ಮೀನು ಈ ಕಡೆ ಬರುತ್ತೆ ಬಟ್ ಮೀನ್ದು ವ್ಯಾಲ್ಯೂ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇರೋದು. ಈಗ ನಾನು ಹೇಳ್ತಾ ಇರೋದು ಮೀನ್ ಅನ್ನೋದು ಒಂದು ವ್ಯಾಲ್ಯೂ ಅಲ್ವೇನಪ್ಪ, ಮೀಡಿಯನ್ ಕೂಡ ಒಂದು ವ್ಯಾಲ್ಯೂನೇ ತಾನೆ, ಮೋಡ್ ಅನ್ನೋದು ಒಂದು ವ್ಯಾಲ್ಯೂ ತಾನೆ. ಈಗ ಯಾವ ವ್ಯಾಲ್ಯೂ ದೊಡ್ಡದು ಚಿಕ್ಕದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಷ್ಟೇ ನಾನೀಗ. ಈ ಕಡೆ ಟೇಲ್ ಬಂದಿರೋದ್ರಿಂದ ಜಾಸ್ತಿ ವ್ಯಾಲ್ಯೂಸ್ ಈ ಕಡೆ ಅಕ್ಕರ್ ಆಗ್ತವೆ. ಜಾಸ್ತಿ ವ್ಯಾಲ್ಯೂಸ್ ಎಲ್ಲಿದಾವೆ, ಯಾವ ಕಡೆ ಇದೆಯೋ ಅದೇ ಮೀನ್ ಬರುತ್ತೆ ಆಬ್ವಿಯಸ್ಲಿ, ಓಕೆನಾ. ಹಂಗಾರಿ ಮೀನ್ ಈಗ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ, ಮೀನ್ ಲೆಫ್ಟ್ ಸೈಡ್ ಅಂತಾರೆ. ಮೀನ್ ಚಿಕ್ಕದ ದೊಡ್ಡದ? ಚಿಕ್ಕದು. ಮೀನು ಮೀಡಿಯನ್ ಗಿಂತ ಚಿಕ್ಕದು, ಲೆಸ್ ದ್ಯಾನ್ ಸಿಂಬಲ್ ಅಂತಂದ್ರೆ ಚಿಕ್ಕದು, ಓಕೆನಾ. ಮೀಡಿಯನ್ ಮೋಡ್ ಗಿಂತ ಚಿಕ್ಕದು. ಇಲ್ಲಿ ದೊಡ್ಡದ ಯಾವುದು? ಮೋಡ್. ಅಷ್ಟೇ, ಮುಗೀತು, ಕೆಲಸ ಮುಗೀತು. ಅಥವಾ ಇದನ್ನೇ ಹಿಂಗ್ ಬರಿಬಹುದು ಬೇಕಾರೆ, ಮೋಡ್ ಈಸ್ ಗ್ರೇಟರ್ ದ್ಯಾನ್ ಮೀಡಿಯನ್ ಈಸ್ ಗ್ರೇಟರ್ ದ್ಯಾನ್ ಮೀನ್. ಲೆಸರ್ ದ್ಯಾನೋ ಗ್ರೇಟರ್ ದ್ಯಾನೋ ಯಾವ್ದೋ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಇದು, ಓಕೆನಾ. ಈ ಗ್ರಾಫ್ ನ ನೋಡ್ಕೊಂಡ್ಬಿಡ್ರಿ ಅಣ್ಣ. ರೈಟ್ ಸೈಡ್ಗೆ ಬಾಲ ಇತ್ತು, ಉದ್ದಕ್ಕಿತ್ತು ಅಂತ ಅಂದ್ರೆ ಯಾವ್ದಣ್ಣ? ಪಾಸಿಟಿವ್ ನೆಗೆಟಿವ್ ಅಣ್ಣ? ಪಾಸಿಟಿವ್. ಅಣ್ಣ ಲೆಫ್ಟ್ ಸೈಡ್ಗೆ ಬಾಲ ಉದ್ದ ಇತ್ತು ಅಂತ ಅಂದ್ರೆ ಏನಣ್ಣ? ಮುಗಿತಣ್ಣ, ಮುಗಿತಣ್ಣ. ಅಣ್ಣ ಬಾಲನೇ ಇಲ್ಲಣ್ಣ, ಎರಡು ಕಡೆ ಬಾಲ ಎರಡು ಸೇಮ್ ಇದೆ ಅಣ್ಣ ಅಂದ್ರೆ ಝೀರೋ. ಅಷ್ಟೇ, ಮುಗಿದೋಯ್ತು. ನೋ ಸ್ಕ್ಯೂ ಅಂತ ಹೊಡಿಬೇಕಷ್ಟೇ. ಇದ್ರ ಮೇಲೆ ಇಲ್ಲಿವರೆಗೂ ಕ್ವಶನ್ ಕೇಳಿಲ್ಲ, ಬಟ್ ಕೇಳಿದ್ರೆ ನೋಡ್ಕೊಳ್ಳಿ. ಯಾಕೆಂದ್ರೆ ಸಿಲೆಬಸ್ ನಲ್ಲಿ ಇದಿಲ್ಲ. ಒಂದು ಅವರು ಲಾಸ್ಟ್ ಅದನ್ನ ಹೇಳ್ತಾರೆ, ನಾನು ಹೇಳಂತದ್ನು ಹೇಳ್ತೀನಿ, ಇದನ್ನ ಎಷ್ಟು ಮಟ್ಟಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಾನು ಹೇಳ್ಬಿಡ್ತೀನಿ. ಲಾಸ್ಟ್ ಟಾಪಿಕ್ ಅಲ್ಲಿ ನಿಮ್ಗೆ ಸಿಲೆಬಸ್ ಅಲ್ಲಿ ಕೊಟ್ಟಿರೋದು ಏನ್ ಕೊಟ್ಟಿದಾರಣ? ಸ್ಕ್ಯೂನೆಸ್ ಅಂಡ್ ಕುರ್ಟೋಸಿಸ್ ಗ್ರಾಫ್ಸ್ ಅಂತ ಕೊಟ್ಟಿದ್ದಾನೆ, ಹೌದಾ ಇಲ್ಲಣ್ಣ? ಅಂದ್ರೆ ಗ್ರಾಫ್ ಮಾತ್ರ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ. ಕತೆಗಳನ್ನೆಲ್ಲ ನಾನು ಗ್ರಾಫ್ ನೋಡ್ಕೊಳ್ಳಿ ಅಂತ ಇಷ್ಟು ಮಾತ್ರ. ನಾನು ಇವಾಗ ಏನೇನ್ ಹೇಳಿದೆ ಇಷ್ಟು ಮೇಲೆನೆ ಮ್ಯಾಕ್ಸಿಮಮ್ 99% ಕ್ವಶನ್ ಕೊಟ್ರೆ ಇಷ್ಟು ಮೇಲೆ ಕೊಡ್ಬೋದು ಅವನು ಅಷ್ಟೇ. ಗ್ರಾಫ್ ಮೇಲೆ ಸ್ಕ್ಯೂನೆಸ್ ಯಾವ ತರ ಇರುತ್ತೆ, ರೈಟ್ ಇರುತ್ತೆ, ಲೆಫ್ಟ್ ಇರುತ್ತೆ, ಸೆಂಟರ್ ಟೆಂಡೆನ್ಸಿ ಯಾವ ಕಡೆ ಇರುತ್ತೆ, ಅದ್ರ ಮೇಲೆ ಕೇಳ್ಬೋದು. ಇವೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳು ಬೇಕಾದ್ರೆ, ಅಂದ್ರೆ ನಮ್ಮ ಸ್ಕ್ಯೂನೆಸ್ ನ ಹೆಂಗೆಲ್ಲ ಮೆಜರ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕೇಳಿದಾನೆ. ಸುಮ್ನೆ ನಾನು ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ. ಇದನ್ನ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ನೋಡಿ, ಸ್ಕ್ಯೂನೆಸ್ ನ ಮೆಜರ್ ಮಾಡಕ್ಕೆ ಹೆಂಗ್ ಸರ್ ಮೆಜರ್ ಮಾಡ್ತೀವಿ? ಇಂಥ ಸ್ಕ್ಯೂನೆಸ್ ನ ಹೆಂಗ್ ಮೆಜರ್ ಮಾಡ್ತೀವಿ? ನಮ್ಗೆ ಎಷ್ಟೊಂದು ದಾರಿಗಳಿದೆ ಮೆಜರ್ ಮಾಡೋದಿಕ್ಕೆ, ಓಕೆನಾ. ಅಂದ್ರೆ ಇದು ರೈಟ್ ಸ್ಕ್ಯೂನಾ, ಲೆಫ್ಟ್ ಸ್ಕ್ಯೂನಾ, ಸಿಮಿಟ್ರಿಕ್ ಅಂತ ಮೆಜರ್ ಮಾಡೋದಿಕ್ಕೆ ದಾರಿಗಳಿದೆ ನಮ್ಮ ಹತ್ರ. ಯಾವ್ಯಾವ ತರ ದಾರಿ ಇದೆ? ಮೆಜರ್ ಮಾಡೋದು ಹೆಂಗ್ ಮೆಜರ್ ಮಾಡ್ತೀವಿ ಅಂದ್ರೆ ಬೇಸ್ಡ್ ಆನ್ ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ ಮಾಡ್ತೀವಿ, ಓಕೆನಾ. ಅದಕ್ಕೆ ಒಂದು ಫಾರ್ಮುಲಾ ಅಣ್ಣ. ಇದು ಯಾಕೆ ಬಂತು, ಹೇಗ್ ಬಂತು ಅವೆಲ್ಲ ಇಟ್ ಈಸ್ ಔಟ್ ಆಫ್ ದಿ ಬಾಕ್ಸ್, ಔಟ್ ಆಫ್ ದಿ ಸ್ಕೋಪ್ ಆಫ್ ದಿ ಸಿಲೆಬಸ್. ಕೊಟ್ಟಿರ್ತೀನಿ, ನೆನ್ಪಿಟ್ಕೋಬೇಕು, ಓಕೆನಾ. ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಅಂದ್ರೆ ಸ್ಕ್ಯೂನೆಸ್ ಅಂತ. ಇದು ಆನ್ಸರ್ ಬಂದ್ಬಿಟ್ಟು, ಇದು ಫಾರ್ಮುಲಾ ಬಂದ್ಬಿಟ್ಟು ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡ್ ಬೈ ಸಿಗ್ಮಾ. ಅಂದ್ರೆ ಏನಣ್ಣ ಸಿಗ್ಮಾ? ಅಂದ್ರೆ ಏನಣ್ಣ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲ ಕೊಟ್ಟಿದ್ದೀನಿ ನೋಡು. ಬೇರೆ ಎಕ್ಸ್ ಬಾರ್ ಅಂದ್ರೆ ಮೀನು, ಮೀಡಿಯನ್, ಅಥವಾ ಇಲ್ಲಿ ಈ ಫಾರ್ಮುಲಾ ಆದ್ರೂ ಯೂಸ್ ಮಾಡು, ಎಕ್ಸ್ ಬಾರ್ ಮೈನಸ್ ಝೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅಥವಾ 3 ಆಫ್ ಎಕ್ಸ್ ಬಾರ್ ಮೈನಸ್ ಎಂ ಅಂತ ಯೂಸ್ ಮಾಡು. ಅಣ್ಣ ಇಲ್ಲಿಂದ ಇಲ್ಲಿಗೆ ಹೆಂಗ್ ಬಂತು ಯಾರಾದ್ರೂ ಹೇಳ್ತೀರಣ್ಣ? ಇವೆರಡು ಒಂದೇ ಫಾರ್ಮುಲಾ. ಎಂಪೆರಿಕಲ್ ರಿಲೇಶನ್ಶಿಪ್ ಎತ್ತಲ್ಲ, ರಿಲೇಶನ್ಶಿಪ್ ಹಾಕೊಳ್ಳಿ. ರಿಲೇಶನ್ಶಿಪ್ ಹಾಕೊಳ್ಳಿ. ಸೊ ಎಕ್ಸ್ ಬಾರ್ ಮೈನಸ್ ಝೆಡ್ ಗೆ ಫಾರ್ಮುಲಾ ಏನಂತ ಹೇಳು? 3 ಟೈಮ್ಸ್ ಮೀಡಿಯನ್ ಮೈನಸ್ 2 ಟೈಮ್ಸ್
ಎಕ್ಸ್ ಬಾರ್, ಅವಾಗ ಏನಾಗುತ್ತೆ ಎಕ್ಸ್ ಬಾರ್ ಮೈನಸ್ 3m ಆಗುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 2x ಬಾರ್ ಆಗುತ್ತೆ. 1x ಬಾರ್ ಪ್ಲಸ್ 2x ಬಾರ್ 3x ಬಾರ್, 3x ಬಾರ್ ಮೈನಸ್ 3m, ಎರಡರಲ್ಲೂ 3 ಕಾಮನ್ ತೆಗೆದ್ರೆ x ಬಾರ್ ಮೈನಸ್ m. ಎರಡು ಸಿಕ್ಕಿರೋಣ. ಓಕೆನಾ, ಇದು ಒಂದೇನೆ. ಅಂದ್ರೆ ಅವನೇನಾದ್ರೂ ಮೀನ್ ಕೊಟ್ಟು ಮೀಡಿಯನ್ ಕೊಟ್ಟು ಮೋಡು ಕೊಟ್ರೆ, ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರೋದು, ಮೀನ್ ಕೊಟ್ಟು ಮೀಡಿಯನ್ ಕೊಟ್ಟು ಮೋಡು ಕೊಟ್ರೆ ಸ್ಕ್ಯೂನೆಸ್ ನ ಮೆಜರ್ ಮಾಡ್ಬೋದಲ್ವಾ? ಆಬ್ವಿಯಸ್ಲಿ ಮೆಜರ್ ಮಾಡ್ಬೋದು. ಓಕೆನಾ, ಸೊ ಈ ತರ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಇದು ಆನ್ಸರ್ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಸ್ಕ್ಯೂನೆಸ್ ನ ಮೆಜರ್ ಮಾಡ್ತೀವಿ ಅಷ್ಟೇ. ಇದ್ ನೆನ್ಪಿಟ್ಕೊಳ್ಳಿ, ಇದು ಕತೆ. ದಿಸ್ ಇಸ್ ಇದಕ್ಕೆ ಇವನ್ ಯಾರ ಇದ ಶಿಷ್ಯ, ನಾನು ಕಾರ್ಲ್ ಪಿಯರ್ಸನ್ ಅಂತೆ ಹೋದ್ರ, ಇದನ್ನ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕಾರ್ಲಾ ಗರ್ಲ ಯಾರೋ ಒಂದು. ಓಕೆನಾ, ನಮ್ಗೆ ಇಂಗ್ಲಿಷ್ ನೇಮ್ಗಳು ಅರ್ಥ ಆಗಲ್ಲ. ಓಕೆ, ಹಂಗಾಗಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಇದನ್ನೆಲ್ಲ ಕಂಡಿಡಿದಿದ್ದು ಈ ಶಿಷ್ಯ, ನಮ್ಮ ಪುಣ್ಯಾತ್ಮ ಇದನ್ನೆಲ್ಲ ಕಂಡಿಡಿದವನೇ, ಅದಕ್ಕೆ ಅವನ ಹೆಸರಿಟ್ಟವ್ರು ಅಷ್ಟೇ. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಹೇಳ್ತಾ ಅದನ್ನ. ಅಂದ್ರೆ ಇದನ್ನ ಸ್ಕ್ಯೂನೆಸ್ ನ ಮೆಜರ್ ಮಾಡಕ್ಕೆ ಇರೋದೊಂದು ದಾರಿ. ಸರ್ ಬೇಸ್ಡ್ ಆನ್ ಎರಡನೇ ಮೆಥಡ್ ಇದೆ, ಬೇಸ್ಡ್ ಆನ್ ಕ್ವಾರ್ಟೈಲ್ಸ್ ಕೂಡ ನಾವು ಸ್ಕ್ಯೂನೆಸ್ ನ ಮೆಜರ್ ಮಾಡಬಹುದಂತೆ. ಅಣ್ಣ ಏನು ಅಂತಂದ್ರೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡು ಅಷ್ಟೇ. Q3 ಪ್ಲಸ್ Q1 ಮೈನಸ್ 2Q2 ಡಿವೈಡ್ ಬೈ Q3 ಮೈನಸ್ Q1. ಸುಮ್ಮನೆ ನೋಡ್ಕೊಂಡ್ಬಿಡಿ ಅಷ್ಟೇ, ಏನು ಹೇಳಕೋಲ್ಲ. Q1 Q2 Q3 ಅಂತ ಗೊತ್ತು ಅಣ್ಣ. ಈ ಫಾರ್ಮುಲಾ ಸ್ಕ್ಯೂನೆಸ್ ನ ಮೆಜರ್ ಮಾಡಕ್ಕೆ ಯಾವಾಗ ಯೂಸ್ ಮಾಡ್ಬೇಕಣ್ಣ? ಇದನ್ನ ಕ್ವಾರ್ಟೈಲ್ಸ್ ಕೊಟ್ಬಿಟ್ಟು ಅಣ್ಣ ಸ್ಕ್ಯೂನೆಸ್ ಹೇಳೋಣ ಅಂತ ಕೇಳ್ತಾನೆ. ಕ್ವಾರ್ಟೈಲ್ಸ್ ಕೊಡ್ತಾನೆ ಫಸ್ಟ್, Q1 Q2 Q3 ಕೊಟ್ಬಿಟ್ಟು ಇದೆಂತ ಸ್ಕ್ಯೂ ಅಂತ ಕೇಳ್ತಾನೆ. ಪಾಸಿಟಿವ್ ಸ್ಕ್ಯೂನಾ ನೆಗೆಟಿವ್ ಸ್ಕ್ಯೂನಾ ಅಥವಾ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಹೇಳೋಣ ಹಿಂಗ್ ಕೇಳ್ತಾನೆ. ಆವಾಗ ಅಣ್ಣ ಈ ಫಾರ್ಮುಲಾ ಯೂಸ್ ಮಾಡೋಣ. ಓಕೆ ಅಣ್ಣ, ಹೆಂಗ್ ಬಂತಣ್ಣ ನಂಗೂ ಗೊತ್ತಿಲ್ಲ ಅಣ್ಣ, ಅಷ್ಟೇ. ಒಬ್ಬೊಬ್ರು ಕೊಡ್ತಾರೆ. ಈಗ ನಮ್ಮ ದ ಗ್ರೇಟ್ ಮ್ಯಾಥಮ್ಯಾಟಿಷಿಯನ್ ಆಫ್ ಆಲ್ ಟೈಮ್ ಇನ್ ಇಂಡಿಯಾ ಶ್ರೀನಿವಾಸ್ ರಾಮಾನುಜನ್ ಅಂತ ಕೇಳಿದ್ರೆ ಹೆಸರು? ಓಕೆ, ಇನ್ನೂನು ಅವನ ಪಾದಾರಂಧಗಳಿಗೆ ನಮಸ್ಕಾರ ಹೊಡಿಬೇಕು ನಾವೆಲ್ಲನ. ಅವನು ಕೊಟ್ಟಿರೋ ರಿಸಲ್ಟ್ ಅವಾಗೆಲ್ಲನ ನಮ್ಮ ಹತ್ರ ಈ ತರ ನೋಡಿ, ಇದು ಇಂಟರಾಕ್ಟಿವ್ ಪ್ಯಾನಲ್ ಇದೆ, ನಿಮ್ಮ ಹತ್ರ ಬುಕ್ ಇದೆ, ಪೆನ್ ಇದೆ, ಗೂಗಲ್ ಇದೆ, AI ಇದೆ, ಚಾಟ್ GPT ಇದೆ. ಅವಾಗ ಏನಿತ್ತಣ್ಣ? ಏನು ಇಲ್ಲ, ಝೀರೋ ಸೋರ್ಸಸ್. ಅವಾಗ ಅವನು ಮಳ್ಳಲ್ಲಿ ಬರೆದ್ಬಿಟ್ಟು ಇದ್ರಲ್ಲಿ ಬರೆದ್ಬಿಟ್ಟು ಬರೀ ರಿಸಲ್ಟ್ಗಳನ್ನ ಮಾತ್ರ ಇದ್ರಲ್ಲಿ ಬರೆಯನಂತೆ. ಅಂದ್ರೆ ಮಳ್ಳೇನಿರಲಿಲ್ಲ ಅವಾಗ, ಅಂದ್ರೆ ಹೇಳಿದ್ ಸುಮ್ಮನೆ. ಓಕೆ, ಮಳ್ಳು ಅಂತಂದ್ರೆ ಅಲ್ಲೇ ವೇದ ಕಾಲಕ್ಕೆ ಹೋಗ್ಬರ್ಗಾಗುತ್ತೆ, ಆಮೇಲೆ ನೀವು ಅಲ್ಕೋಬೇಡ್ರಿ. ಅಂದ್ರೆ ಅವಾಗ ಪೇಪರ್ಗಳಿಗೂ ಕೊರತೆ ಇತ್ತು. ಅರ್ಲಿಯರ್ ಇಟ್ ವಾಸ್ ವೆರಿ ಡಿಫ್ರೆಂಟ್. ಓಕೆ, ಪೇಪರ್ಗಳು ಇರ್ಲಿಲ್ಲ ಅವಾಗ. ಬರೀ ಅವನಿಗೆ ಪ್ರೂಫ್, ಅವನೆಲ್ಲೋ ಸಿಂಪಲ್ ಆಗಿ ಅವ್ನ ಮನ್ಸಲ್ಲೇ ಪ್ರೂಫ್ ಮಾಡ್ಕೊಂಡು ರಿಸಲ್ಟ್ಗಳನ್ನ ಮಾತ್ರ ಕೊಡೋದಂತೆ. ಸ್ಟಿಲ್ ಇಲ್ಲಿವರೆಗೂ ಆಲ್ ಓವರ್ ದಿ ವರ್ಲ್ಡ್ ಎಷ್ಟು ಮ್ಯಾಥಮ್ಯಾಟಿಷಿಯನ್ಸ್ ಇದ್ದಾರೆ, ಸ್ಟ್ಯಾಟಿಸ್ಟಿಷಿಯನ್ಸ್ ಇದ್ದಾರೆ, ಇವರೆಲ್ಲರೂ ಕೂಡ ಅವನು ಬರ್ದಿರೋ ರಿಸಲ್ಟ್ ಟ್ರೂ ಆಗ್ತಿದೆ. ಅವ್ನ ಕೈ ಕರೆಕ್ಟ್ ಆಗಿ, ಅವನು ಒಂದು ಎಕ್ಸಾಂಪಲ್ ತಗೊಂಡು ಆ ರಿಸಲ್ಟ್ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತಾ ಇದೆ. ಹೌದು, ಈ ರಿಸಲ್ಟ್ ಕರೆಕ್ಟ್, ಬಟ್ ಅದು ಹೆಂಗ್ ಬಂತು, ಹೆಂಗ್ ಕಂಡಿಡ್ದ ಅಂತ ಇನ್ನ ಅವ್ರಲ್ಲಿ ಪತ್ತೆ ಹೆಚ್ಚಕ್ಕಾಗಿಲ್ವಂತೆ. ಓಕೆನಾ, ಸೊ ಈ ತರ ಎಲ್ಲ ಇದಾವೆ. ಒಂದೊಂದು ವಿಷಯಗಳನ್ನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಒಪ್ಕೊಂಡ್ಬಿಡ್ಬೇಕು. ಓಕೆನಾ, ಅಣ್ಣ ದೊಡ್ಡಣ್ಣ ಅಂತ ಫೋಟೋ ಹಾಕೊಂಡು ಪೂಜೆ ಮಾಡ್ಬಿಡ್ಬೇಕಷ್ಟೇ, ಅಷ್ಟೇ. ಒಂದೆರಡು ಕ್ವಶನ್ ಹಾಕೊಂಡಿದೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಮಾಡ್ಬಿಡೋಣ. ಏನೇ ಕೊಡಿದೆ ನೋಡಿ, ಇನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ದ ಮೀನ್ ಅಂಡ್ ಮೋಡ್. ಮೀನ್ ಅಂದ್ರೆ ಎಕ್ಸ್ ಬಾರ್ ಕೊಟ್ಟವನು ಎಷ್ಟಣ್ಣ? 70 ರೆಸ್ಪೆಕ್ಟಿವ್ಲಿ ಅಂತ ಅಂದ್ರೆ ಮೀನ್ ಅನ್ನೋದು 70, ಮೋಡ್ ಅಂದ್ರೆ ಏನಣ್ಣ? ಝೆಡ್ ಅಂದ್ರೆ ಎಷ್ಟಣ್ಣ? 67. SD ಕೊಟ್ಟಿದ್ದಾನೆ, SD ಅಂದ್ರೆ ಏನಣ್ಣ? ಸಿಗ್ಮಾ 4. ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಹೇಳೋಣ ಅಂತ ಹೇಳಿ. ಹೇಳೋಣ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು ಎಷ್ಟಣ್ಣ? ಫಾರ್ಮುಲಾ ಹೇಳ್ರಿ, ನನಗೆ ಮರ್ತೋಗೈತೆ. ಡಿವೈಡ್ ಬೈ ಎಷ್ಟು ಬಂದಣ್ಣ? 70 ಮೈನಸ್ 67 ಡಿವೈಡ್ ಬೈ 4 ಎಷ್ಟಣ್ಣ ಬಂತಿದ್ದು? 0. ಅಲ್ಲ, ಫಸ್ಟ್ ಆಫ್ 70 ಮೈನಸ್ 3/4. ಇದು 3/4 ಬರುತ್ತೋ ಅಣ್ತಮ್ಮ. 3/4 ಅಂತಂದ್ರೆ ಮುಕ್ಕಾಲು ಭಾಗ ಅಂದ್ರೆ 0.75 ಅಂತ. ಅಣ್ಣ, ನಾನ್ ನಿನಗೆ ನಮಸ್ಕಾರ ಹೊಡಿತಾ ಕೇಳ್ತೀನಿ, ಇದು ಪಾಸಿಟಿವ್ ನೆಗೆಟಿವ್ ಅಂತ ಕೇಳ್ತಾನೆ. ವೆರಿ ಸಿಂಪಲ್ ಅಣ್ಣ, ಆನ್ಸರ್ ಪಾಸಿಟಿವ್ ಅಲ್ಲಿ ಬಂದ್ರೆ ಇದು ಪಾಸಿಟಿವ್ ಸ್ಕ್ಯೂನೆಸ್. ಅರ್ಥ ಮಾಡ್ಕ. ಓಕೆನಾ?
ಅರ್ಥ ಆಯ್ತಾನಪ್ಪ? ಈಗ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋ, ಪಾಸಿಟಿವ್ ಸ್ಕ್ಯೂ ಅಂತ ಹಂಗೇನೆ ಹೇಳ್ಬೋದು ನಾವು. ಹೆಂಗೆ ಸರ್? ನೀನೇ ಯೋಚನೆ ಮಾಡು ಅಷ್ಟೇ ಅಣ್ಣ. ಯಾರೋ ಒಬ್ಬ ಹೇಳ್ದ, ಓಕೆನಾ, ಮೀನ್ ವ್ಯಾಲ್ಯೂ ಜಾಸ್ತಿ ಇದೆ ಅಣ್ಣ. ಮೀನ್ ಎಷ್ಟಿದೆ ಅಣ್ಣ ಇಲ್ಲಿ? 70 ಇದೆ. ಮೋಡ್ 67 ಇದೆ. ಕಂಡೀಷನ್ ಇತ್ತಲ್ಲ ಅಣ್ಣ ಪಾಸಿಟಿವ್ ಸ್ಕ್ಯೂನಿಗೆ, ಮೀನ್ ದೊಡ್ಡದಿರುತ್ತೆ. ಮೀನ್ ಈಸ್ ಗ್ರೇಟರ್ ದ್ಯಾನ್ ಮೀಡಿಯನ್, ಮೀಡಿಯನ್ ಈಸ್ ಗ್ರೇಟರ್ ದ್ಯಾನ್ ಮೋಡ್ ಅಂತ ಹೇಳಿದೆ ಅಲ್ವಾ ಅಣ್ಣ? ಮೀನ್ ದೊಡ್ಡದಿದೆ ಇಲ್ಲಿ, ಮೋಡ್ಗಿಂತ ಮೀನ್ ದೊಡ್ಡದಿದೆ. ಮೀಡಿಯನ್ ಬಿಟ್ಬಿಡಿ, ಮೀಡಿಯನ್ ಮಧ್ಯದಲ್ಲಿ ಸಿಗ ಸ್ಯಾಂಡ್ವಿಚ್ ಆಗ್ಬಿಟ್ಟೈತೆ ಎರಡರ ಮಧ್ಯೆ. ತಲೆ ಕೆಡ್ಸ್ಕೊಂಡು ಮ್ಯಾಟ್ರ್ ಆಗದೆ ಯಾವುದು ಮೀನು ಮತ್ತೆ ಮೋಡು. ಮೀನ್ ದೊಡ್ಡದಿದೆ ಅಣ್ಣ. ಮೀನ್ ದೊಡ್ಡದಿದೆ ಅಂತಂದ್ರೆ ಸಿಂಪ್ಲಿ ಇದು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಅಂತ ಅಂದ್ರೆ ಯಾವ ತರ, ನೆಕ್ಸ್ಟ್ ನಾನು ಟೇಬಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ನಾವು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡ್ತೀವಿ ಅಂತ. ಇದು ಸ್ವಲ್ಪ ಅಷ್ಟೇ, ಸ್ವಲ್ಪ ಸ್ಕ್ಯೂ ಇದೆ ಅಷ್ಟೇ. ನೋಡಿ ಈಗ ಡಿಫ್ರೆನ್ಸ್ ಎಷ್ಟಿದೆ ಹೇಳು? ಬರೀ 3 ಇದೆ. ಬರೀ 3 ಇದೆ ಅಂದ್ರೆ ತುಂಬಾ ಏನ್ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಹತ್ರ ಡಿಸ್ಟೆನ್ಸ್ ಇದೆ. ಸ್ವಲ್ಪ ಸ್ಕ್ಯೂ ಇದೆ ಅಷ್ಟೇ, ಸ್ವಲ್ಪ ಪಾಸಿಟಿವ್ ಕಡೆ ಉದ್ದ ಇದೆ ಅಂತ ಅಷ್ಟೇ ಅದ್ರ ಅರ್ಥ. ಹೇಳು, ಮೀನು ಇದೆ ಮಾಡ್ಕೋತೀರಾ? ಮಾಡ್ರಿ ಮನೇಲಿ, ಮಾಡ್ರಿ ಮನೇಲಿ. ಎಲ್ಲ ವ್ಯಾಲ್ಯೂಸ್ ಕೊಟ್ಟವಣ ಸೇಮ್, ಅದ್ ನೀವು ಮಾಡ್ಕೊಳ್ಳಿ. ಬಿಡು ಹೇಳಪ್ಪ. ಅವಾಗ ಉಲ್ಟಾ ಬರುತ್ತೆ, ನೆಗೆಟಿವ್ ಆನ್ಸರ್ ಬರುತ್ತೆ. ಈಗ ಅದು ನೆಗೆಟಿವ್ ಸ್ಕ್ಯೂ ಆಗಿಬಿಡುತ್ತಲ್ಲಪ್ಪ, ನೀನು ನೆಗೆಟಿವ್ ಆನ್ಸರ್ ಮೈನಸ್ ಅಲ್ಲಿ ಆನ್ಸರ್ ಬರುತ್ತೆ. ನೋಡೋಣ ಆ ತರದ್ ನೋಡೋಣ. ಏನಣ್ಣ ಇದು? ಈಗಲೇ ಬರುತ್ತೆ ಬರೋ ಕ್ವಶನ್. ಇದು ಏನ ಬರುತ್ತೆ ಆನ್ಸರ್ ಇದಕ್ಕೆ? ಸ್ಕ್ಯೂನೆಸ್ ಹೇಳೋ, ಇದಕ್ಕೆ ಹೆಂಗ್ ಮಾಡೋದಕ್ಕೆ? ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು ಮೀನ್ ಕೊಟ್ಟವನೆ, ಮೀಡಿಯನ್ ಕೊಟ್ಟವನೆ, ಸಿಗ್ಮಾ ಕೊಟ್ಟವನೆ. ಫಾರ್ಮುಲಾ ಹೇಳೋಣ. 3 ಟೈಮ್ಸ್ ಆಫ್ ಹೇಳಪ್ಪ, ಎಕ್ಸ್ ಬಾರ್ ಮೈನಸ್ ಎಂ ಡಿವೈಡ್ ಬೈ ಸಿಗ್ಮಾ ಅಲ್ವೇನಪ್ಪ? ಫಾರ್ಮುಲಾ ಕಪ್ಪ. 3 ಎಕ್ಸ್ ಬಾರ್ ಎಷ್ಟಣ? 23, ಮೀಡಿಯನ್ ಎಷ್ಟಣ? 25 ಡಿವೈಡೆಡ್ ಬೈ ವಾಟ್? ಸಿಗ್ಮಾ. ಸೊ 23 ಮೈನಸ್ 25 ಎಷ್ಟಣ? ಸಿಗ್ಮಾ ಎಷ್ಟು ಬಂತೋ ಇದು? 10. ಇದು -2 ಬರುತ್ತೆ ನೋಡೋಣ. -2 ಬರುತ್ತಲ್ವೇ ನೋಡೋಣ? -2 ಇಂಟು 3 -6 ಬರುತ್ತಲ್ವೇ ನೋಡ? ಡೇಟಾ ಬರೀತೀನಿ. -6/10. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕಾರೆ ಆಮೇಲೆ ಸಿಂಪ್ಲಿಫೈ ಮಾಡ್ಕ ಆಮೇಲೆ ಅಂದ್ರೆ 1/6. ಅದು 10ರಲ್ಲಿ 6 ಭಾಗ ಮಾಡೋ ಎಷ್ಟಾಗುತ್ತೆ? 10ರಲ್ಲಿ 6 ಭಾಗ ಮಾಡೋ ಎಷ್ಟಾಗುತ್ತೆ? 6 ಪಾಯಿಂಟ್ ಎಷ್ಟು ಬರುತ್ತೆ ಹೇಳಪ್ಪ? 6/10 ಅಂತ ಹೊಡ್ರು 0.6 ಅಲ್ವಾ? ಅದ್ರ ಆನ್ಸರ್ ಏನ್ ಬಂತಣ್ಣ? ಇದು ನೆಗೆಟಿವ್. ಅಂದ್ರೆ ಇದು ಎಂತ ಸ್ಕ್ಯೂ? ಇದು ನೆಗೆಟಿವ್ ಸ್ಕ್ಯೂ ಇದು. ಓಕೆ ಅಣ್ಣಯ್ಯ, ಈಗಲೇ ಮಾಡಿದ್ವಲ್ಲ ಇದು ಪಾಸಿಟಿವ್ ಸ್ಕ್ಯೂ. ಬಟ್ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಮೆಜರ್ಮೆಂಟ್ ಹೆಂಗ್ ತಗೊಂತೀವಿ ಸ್ಕ್ಯೂನೆಸ್ ನ ಅಂತ. ಇದು ಗೊತ್ತಿರ್ಲಿ. ನೆಗೆಟಿವ್ ಆನ್ಸರ್ ಬಂತು, ನಾವು ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಹೇಳ್ಬೋದಲ್ಲ? ಮೀನು ಚಿಕ್ಕದಿದೆಯಾ ದೊಡ್ಡದಿದೆಯಾ ಅಣ್ಣ? ಚಿಕ್ಕದಿದೆ. ಮೀನ್ ಚಿಕ್ಕದಿದ್ರೆ ನಾವು ಅವಾಗ ಹೇಳ್ತೀವಿ ನೆಗೆಟಿವ್ ಸ್ಕ್ಯೂ ಅಂತ. ಡೆಫಿನಿಷನ್ ಹೇಳಿದ್ವಿ, ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ಈಗ ಈ ಫಾರ್ಮುಲಾ ಮಾಡೋದ್ಕಿಂತ ಈ ಡೇಟಾನೇ ಕೊಟ್ಬಿಟ್ಟು ಅವನು ಇದು ಎಂತ ಸ್ಕ್ಯೂ ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು. ನೀವು ಮೀನ್ ಚಿಕ್ಕದಿದೆ ಅಂತಂದ್ರೆ 100% ನೆಗೆಟಿವ್ ಅಣ್ಣ ಅಂತ ಹೇಳ್ಬೋದು. ಓಕೆನಾ? ಇದು ಕತೆ. ಮಾಡ್ಕೋತೀರಾ? ಫಾರ್ಮುಲಾ ಮೇಲೆ ಮಾಡ್ಕೋತೀರಾ? ಇದು ಕ್ವಾರ್ಟೈಲ್ಸ್ ಮೇಲೆ ಒಂದು ಮಾಡ್ಬಿಡೋಣ. ಕ್ವಾರ್ಟೈಲ್ಸ್ ಒಂದು ಮಾಡ್ಬಿಡೋಣ, ಜಾಸ್ತಿ ಇದು ಮಾಡೋದು ಬೇಡ. ಸ್ಕ್ಯೂನೆಸ್ ಕ್ವಾರ್ಟೈಲ್ಸ್ ಕೊಟ್ಟವಣ. ಸ್ಕ್ಯೂನೆಸ್ ಮಾಡ್ತೀರಾ? ಓಕೆನಾ? ಇದು ಮಾಡ್ತೀರಾ? ಹ್ಞೂ ಸರ್ ಅಂತ ಅಂದ್ರೆ ಏನೇನ್ ಕೊಟ್ಟ ನೋಡೋಣ. ಲೋವರ್ ಕ್ವಾರ್ಟೈಲ್ ಕೊಟ್ಟವನೆ ಅಣ್ಣ. ಲೋವರ್ ಕ್ವಾರ್ಟೈಲ್ ಅಂದ್ರೆ ಏನಣ್ಣ? Q1 ಎಷ್ಟು ಕೊಟ್ಟವಣ? ಏನೋ ಹಂಗ್ ಕೊಟ್ಟಿಲ್ಲ ಶಿಷ್ಯ. ಓಹೋ, ಸಮ್ ಕೊಟ್ಟವನು. ಓಹೋ ಹೋ ಸಮ್ ಆಫ್ ಲೋವರ್ ಅಂಡ್ ಶಿಷ್ಯ ಏನೋ ಸೈಕಾಗಿ ಮಾಡವನೆ. ಸಮ್ ಆಫ್ ಲೋವರ್ ಅಂದ್ರೆ Q1, ಅಪ್ಪರ್ ಅಂದ್ರೆ ಯಾವ್ದು? Q3 40 ಕೊಟ್ಟವನೆ. Q1 Q3 40 ಕೊಟ್ಟವನೆ. ಅಂಡ್ ದ ಡಿಫ್ರೆನ್ಸ್ ಇಸ್ 16. ಡಿಫ್ರೆನ್ಸ್ ಕೊಟ್ಟವನೆ. Q1 ಮೈನಸ್ Q3 ಎಷ್ಟಂತೆ? 16 ಅಂತೆ. ಫೈಂಡ್ ದಿ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತೆ. ಇಂಥ ಕ್ವಶನ್, ಟಫ್ ಕ್ವಶನ್ ಎಲ್ಲ ಕೊಡಲ್ಲ, ಯಾಕಂದ್ರೆ ನಮ್ಮ ಹುಡುಗರು ಮಾಡಲ್ಲ ಒಂದು ವಿಷಯ. ಓಕೆನಾ? ಆದ್ರೂ ನಿಮ್ಗೋಸ್ಕರ ನಾನು ಮಾಡ್ತೀನಿ. ಇದು ಸೈಮಲ್ಟೇನಿಯಸ್ ಈಕ್ವೇಶನ್ ತರ ಕಾಣ್ತಾ ಇದೆ. ನೀವು ಕ್ರೇಮರ್ಸ್ ರೂಲ್ ಯೂಸ್ ಮಾಡ್ಬಿಡಿ. ಸುಮ್ನೆ ಕ್ರೇಮರ್ಸ್ ರೂಲ್ ಗೊತ್ತಲ್ಲ? ಇದನ್ನ ಎಕ್ಸು ವೈ ಕ್ರೇಮರ್ಸ್ ರೂಲ್ ಡಿಟರ್ಮೆಂಟ್ ಹಾಕೊಂಡು ಮಾಡ್ತಿರಲ್ಲ,
ಅಲ್ಗೆ ಓದ್ಗಿದ್ದೀರಾ ಆಮೇಲೆ ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ವೈಟ್ Q3 ಕ್ಯಾನ್ಸಲ್ ಆಗುತ್ತಾ ಪ್ಲಸ್ ಮಾಡಿ Q3 ಕ್ಯಾನ್ಸಲ್ ಆಗುತ್ತೆ Q1 ಪ್ಲಸ್ Q1 ಎಷ್ಟು 2Q1 ಅಲ್ವೇನಣ್ಣ 40 ಪ್ಲಸ್ 16 ಎಷ್ಟು ಅಣ್ಣ 56 Q1 ಏನ್ ಬಂತಣ್ಣ 56 ಅಲ್ಲಿ ಅರ್ಧ ಎಷ್ಟು ಬೈ 2 ಹಾಕಿದ್ರೆ 56 ಅಲ್ಲಿ ಅರ್ಧ 28 Q1 28 ಬಂತು Q1 ತಗೊಬಂದು ಇಲ್ಲಿ ಹಾಕು ಅಥವಾ ಇಲ್ಲ ಎಲ್ಲ ಒಂದ್ ಕಡೆ ಹಾಕು Q3 ಬಂದ್ಬಿಡುತ್ತೆ Q1 ತಗೊಬಂದು ಇಲ್ಲಿ ಹಾಕು 28 ಹಾಕು Q1 ಏನಾಗುತ್ತೆ 28 ಪ್ಲಸ್ Q3 ಇದನ್ನ ತಗೊಬಂದು ಇಲ್ಲಿ ಹಾಕ್ತಾ ಇದೀನಿ Q1 ಅಂದ್ರೆ 28 plus Q3 is equal to 40. Then what will be your Q3? 12. Q3 ಅಂತಂದ್ರೆ ಆ ಕಡೆ ತಗೊಂಡೋಗಿ 12 ಬರುತ್ತಾ 12 ಬಂತು ಈಗ ನಿಮಗೆ Q1 ಗೊತ್ತಾಯ್ತು Q3 ಗೊತ್ತಾಯ್ತು ದಿಸ್ ಇಸ್ ದ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್ ತಾನೆ ಇನ್ನೊಂದು ಏನ್ ಬೇಕಾಗಿರುತ್ತೆ ನಿಮ್ಗೆ Q2 ಅಲ್ವಾ ಮೀಡಿಯನ್ ಅವನೇ ಕೊಟ್ಬಿಡಾನೆ Q2 ಅವನೇ ಕೊಟ್ಬಿಡಾನ ಕೊಟ್ಟವನ ಇಲ್ಲಪ್ಪ ಅವನೇ ಕೊಟ್ಟವನ Q2 ಕೊಟ್ಟವನೇ Q2 ಎಷ್ಟು 18 ಫಾರ್ಮುಲಾ ಹೇಳೋಣ ಸ್ಕ್ಯೂನೆಸ್ ಫಾರ್ಮುಲಾ ಹೇಳೋಣ Q2 ಪ್ಲಸ್ Q1 ಮೈನಸ್ Q3 ಇದು ಮೈನಸ್ ಪ್ಲಸ್ ಇದು ಇದು Q2 ಡಿವೈಡ್ ಬೈ ಓಕೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ Q3 is 12 plus Q1 is 28 minus 2 Q2 ಗೆ 2 ಮಲ್ಟಿಪ್ಲೈ ಮಾಡು 18 ಎಷ್ಟು 36 Q3 minus Q1 ಎಷ್ಟು ಬಂತು 12 minus 28 ಎಷ್ಟಾಯ್ತು 16 ಮೈನಸ್ 16 ಡೈರೆಕ್ಟ್ ಆಗಿ ಬರಿತಿದ್ದೀನಿ ಈಗ ಆನ್ಸರ್ ಎಷ್ಟು ಬರುತ್ತೆ ಅಂತಮ್ಮ 28 38 40 ಆನ್ಸರ್ ಏನ್ ಬರುತ್ತೆ ನೆಗೆಟಿವ್ ಬರುತ್ತಲ್ವಾ -1/4 ಬರುತ್ತೆ ಅಂದ್ರೆ -0.25 ಇದು ಆನ್ಸರ್ ಏನ್ ಬಂತು ನೆಗೆಟಿವ್ ಬಂತು ಏನ್ ಹಿಂಗಂದ್ರೆ ಅಷ್ಟೇ ಇನ್ನೇನಿಲ್ಲ ಅರ್ಥ ಆಯ್ತಲ್ವಾ ಇದನ್ನ ಮಾಡ್ಕೊಳ್ಳಿ ಇವೆಲ್ಲ ನೀವು ಮಾಡ್ಕೋತೀರಾ ಏನನ್ ಡೌಟ್ ಬಂದ್ರೆ ಕೇಳಿ ನನ್ಗೆ ಹೇಳ್ತೀನಿ ಓಕೆನಾ ಏನನ್ ಡೌಟ್ ಬಂತಂದ್ರೆ ನನ್ಗೆ ಕೇಳಿ ನಾನು ಹೇಳ್ತೀನಿ ಓಕೆನಾ ಇಂಥ ಸ್ಕ್ಯೂನೆಸ್ ನ ಏನೋ ಹಿಂಗೆಲ್ಲ ಮಾಡ್ದೆ ಹಿಂಗೆಲ್ಲ ಮಾಡ್ದೆ ಫಾರ್ಮುಲಾ ಹಾಕೊಂಡು ಅವೆಲ್ಲ ಮಾಡೋದು ಇವಾಗೆಲ್ಲ ನಮ್ಮ ಹತ್ರ ಟೈಮ್ ಇದೆಯಾ ಅಷ್ಟನ್ನೆಲ್ಲ ಮಾಡಕ್ಕೆ ಟೈಮ್ ಇದೆಯನ್ರೋ ಯಾರ ಹತ್ರನೂ ಟೈಮ್ ಇಲ್ಲ ಅಣ್ಣ ಇವಾಗ ಎಲ್ಲ ಫುಲ್ ಸ್ಪೀಡು ಇನ್ಸ್ಟಾಗ್ರಾಮು ಟೆಲಿಗ್ರಾಮು ಅಷ್ಟೇ ಅಲ್ವಾ ಇನ್ನು ಯಾವ್ದನ ಐತಿಯಾ ಗ್ರಾಮು ಇನ್ಯಾವ್ದನ ಗ್ರಾಮ್ ಇದೆಯಾ ಇನ್ಯಾವ್ದು ಗ್ರಾಮ್ ಇಲ್ಲ ಓಕೆ ಸದ್ಯಕ್ಕೆ ಅದೇ ಅದರಲ್ಲೇ ಬ್ಯುಸಿ ಇರ್ತೀವಿ ಈಗ ಸ್ಕ್ಯೂನೆಸ್ Q3 ಮೈನಸ್ Q2 ಅವು ಇವೆಲ್ಲ ಮಾಡಕ್ಕೆ ಒಂದೇ ಕ್ಲಿಕ್ ಅಲ್ಲಿ ಆನ್ಸರ್ ಬರ್ಬೇಕು ನಮ್ಗೆ ಓಕೆನಾ ಹಂಗಿರೋದೀಗ ಅಂತ ಕಾಲದಲ್ಲಿ ನಮ್ಗೆ ಎಕ್ಸೆಲ್ ಯೂಸ್ ಆಗುತ್ತೆ ಎಕ್ಸೆಲ್ ಫಂಕ್ಷನ್ ಏನಪ್ಪಾ ಅಂದ್ರೆ ಇಲ್ಲೂ ಅಷ್ಟೇ ಸ್ಯಾಂಪಲ್ ಪಾಪ್ಯುಲೇಷನ್ ಎರಡಕ್ಕೆ ಬರುತ್ತೆ ಸ್ಯಾಂಪಲ್ ಅಂದ್ರೆ .s ಅಂತ ತಗೋಬೇಕು ಅರ್ಥ ಮಾಡ್ಕೋ ಸ್ಯಾಂಪಲ್ ಅಂದ್ರೆ .s ಪಾಪ್ಯುಲೇಷನ್ ಅಂತ ಅಂದ್ರೆ .p ನೋಡಿ ಇಲ್ಲಿ ರೇಂಜ್ ಅಂತ ಬರ್ದಿದ್ದೀನಿ ರೇಂಜ್ ಅಂದ್ರೂ ಒಂದೇ ಇಲ್ಲಿ ಏನ್ ಕೊಡ್ಬೋದು ಅವನು ಅರ್ರೇ ಅಂತಾನು ಕೊಡ್ಬೋದು ಅರ್ರೇ ರೇಂಜು ಅಥವಾ ಅರ್ರೇ ಆಫ್ ನಂಬರ್ಸ್ ಎಲ್ಲ ಒಂದೇನೆ ಓಕೆನಾ ಇಲ್ಲಿ ರೇಂಜ್ ಅಂತ ನೋಡಿದ್ದೀನಿ ಸಮಸ್ಯೆ ಏನಿಲ್ಲ ಸ್ಕ್ಯೂ SKEW .s ಅಂದ್ರೆ ಫಾರ್ ಸ್ಯಾಂಪಲ್ .p ಅಂದ್ರೆ ಫಾರ್ ರೇಂಜ್ ಓಕೆ ನಾನು ನೋಡಿ ಇಲ್ಲಿ ನಾನು ಪಾಪ್ಯುಲೇಷನ್ ತಗೊಂಡಿದ್ದೀನಿ ಐ ಮೀನ್ ಏನೋ ತಗೊಂಡಿದ್ದೀನಿ ಡೇಟಾ ತಗೊಂಡಿದ್ದೀನಿ ಅದಕ್ಕೆ ಸ್ಕ್ಯೂನೆಸ್ ಹೇಳಿದೀನಿ ಅಂದ್ರೆ ಜನರಲ್ ಫಾರ್ಮುಲಾ ಹೇಳೋ ಅಂತ ಕೇಳ್ತಾನೆ ಜನರಲ್ ಫಾರ್ಮುಲಾ ಹೇಳೋ ಅಂತ ಹೆಂಗ್ ತಗೋತೀಯ SKEW ಆಫ್ ಅರೇ ಇದೇ ಜನರಲ್ ಫಾರ್ಮುಲಾ ಇದು ಜನರಲ್ ಫಾರ್ಮುಲಾ ಸಮ್ಟೈಮ್ಸ್ ನಿಮ್ಗೆ ಎಕ್ಸಾಮ್ ನಲ್ಲಿ .p ಕೊಡಲ್ಲ .s ಕೊಡಲ್ಲ ಬರೀ ಇಷ್ಟು ಮಾತ್ರ ಕೊಟ್ಟಿರ್ತಾನೆ ಅವಾಗ ಇದನ್ನ ಟಿಕ್ ಹಾಕ್ಬೇಕು ನೀವು ಅವನು ಪರ್ಟಿಕ್ಯುಲರ್ ಆಗಿ ಸ್ಯಾಂಪಲ್ಗೆ ಅಂತಾನೆ ಕೊಟ್ರೆ ಅವಾಗ ನೀವು .s ಅಂತ ಅನ್ಬೇಕು ಪಾಪ್ಯುಲೇಷನ್ ಅಂತ ಕೊಟ್ರೆ .p ಅಂತ ಹಾಕೋಬೇಕು ಜನರಲ್ ಫಾರ್ಮುಲಾ ಅಂತ ಕೊಟ್ರೆ .array ಅಂತ ತಗೋಬೇಕು ಈಗ ಒಂದ್ ನಿಮಿಷ ಕರೆಕ್ಟ್ ಆಗಿ ಕೇಳಿ ಒಂದ್ ನಿಮಿಷ ಹೇಳಮ್ಮ ಈಕ್ವಲ್ ಬರುತ್ತೆ ಕಣವ ಬರುತ್ತೆ ಎಕ್ಸೆಲ್ ಅಲ್ಲಿ ಯಾವುದೇ ಫಾರ್ಮುಲಾ ತಗೊಂಡ್ರು ಮೊದಲು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈಕ್ವಲ್ಸ್ ಇಂದ ಈಕ್ವಲ್ ಇಲ್ದಂಗೆ ಯಾವ ಫಾರ್ಮುಲಾನು ಎಕ್ಸಿಕ್ಯೂಟ್ ಆಗಲ್ಲ ಎಕ್ಸೆಲ್ ನಲ್ಲಿ ಈಕ್ವಲ್ ಕಂಪಲ್ಸರಿ ಓಕೆನಾ ನಾನ್ ಬಿಟ್ರು ಸಪೋಸು ನೀವು ಹಾಕೊಂಡ್ಬಿಡಿ ಓಕೆ ಇಲ್ಲಿ ಕೇಳಿ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಡೇಟಾ ತಗೊಂಡಿದ್ದೀನಿ ನಾನು ಫಾರ್ಮುಲಾ ಟೈಪ್ ಮಾಡಿದ್ದೀನಿ ನಿನಗೆ ಆನ್ಸರ್ ಎಷ್ಟು ಬಂದಿದೆ ಇಲ್ಲಿ
0.64 ಸಮಥಿಂಗ್ ಬಂದಿದೆ ಅಣ್ಣ. ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್ ಸ್ಕ್ಯೂ ಅಷ್ಟೇ, ಇನ್ನೇನಿಲ್ಲ. ಇದ್ರ ಎಕ್ಸೆಲ್ ಫಾರ್ಮುಲಾ ಕ್ಲಿಯರ್ ಐತಲ್ಲ? ನೀವು ಚೆಕ್ ಮಾಡಿ, ನೀವೊಂದ್ಸರಿ ಎಕ್ಸೆಲ್ ಓಪನ್ ಮಾಡ್ರೋ, ಓಪನ್ ಮಾಡಿ ಒಂದ್ಸರಿ ಚೆಕ್ ಮಾಡ್ರಿ, ಹಿಂಗೆ ಫಾರ್ಮುಲಾ ಹಾಕಿ ಬರುತ್ತೆ. ಇದೊಂದು ಟೇಬಲ್ ಕೊಟ್ಟಿದೀನಿ, ಈ ಟೇಬಲ್ ನ ಸುಮ್ನೆ ನೋಡ್ಕೊಳ್ಳಿ, ಜಾಸ್ತಿ ಓರಿ ಮಾಡ್ಕೊಳಕ್ ಹೋಗ್ಬಿಡಿ, ಸುಮ್ನೆ ನೋಡ್ಕೊಳ್ಳಿ. ಸ್ಕ್ಯೂನೆಸ್ 0 ಅಂತ ಇದ್ರೆ ಅದನ್ನ ನಾವು 0 ಸ್ಕ್ಯೂನೆಸ್ ಅಥವಾ ಏನ್ ತಂದಿದ್ದು ಅದನ್ನ ಸಿಮೆಟ್ರಿಕ್ ಅಥವಾ ನೋ ಸ್ಕ್ಯೂನೆಸ್ ಅಥವಾ ನಾರ್ಮಲ್ ಅಂತ ಕರೆದಿದ್ದು, ಹೌದು ಅಲ್ವಾ? ಸ್ಕ್ಯೂನೆಸ್ ವ್ಯಾಲ್ಯೂ ಮತ್ತೆ ಅದ್ರದ್ದು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದೀನಿ, ಏನೇನ್ ಇಂಟರ್ಪ್ರಿಟ್ ಮಾಡುತ್ತೆ ಅಂತ. ನಿಮ್ಗೆ ಕಷ್ಟ ಅಂತೂ ಕೊಡಲ್ಲ ಎಕ್ಸಾಮ್ ನಲ್ಲಿ, ತುಂಬಾ ಕ್ಯಾಲ್ಕುಲೇಷನ್ ಅಂತೂ ಕೊಡಲ್ಲ, ಸಿಂಪಲ್ ಆಗಿರುತ್ತೆ. ಅಟ್ಲೀಸ್ಟ್ ಅವ್ನು ಕೊಡ್ಬೋದು. ನಿಮ್ಮ ಸ್ಕ್ಯೂನೆಸ್ ಆನ್ಸರ್ ಬಂದ್ಬಿಟ್ಟು 0.53 ಅಂತ ಬಂದಿದೆ, ಏನಾಗುತ್ತೆ ಅಂತ ಕೇಳ್ತಾರೆ. ಪಾಸಿಟಿವ್ ಸ್ಕ್ಯೂ ನೋಡಿ, ಈಗ ಗ್ರೇಟರ್ ದ್ಯಾನ್ 0 ಬಂತು ಅಂದ್ರೆ ಅಣ್ಣ ಏನಂತ ಹೇಳ್ಬೇಕು? ಗ್ರೇಟರ್ ದ್ಯಾನ್ 0 ಅಂತ ಅಂದ್ರೆ ಪಾಸಿಟಿವ್ ಆನ್ಸರ್ ಬಂದ್ರೆ, ಪಾಸಿಟಿವ್ ಆನ್ಸರ್ ಬಂದ್ರೆ. ಲೆಸ್ ದ್ಯಾನ್ 0 ಅಂದ್ರೆ ಏನಣ್ಣ? ನೆಗೆಟಿವ್ ಆನ್ಸರ್ ಬಂದ್ರೆ, ನೆಗೆಟಿವ್ ಬಂದ್ರೆ, ಮೈನಸ್ ಏನಾದ್ರೂ ಬಂದ್ರೆ ಅದನ್ನ ನೆಗೆಟಿವ್ಲಿ ಸ್ಕ್ಯೂ ಅಂತ ಕರೀತಾರೆ. ನೋಡು ಇಲ್ಲೊಂದಿದೆ ಬರ್ದೀನಿ ನೋಡಿ, ಈಗ ಬಿಟ್ವೀನ್ -1 to +1 ಬಂದ್ರೆ ಅದನ್ನ ಪಾಸಿಟಿವ್ ನೆಗೆಟಿವ್ ಅಂತಾನೂ ಕೂಡ ಕರೀತಾರೆ. ಬಟ್ ಆದ್ರೂ ಕೂಡ ಅದನ್ನ ಅಪ್ರಾಕ್ಸಿಮೇಟ್ಲಿ ಸಿಮೆಟ್ರಿಕ್ ಅಂತಾನೆ ಕರೀತಾರೆ. ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಏನಂತ 0.75 ಅಂತ ಇತ್ತು, ಯಾವ್ದೋ ಒಂದಕ್ಕೆ ಬಂದಿತ್ತು, ಸ್ಕ್ಯೂನೆಸ್ ಸ್ವಲ್ಪನೇ ಬಂದಿದೆ ಅಂತ. ಒಂದಕ್ಕಿಂತ ಕಡಿಮೆ ಏನೇ ಬಂದಿದ್ದಾನೆ, ಒಂದಕ್ಕಿಂತ ಕಡಿಮೆ ಅಥವಾ -1ಕ್ಕಿಂತ ಜಾಸ್ತಿ ಏನಾದ್ರೂ ಬಂತು ಅಂತ ಅಂದ್ರೆ ನೀವು ನಿಮ್ಗೊಂದು ಇದೊಂದು ರಿಯಲ್ ಲೈನ್ ಕಂಡ್ರು, ರಿಯಲ್ ಲೈನ್ ಇಲ್ಲಿ 0 ಇರುತ್ತಾ, ಇಲ್ಲೇನಿರುತ್ತೆ 1 ಇರುತ್ತೆ, ಈ ಲೆಫ್ಟ್ ಸೈಡ್ ಏನಿರುತ್ತೆ -1 ಇರುತ್ತೆ. ನಿಮ್ಮ ಆನ್ಸರ್ ಈ ಸ್ಲಾಟ್ ಅಲ್ಲಿ ಏನಾದ್ರೂ ಬಂದ್ರೆ -1ಗಿಂತ 0 ಕಂಪಲ್ಸರಿ 0 ಬಂದ್ರೆ ಏನಂತ ಹೇಳ್ತೀವಿ ನಾವು? ಸಿಮೆಟ್ರಿಕ್ ಅಂತ ಹೇಳ್ತೀವಿ. -1 ಇಂದ +1 ಬಂದ್ರೆ ನಾವೇನಂತ ಹೇಳ್ತೀವಿ? ಅಪ್ರಾಕ್ಸಿಮೇಟ್ಲಿ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಏನ್ ಸ್ಕ್ಯೂ ಇಲ್ಲ, ಸ್ವಲ್ಪ ಸ್ಕ್ಯೂ ಇದೆ ಅಂತ ಹೇಳ್ತೀವಿ. ಅದೇ +1ಗಿಂತ ಜಾಸ್ತಿ ಬಂದ್ರೆ, ನಿನ್ಗೆ ಆನ್ಸರ್ 2.5 ಎಲ್ಲ ಬಂತು ಅಂದ್ರೆ ಅವಾಗ ನಾವು ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯೇನ್ರೋ? ಅಲ್ಲ, ಇದು ನಿಮ್ಗೆ ಗೊತ್ತಿರ್ಲಿ ಸ್ವಲ್ಪ ಲೈಟ್ ಆಗಿ. ಓಕೆ, ಇದು ಅಪ್ರಾಕ್ಸಿಮೇಟ್ಲಿ ಸ್ಕ್ಯೂ. ಈಗ ಎಷ್ಟೊಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ನಲ್ಲಿ ನಾವು ಯಾಕಿದು ಸರ್ ಅಪ್ರಾಕ್ಸಿಮೇಟ್ಲಿ ಯಾಕೆ ಬಂತು ಸರ್ ಮ್ಯಾಥಮೆಟಿಕ್ಸ್ ನಲ್ಲಿ? ನೋಡಿ, ಈಗ ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ನಲ್ಲಿ ಅಪ್ರಾಕ್ಸಿಮೇಷನ್ ಅಂತ ಬರೋದಿಲ್ಲ. ಬಟ್ ಆದ್ರೂ ಕೂಡ ನಾವು ಲಾರ್ಜ್ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡೋದ್ರಿಂದ ನಮ್ಗೆ ಎಷ್ಟೊಂದು ಡೇಟಾ ಪಾಯಿಂಟ್ಸ್ ಇರ್ತವೆ, ಅಲ್ಲಿ ನಾವು ಸ್ವಲ್ಪ ಸ್ಯಾಂಪಲ್ ಅಂತ ತಗೊಂಡ್ಬಿಡ್ತೀವಿ. ಸ್ಯಾಂಪಲ್ ಅಂತ ತಗೊಂಡಿದ್ದ ರಿಸಲ್ಟ್ಸ್ ಎಲ್ಲ ಟ್ರೂನೇ ಆಗಿರಲ್ಲ ಅಲ್ವಾ? ಅಪ್ರಾಕ್ಸಿಮೇಟ್ ತಾನೇ ಎಲ್ಲ, ಸ್ಯಾಂಪಲ್ ಇಂದ ತಗೊಂಡ್ ಬಂದಿರೋ ರಿಸಲ್ಟ್ಸ್ಗಳು. ಎಲೆಕ್ಷನ್ ಇಂದ ಯಾವ್ದೋ ಒಂದು ಪೋಲ್ ಆಗ್ತಿರ್ತಾನಪ್ಪ, ಪಬ್ಲಿಕ್ ಟಿವಿ, ರಿಪಬ್ಲಿಕ್ ಟಿವಿ, ರಂಗಣ್ಣ ಬಂದು ಆನ್ಸರ್ ರಂಗಣ್ಣ ಬಂದು ಯಾವತ್ತು ಹೇಳಿಲ್ಲ ಇವರೇ ಗೆಲ್ತಾರೆ ಅಂತ ಅಲ್ವಾ? ಯಾರೋ ಬಂದು ಹೇಳ್ತಾರೆ ಇವರೇ ಗೆಲ್ತಾರೆ, ಕಾಂಗ್ರೆಸ್ ಗೆಲ್ಲುತ್ತೆ, ಬಿಜೆಪಿ ಗೆಲ್ಲುತ್ತೆ ಅಂತ. ಅವ್ರಿಗೆ ಗೆದ್ರು ಗೆಲ್ಬಹುದು, ಗೆಲ್ದೇನೂ ಇರ್ಬೋದಲ್ವಾ? ಅಲ್ಲಿ ಅಪ್ರಾಕ್ಸಿಮೇಟ್ ಆಗುತ್ತೆ. ಓಕೆನಾ? ಹಂಗಾಗಿ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಅಂತ ತಗೊಂಡಿದ್ದಾರೆ. ಅಂದ್ರೆ ಚೂರ್ ಹೆಚ್ಚು ಕಡಿಮೆ ಆದ್ರೆ ಅದು ಸಿಮೆಟ್ರಿಕ್ ಅಂತಾನೆ ಕನ್ಸಿಡರ್ ಮಾಡಪ್ಪ ಅಂತ. ಪ್ಲಸ್ ಆರ್ ಮೈನಸ್ ಇದ್ರೆ ಸಿಮೆಟ್ರಿಕ್ ಅಂತ ಮಾಡಪ್ಪ. ಈಗ ನೀವ್ ಯಾವ್ದೋ ಒಂದು ಅಂಗಡಿ ಹೋಗ್ತೀರಾ ಕಂಡ್ರಲ್ಲ, ಓಕೆನಾ, 1502 ರೂಪಾಯಿ ಆಗಿರುತ್ತೆ. ಎಷ್ಟೆಲ್ಲ ಪೇ ಮಾಡ್ತೀನಿ ನೀನು? ಏಯ್, ಆ ವಚ್ಚೆ ಹೇಳಿ ಬಿಟ್ಬಿಡೋಣ ಅಂತ 1500 ರೂಪಾಯಿ ಪೇ ಮಾಡಲ್ವಾ? ಓಕೆನಾ? ಹಂಗೆ ಚೂರ್ ಹೆಚ್ಚು ಕಡಿಮೆ ಆದ್ರೆ ನಾನು ಸಿಮೆಟ್ರಿಕ್ ಅಂತಾನೆ ಹೊಡ್ಕೊಂಬಿಡೋಣ ಅಂತ. ಯಾಕಂದ್ರೆ 0ಗೆ ವೆಲ್ಡ್ ಹತ್ರ ಇದಾವಲ್ಲ, ಆತರ. ಅರ್ಥ ಆಯ್ತೇನ್ರು? ಸಿಂಪಲ್. ಮುಗೀತು, ಇದೊಂದು ಮಾಡ್ಬಿಡೋಣ. ಕೊರ್ಟೋಸಿಸ್, ಇದ್ರ ಬಗ್ಗೆ ಜಾಸ್ತಿ ಡೌಟು ಕೇಳಕ್ ಹೋಗ್ಬಿಡಿ, ಇದ್ರ ಬಗ್ಗೆ ಅಷ್ಟೊಂದು ಇಂಪಾರ್ಟೆಂಟು ಇಲ್ಲ. ಆಕ್ಚುಲಿ ಇದು ಇನ್ನೊಂದು ಬೇಸ್ಡ್ ಆನ್ ಮೂಮೆಂಟ್ಸ್ ಅಂತ ಬರುತ್ತೆ. ಮೂಮೆಂಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿಲ್ಲ, ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡಿಸ್ತಾ ಇದ್ದೀನಿ. ನೀವು ತುಂಬಾ ಕೆದ್ಕಕ್ ಹೋಗ್ಬೇಡಿ, ಒಂದೊಂದು ವಿಷಯಗಳನ್ನ ಕೆದಕ್ಬಾರ್ದು. ಕೆದಕಿದ್ರೆ ಏನಾಗ್ಬಿಡುತ್ತೆ? ಸಮಸ್ಯೆ ನಿಮ್ಗೆ ಉಂಟಾಗುತ್ತೆ, ಸಮಸ್ಯೆ ಆಗ್ಬಿಡುತ್ತೆ, ಏನೋ ಸಮಸ್ಯೆ ಇದೆ. ಕುರ್ಟೋಸಿಸ್ ಅಂತ ಅಂದ್ರೆ is a statistical measure that describes the tailedness ಅಥವಾ peakedness of the data. ಡೇಟಾ ಡಿಸ್ಟ್ರಿಬ್ಯೂಷನ್ ಹೆಂಗೆ ಪೀಕ್ ಹೋಗಿದೆ, ಹೆಂಗೆ ಬೆಟ್ಟ ಹೆಂಗ್ ಸ್ಟ್ರೈಟ್ ಆಗಿದೆ, ಓಕೆನಾ? ಈ ಪೀಕ್ ಇದೆಯಲ್ಲ, ಈ ಪೀಕ್ ಹೆಂಗಿದೆ ಅನ್ನೋದ್ರ ಮೇಲೆ ನಾವು ಕುರ್ಟೋಸ್ ಅಂತ ಹೇಳ್ತೀವಿ. ಪೀಕ್ಡ್ನೆಸ್, ಓಕೆನಾ? ಪೀಕ್ಡ್ ಅಲ್ಲಿ ನಾವು ಡಿಸ್ಪರ್ಷನ್, ಸ್ಪ್ರೆಡ್ ನ ಓದಿದ್ವಿ ನಾವು. ಎಲ್ಲಿ?
ಸ್ಕ್ಯೂನೆಸ್ ಅಲ್ಲಿ, ಓಕೆನಾ, ಡಿಸ್ಪರ್ಷನ್ ಅಲ್ಲೆಲ್ಲ ಇದು ಮಾಡಿದ್ವಿ. ಮತ್ತೆ ಇದರಲ್ಲಿ ಇದೇನಪ್ಪಾ ಅಂದ್ರೆ ಕುರ್ಟೋಸ್ ಅಂತ ಅಂದ್ರೆ ಪೀಕ್ಡ್ನೆಸ್. ನಮ್ಮ ಕರ್ವ್ ಡ್ರಾ ಮಾಡ್ತೀವಲ್ವಾ, ಆ ಕರ್ವ್ ಎಷ್ಟು ಪೀಕ್ ಆಗಿದೆ ಅಂತ ನಾವು ಇಲ್ಲಿ ಮೆಜರ್ ಮಾಡ್ತಾ ಹೋಗ್ತೀವಿ. ಅದನ್ನೇ ನಾವು ಕುರ್ಟೋಸ್ ಅಂತ ಕರೀತಾರೆ. ಸೊ ವೆರಿ ಸಿಂಪಲ್. ಅಂದ್ರೆ ಇದ್ರ ಅರ್ಥ ಹೆಂಗ್ ಗೊತ್ತೇನ್ರೋ, ವೆರಿ ಸಿಂಪಲ್. ನೋಡಿಗ ಈ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಅದು ಏನು ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ನೋಡಿಗ ಈ ಕರ್ವ್ ಇದೆಯಲ್ಲ, ಇದು ತುಂಬಾ ಪೀಕಿಗೆ ಹೋಗ್ಬಿಟ್ಟಿದೆ. ಈ ಕರ್ವ್ ನೋಡಿ, ಪೀಕಿಗೆ ಹೋಗ್ಬಿಟ್ಟಿದೆ ಇದು, ಓಕೆನಾ. ಅದು ಜಾಸ್ತಿ ಕುರ್ಟೋಸ್ ಇದೆ ಅಂತ, ಕುರ್ಟೋಸಿಸ್ ಜಾಸ್ತಿ ಇದೆ ಅಂತ, ಅಂದ್ರೆ ಅದು ಜಾಸ್ತಿ ಪೀಕಿಗಿದೆ ಅಂತ. ಇದು ಇದು ನಾರ್ಮಲ್ ಆಗಿದೆ ಅಂತ, ಇದು ನಾರ್ಮಲ್, ಇದು ಫುಲ್ ಪೀಕ್. ಇದೇನಿದು ನಾರ್ಮಲ್, ಇದು ಫ್ಲಾಟ್. ಇದನ್ನ ಲೆಪ್ಟೋ ಅಂತ ಕರೀತಾರೆ, ಲೆಪ್ಟೋಕುರ್ಟಿಕ್ ಅಂತ ಕರೀತಾರೆ, ಲೆಪ್ಟೋಕುರ್ಟಿಕ್. ಇದನ್ನ ಮೀಸೋಕುರ್ಟಿಕ್ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ ಅಂತ ಅಂದ್ರೆ, ಏನೋ ಅಂತ ಕರೀತಾರೆ ಇದು ಮರ್ತೋತು. ಲೆಪ್ಟೋ ಫ್ಲಾಟೋ, ಪ್ಲಾಟಿಕುರ್ಟಿಕ್, ಪ್ಲಾಟಿಕುರ್ಟಿಕ್. ಫ್ಲಾಟ್ ಆಗಿದೆಯಲ್ಲ, ಅದಕ್ಕೆ ಪ್ಲಾಟಿಕುರ್ಟಿಕ್ ಅಂತ ಕರೀತಾರೆ, ಫ್ಲಾಟ್ ಆಗಿದೆ. ಇದನ್ನ ನಾವು ಮಿಸೋಕುರ್ಟಿಕ್ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನಾರ್ಮಲ್ ಆಗಿದೆ, ನಾರ್ಮಲ್ ಅಂತಂದ್ರೆ ಇದು ಸಿಮೆಟ್ರಿಕ್ ತರ ಇದೆ. ಅದಕ್ಕಿಂತ ಫುಲ್ ಪೀಕಿಗೆ ಬಂದ್ಬಿಡ್ತು ಅಂತ ಅಂದ್ರೆ, ಅದಕ್ಕಿಂತ ಪೀಕ್ನೆಸ್ ಜಾಸ್ತಿ ಇದೆ ಅಂತ ಅಂದ್ರೆ ಅದನ್ನ ಲೆಪ್ಟೋ ಅಂತ ಕರೀತಾರೆ. ಇದು ಒಂದು ಕೋಎಫಿಷಿಯಂಟ್ ಅಂತ ಅನ್ಕೊಳ್ಳಿ, ಓಕೆನಾ. ಇದನ್ನ ಒಂದು ಬೀಟಾ 2 ವ್ಯಾಲ್ಯೂ ಅಂತ ಕರೀತಾರೆ. ಈ 3 ವ್ಯಾಲ್ಯೂ ಇದೆಯಲ್ಲ, ಅದನ್ನ ಬೀಟಾ 2 ಅಂತ ಕರೀತಾರೆ. ಬೀಟಾ 2 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಬೀಟಾ 2 ಅದು ಮೊಮೆಂಟಮ್ ಅಂತ ಬರ್ತಾವೆಲ್ಲ ಬೇಡ, ಈಗ ಸುಮ್ಮನೆ ರಫ್ ಆಗಿ ನೆನ್ಪಿಟ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ಹೇಳ್ಬಿಡ್ತೀನಿ. ಬೀಟಾ 2 ಅನ್ನೋದು ಗ್ರೇಟರ್ ದ್ಯಾನ್ 3, ಇದು ರಾ ಕುರ್ಟೋಸ್ ಅಂತ ಕರೀತಾರೆ, ಅದು ಬೇರೆ ವಿಷಯ, ಓಕೆನಾ. ಬೀಟಾ 3 ಸುಮ್ಮನೆ ನಾನು ಏನು ಹೇಳ್ತಿಲ್ಲ, ನೀವೇನು ಕೇಳ್ತಿಲ್ಲ, ಬಹ್ಯಾಟ್ ಹೊಡೆದಿದ್ದೀರಾ. ಬೀಟಾ 2 ಗ್ರೇಟರ್ ದ್ಯಾನ್ 3 ಇದ್ರೆ ಲೆಪ್ಟೋ, ಈಕ್ವಲ್ ಟು 3 ಇದ್ರೆ ಮೀಸೋ, ಲೆಸ್ ದ್ಯಾನ್ 3 ಇದ್ರೆ ಪ್ಲಾಟಿ. ಜಾಸ್ತಿ ಓದಕ್ ಹೋಗ್ಬೇಡಿ ಅಣ್ಣ. ಜಾಸ್ತಿ ಇದ್ರೆ ಲೆಪ್ಟೋ, ಈಕ್ವಲ್ ಇದ್ರೆ ಮೀಸೋ, ಕಡಿಮೆ ಇದ್ರೆ ಪ್ಲಾಟಿ, ಓಕೆನಾ. ತಗೊಂಬ ಒಂದ್ ಸ್ಕೂಟಿ, ಹೋಗೋಣ ಊಟಿ ಮಾಡೋಣ ಪಾರ್ಟಿ, ಎಲ್ಲಿ ಸ್ವೀಟಿ, ಓಕೆ ಅಣ್ಣ. ಇದು ನಾರ್ಮಲ್, ಮೋರ್ ಪೀಕ್ ದ್ಯಾನ್ ನಾರ್ಮಲ್, ಲೆಸ್ ಪೀಕ್ ದ್ಯಾನ್ ನಾರ್ಮಲ್. ಇಷ್ಟು ನೆನ್ಪಿಟ್ಕೊಳ್ಳೋಣ, ಜಾಸ್ತಿ ಓದಕ್ ಹೋಗ್ಬೇಡ. ಅವನು ಗ್ರಾಫ್ ಬಗ್ಗೆ ಮಾತ್ರ ಕೇಳ್ತಾ, ಅವ್ನು ಕ್ವಶನ್ ಏನಾದ್ರು ಕೇಳಿದ್ರೆ ಈ ಟೇಬಲ್ ಮೇಲೆ ಕ್ವಶನ್ ಕೇಳ್ಬೇಕು, ಅವನಷ್ಟೇ ಈ ಟೇಬಲ್ ಮೇಲೆ ಕ್ವಶನ್ ಕೇಳಬೇಕು. ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಓಕೆನಾ. ಸಿಲೆಬಸ್ ಯಾಕೆಂತಾರೆ ಲಾಸ್ಟ್ 2 years ಪೇಪರ್ಸ್ ನ ಅಬ್ಸರ್ವ್ ಮಾಡಿದ್ರೆ, ಸೊ ದೇ ಡಿಡ್ಂಟ್ ಆಸ್ಕ್ ಎನಿ ಕ್ವಶನ್ಸ್ ಆನ್ ದೀಸ್ 2 ಟಾಪಿಕ್ಸ್. ಹಂಗಾಗಿ ಗೊತ್ತಿರಬಾರ್ದು ಅಂತಲ್ಲ, ಗೊತ್ತಿರ್ಲಿ, ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಕ್ಕಾಗತ್ತೆ. ಎಕ್ಸೆಲ್ ಫಾರ್ಮುಲಾ ಕುರ್ಟ್ ಅಂತ ಬರೀತಾರೆ, ನೆನ್ಪಿಟ್ಕೊಳ್ಳಿ, ಕುರ್ಟ್, ಓಕೆನಾ. ಕುರ್ಟ್ ಆಫ್ ಅರೇ ಮುಗಿದೋಯ್ತು. ಈಗ ಎಕ್ಸೆಲ್ ಫಾರ್ಮುಲಾ ಇನ್ಯಾವುದಕ್ಕಾದ್ರೂ ಬೇಕಾ? ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಟು ವೇರಿಯನ್ಸ್ಗೆ ಅದೇ ಮಾಮೂಲಿ VAR ಕಣ, ಅದು ಕೊಟ್ಟಿಲ್ಲ ಅನ್ಸ್ತಲ್ಲ. ವೇರಿಯನ್ಸ್ಗೆ ನೋಡ್ರೋ ಇದು ಕಣ, VAR ಇಸ್ ಈಕ್ವಲ್ ಟು VA ಆಫ್ ಅರೇ, ಇದು ಜನರಲ್. ಅಥವಾ VA ನೋಡಿ ಕರೆಕ್ಟ್ ಕಣ, ನೆನಪಿಸಿದ್ದು. ಎಸ್ ಅಂತ ಕೊಟ್ರೇನಪ್ಪ ಸ್ಯಾಂಪಲ್, ಓಕೆನಾ. VAR ಡಾಟ್ P ಅಂತ ಕೊಟ್ರೆ ಪಾಪ್ಯುಲೇಷನ್, ಅಷ್ಟೇ. ನಿಮ್ ಕೆಲಸ ಏನ್ ಮಾಡ್ಬೇಕು ಗೊತ್ತಾ? ಈಗ ಎಲ್ಲ ಎಕ್ಸೆಲ್ ಫಾರ್ಮುಲಾ ಒಂದ್ ಕಡೆ ರಿಜಿಸ್ಟರ್ ಮಾಡಿ. ಸಿಂಪಲ್ ಇದೆ, ಎಲ್ಲ ಸಿಂಪಲ್ ಇದೆ. ಅವೇನ್ ವರ್ಡ್ ಇದೆ ಅದೇ ವರ್ಡ್ ತರನೇ ಇರ್ತವೆ, ಚೂರ್ ಚೂರ್ ಚೇಂಜ್ ಇರ್ತವೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಈಗ ಕ್ವಾರ್ಟೈಲ್ಸ್ ಅಂತ ಕೊಟ್ಟು ಈ ಕ್ವಶನ್ ಡಿಫ್ರೆನ್ಸ್ ತೋರಿಸ್ತೀನಿ ಈಗ, ಓಕೆನಾ. ಸೊ ಇಷ್ಟು ನಮ್ಮ ಸಿಲೆಬಸ್. ಒಂದ್ಸರಿ ಚಪ್ಪಾಳೆ ಹೊಡಿರಿ, ಆನ್ಲೈನ್ ಇರೋದು ನಾನು ಕೇಳಿಸ್ಬೇಕು ಈ ಚಾಪ್ಟರ್ ಮುಗೀತು ಅಂತ. ನಿಜವಾಗ್ಲಿ ಚಾಪ್ಟರ್ ತುಂಬಾ ಕಾಟ ಕೊಡ್ತು ನನಗೆ. ಸಾಕು ಬಿಡ್ರ, ಬೇರೆ ತರ ಕೇಳಿಸ್ತಾ ಇದೆ. ಅಲೇ ಎಲ್ಲಿಂದ ಹೊಡಿತಾ ಇದೆ ಚಪ್ಪಾಳೆಯ ಅಂಟಮ್ಮ, ಬೇರೆ ತರ ಕೇಳಿಸ್ತಾ ಇದೆ. ಸಾಲ್ವ್ ಮಾಡ್ತೀನಿ ಅಣ್ಣ. ಅಣ್ಣ ಈಗ ನಾನು ಪ್ರೀವಿಯಸ್ ಇಯರ್ 2023 2024 ಯಾವ ಕ್ವಶನ್ ಕಳಿದೆ ಅಂತ ನಾನು ಅಸ್ಟ್ ಮಾಡ್ತೀನಿ. ಇದರಲ್ಲಿ ನೆಕ್ಸ್ಟ್ ನಾನು ಇದನ್ನ ಕ್ವಶನ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ, ಇದು 2023 ಕೇಳಿರೋದಣ್ಣ. 2023 ಇಸ್ವಿನಲ್ಲಿ ಕ್ರಿಸ್ತ ಶಕ ಅವಾಗ ಕೇಳಿರೋದು ಅಣ್ಣ. ಕ್ವಶನ್ ಅದು ಆನ್ಸರ್ ಹೇಳು.
To find the third quartile in Excel, we use the formula. Option ನೋಡಿ, ನಿಮ್ಗೆಲ್ಲ ನೋಡಕ್ ಒಂದೇ ತರ ಕಾಣ್ತಿದೆ. ಫಸ್ಟ್ ಅವ್ನು ಹೆಂಗ್ ಕನ್ಫ್ಯೂಷನ್ ಮಾಡೋನೆ ಅಂದ್ರೆ 3 ಫಸ್ಟ್ ಕೊಟ್ಟು ರೇಂಜ್ ಆಮೇಲೆ ಕೊಟ್ಟವನೆ, ಇಲ್ಲಿ ರೇಂಜ್ ಫಸ್ಟ್ ಕೊಟ್ಟು 3 ಆಮೇಲೆ ಕೊಟ್ಟವನೆ. ಫಸ್ಟ್ ಅದನ್ನ ಕ್ಲಾರಿಟಿ ತಗೋ. ರೇಂಜ್ ಫಸ್ಟ್ ಬರುತ್ತಾ 3 ಫಸ್ಟ್ ಬರುತ್ತಾ? ರೇಂಜ್ ಫಸ್ಟ್ ಬರುತ್ತಲ್ವಾ, ಅಂದ್ರೆ ಇವೆರಡು ಕ್ಯಾನ್ಸಲ್. ಹೌದಾ? ಈಗ ಇಲ್ಲಿ ಕ್ವಾರ್ಟರ್ ಅಂತ ಏನದು ಅಯ್ಯೋ ಇರ್ಲಿ ಬಿಡಪ್ಪ, ನಮ್ಗೆ ಅಲ್ಲಿಗೆ ಹೋಗ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಕ್ವಾರ್ಟೈಲ್ ಅಂತ ಕೊಟ್ಟವನೆ. ಯಾವ್ದಣ? ಆಪ್ಷನ್ ಡಿ, ಕ್ವಾರ್ಟೈಲ್. ವೆರಿ ಗುಡ್ ಕಣ. ಏನು ಗೊತ್ತಾಗಿಲ್ಲ ಅಂದ್ರೆ ಕ್ವಶನ್ ಅಲ್ಲೇ ಐತಿ ಸ್ಪೆಲ್ಲಿಂಗ್. ಕ್ವಾರ್ಟೈಲ್. ಓಕೆನಾ? ಆಫ್ ರೇಂಜ್ ಡಾಟ್ 3. ಓಕೆ, ಈ ತರ ಅಷ್ಟೇ. ಇದು ಕೂಡ 2023ರಲ್ಲಿ ಕೇಳಿರೋ ಕ್ವಶನ್ ಅಣ್ಣ. ಇದ್ರ ಬಗ್ಗೆ ಟೇಬಲ್ ಹಾಕಿ ತೋರಿಸಿದೀನಿ ನಿಮ್ಗೆ. The percentile divides the series into dash equal parts, 100 equal parts. Anna, quartiles divides the data into dash equal parts. Quartiles 4. Deciles 10. Median 2. Okay na? But percentiles ಎಷ್ಟಿರ್ತವೆ ಅಂತ ಕೇಳ್ತಾನೆ. ಎಷ್ಟಿರ್ತವೆ ಅಂತ ಕೇಳಿದ್ರೆ ಏನು? 99 ಇರ್ತವೆ. ಡಿಸೈಲ್ಸ್ ಎಷ್ಟಿರ್ತವೆ? 9 ಇರ್ತವೆ. ಕ್ವಾರ್ಟೈಲ್ಸ್ ಕ್ವಾ ಅಂತಾರಲ್ಲ, ಕ್ವಾ ಅಂದ್ರೆ 4 ಅಂತ 4 ಭಾಗ ಮಾಡ್ತವೆ. ಬಟ್ ಕ್ವಾ ಎಷ್ಟಿರ್ತವೆ ಅಂದ್ರೆ 3 ಇರ್ತಾವೆ. ಕ್ವಾ ಅಷ್ಟೇ. ದ ವ್ಯಾಲ್ಯೂ ಆಫ್ ದ ಫಸ್ಟ್ ಕ್ವಾರ್ಟೈಲ್ ಈಸ್ 23. ಓಕೆ, ಇದು ಅಷ್ಟೇ 2023 ನಲ್ಲಿ ಕೇಳಿರೋ ಕ್ವಶನ್. ಎಷ್ಟು ಕ್ವಶನ್ ಆಯ್ತು ಇಲ್ಲಿಗಾಲೆ? 5 ಕ್ವಶನ್ ಕೇಳಿರ್ತಾನೆ. ಇನ್ನು ರಿಮೈನಿಂಗ್ 4 2024. The value of the first quartile is 23. ಅಂದ್ರೆ Q1 is 23. Yes, Q1 is 23. And interquartile set of data is, interquartile ಅಂದ್ರೆ ಏನಣ್ಣ? IQR ಫಾರ್ಮುಲಾ ಅಣ್ಣ. IQR is equal to what? 20 ಕೊಟ್ಟಿದ್ದಾನೆ ಅಷ್ಟೇ. Q3 ಕೇಳೋಣ. IQR ಫಾರ್ಮುಲಾ ಕಾರಣ ಇದು. IQR ಫಾರ್ಮುಲಾ ಏನಣ್ಣ? Q3 ಮೈನಸ್ IQR ಕೊಟ್ಟವನೆ. ಸಬ್ಸ್ಟಿಟ್ಯೂಟ್ ಮಾಡೋಣ. Q3 ಕಂಡುಹಿಡಿಬೇಕು, ಅದನ್ನ ಹಂಗೆ ಬರ್ಕೊಳ್ಳೋಣ. Q1 23 ಕೊಟ್ಟವನ. ಈ 23 ಈ ಕಡೆ ತಗೋಣ. So 20 plus 23 is equal to ಏನಣ್ಣ? Q3. So 43 is equal to Q3. ಅಣ್ಣ ಇದು ಎಲ್ಲಿ ಬರುತ್ತಣ್ಣ? ಕ್ವಾರ್ಟೈಲ್ಸ್ ಬಗ್ಗೆ ನಾವು ಎಲ್ಲಿ ಸ್ಟಡಿ ಮಾಡೋದಲ್ಲ, ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಇತ್ತಲ್ಲ, ಕ್ವಾರ್ಟೈಲ್ ಡಿವಿಯೇಷನ್ ಅದರಲ್ಲಿ ಸ್ಟಡಿ ಮಾಡಿದೀವಿ. ಓಕೆನಾ? ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಹೆಂಗೆ ಬೇಜಾರ ಬಿಡಿ. ಅಷ್ಟೇ. ಅಥವಾ IQR by 2 ಅಂತ ಹೇಳ್ತೀವಿ ಅಷ್ಟೇ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 43. ಸೊ 4ನೇ ಕ್ಲಾಸ್ ಹುಡುಗನ 2 ಸರಿ ತೋರಿಸಿದ್ರೆ ಮಾಡ್ತಾರೆ ನಮ್ಮ ಮಕ್ಕಳು. The algebraic sum of deviations of frequency distribution from the mean is always what? ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. ಪ್ರಾಪರ್ಟೀಸ್ ಆಫ್ ಮೀನ್ ಅಲ್ಲಿ ನಾನು ಇದನ್ನ ಬರೆದಿದ್ದೆ. ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಆನ್ಸರ್ ಇಸ್ ವಾಟ್? 0. ಅಂದ್ರೆ ನಾನ್ ನಿಮಗ್ ಕೇಳೋದಿಷ್ಟೇ, ಅಣ್ಣ ಇದೇನ್ ರೆಪ್ರೆಸೆಂಟ್ ಮಾಡುತ್ತಣ್ಣ? ಡಿವಿಯೇಷನ್ ತಾನೆ. ಡಿವಿಯೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಎಲ್ಲ ಬಂದಿರೋ ಎಲ್ಲಾ ಡಿವಿಯೇಷನ್ಸ್ ಕೂಡಿದ್ರೆ, ಸಿಗ್ಮಾ ಅಂದ್ರೆ ಕೂಡೋದು ಅಂತ, ಡಿವಿಯೇಷನ್ಸ್ ಗಳನ್ನೆಲ್ಲ ಕೂಡಿದರೆ ಆನ್ಸರ್ 0 ಬರುತ್ತಂತೆ. ದ ಸಮ್ ಆಫ್ ಡಿವಿಯೇಷನ್ಸ್, ಸಮ್ ಆಫ್ ಇದು ಸಮ್ ಇದು ಸಮ್ಮೇಷನ್ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗಿ. ಸಿಗ್ಮಾ ಅಂದ್ರೆ ಸಮ್ ಆಫ್ ಡಿವಿಯೇಷನ್ಸ್. ಆನ್ಸರ್ ಫ್ರಮ್ ದಿ ಮೀನ್, ಇನ್ಫ್ಯಾಕ್ಟ್ ಫ್ರಮ್ ದಿ ಮೀನ್ ನೆನಪಿರ್ಲಿ, ಫ್ರಮ್ ದಿ ಮೀನ್ is always 0. ಓಕೆನಾ? ಮತ್ತೆ ಇದ್ರ ಜೊತೆಗೆ ಇದೊಂದು ಪ್ರಾಪರ್ಟಿ ಆಯ್ತಾ, ಇನ್ನೊಂದು ಪ್ರಾಪರ್ಟಿ ಇದೆ ನೋಡು, ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ನಾನು ಹೇಳದ್ನೂ ಇಲ್ಲ ಗೊತ್ತಿಲ್ಲ. ಸಮ್ ಆಫ್ ದ ಸ್ಕ್ವೇರ್ ಆಫ್ ದಿ ಡಿವಿಯೇಷನ್ಸ್ ಈಸ್ ಲೀಸ್ಟ್ ಅಂತ ಗೊತ್ತಿರ್ಬೇಕು. ಈಸ್ ಲೀಸ್ಟ್ ಅಂತ ಗೊತ್ತಿರ್ಬೇಕು. ಅಂದ್ರೆ ಏನ್ ಹೇಳ್ತಿದ್ದಾನೆ ಗೊತ್ತಾ ಅವನು ಶಿಷ್ಯ? ಮೀನ್ ಕಂಡಿದ್ಯಾ, ಡಿವಿಯೇಷನ್ಸ್ ಕಂಡಿದ್ಯಾ, ಸ್ಕ್ವೇರ್ ಕಂಡಿದ್ಯಾ. ಡಿವಿಯೇಷನ್ಸ್ ಗಳಿಗೆ ಸ್ಕ್ವೇರ್ ಕಂಡಿಡಿದು ಅವನ್ನೆಲ್ಲ ಕೂಡಿದ್ರೆ ನಿನ್ಗೆ ಆನ್ಸರ್ ತುಂಬಾ ಲೀಸ್ಟ್ ಬರುತ್ತಂತೆ. ಏನ್ ಸರ್ ಹಂಗಂದ್ರೆ ಲೀಸ್ಟ್ ಅಂತ ಅಂದ್ರೆ ತುಂಬಾ ಚಿಕ್ಕ ವ್ಯಾಲ್ಯೂ ಬರುತ್ತಂತೆ. ಏನ್ ಚಿಕ್ಕ, ಯಾವ ಚಿಕ್ಕ ವ್ಯಾಲ್ಯೂ ನಿಮ್ಗೆ ಕನ್ಫ್ಯೂಷನ್ ಆಯ್ತು ಈಗ. ಅಂದ್ರೆ ಅದರ ಅರ್ಥ ಎಕ್ಸ್ ಅನ್ನೋದು ದೀಸ್ ಆರ್ ಆಲ್ ದಿ ವೇರಿಯಬಲ್ ನಂಬರ್ಗಳು, ಎಲ್ಲ ನಂಬರ್ಗಳು ಅರೆ. ಸೊ ಎಕ್ಸ್ ಅನ್ನೋದೇನದು ಎಲ್ಲ ನಂಬರ್ಗಳು. ಎಕ್ಸ್ ಬಾರ್ ಅನ್ನೋದು ಒಂದು ವ್ಯಾಲ್ಯೂ. ಎಕ್ಸ್ ಬಾರ್ ಜೊತೆ ಡಿವಿಯೇಷನ್ ತಗೊಂಡ್ ಮಾಡಿದ್ರೆ ಕಡಿಮೆ ಬರುತ್ತಂತೆ. ಎಕ್ಸ್ ಬಾರ್ ಬದಲಾಗಿ ಯು ಟೇಕ್ ಎನಿ ವ್ಯಾಲ್ಯೂ,
ಎಕ್ಸ್ ಬಾರ್, ಈಗ ಸಪೋಸ್ ಯಾವ್ದೋ ಒಂದು ಸೆಟ್ ಆಫ್ ಡೇಟಾಗೆ ಎಕ್ಸ್ ಬಾರು ಇಮ್ಯಾಜಿನ್ ಮಾಡಿ 5 ಬಂದಿದೆ ಅಂತ ಅನ್ಕೊಳ್ಳಿ, ಮೀನು 5 ಬಂದಿದೆ ಅಂತ ಅನ್ಕೊಳ್ಳಿ. ನೀವು ಎಷ್ಟೊಂದು ವ್ಯಾಲ್ಯೂಗಳಿದಾವೆ, ಎಷ್ಟೋ ಒಂದು 50 ವ್ಯಾಲ್ಯೂ ಇದಾವೆ. 50 ವ್ಯಾಲ್ಯೂಗೂ ಡಿವಿಯೇಷನ್ ಕಂಡಿಡಿದು ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಏನೋ ಒಂದು ಬರುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಸಮ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ 0.8 ಬಂತು ಅಂತ ಅಂದ್ಕೊಳಪ್ಪ. ಸುಮ್ನೆ ನಾನು ಹೇಳಿದ್ದು, ಓಕೆನಾ? ಸುಮ್ನೆ ನಾನು ಹೇಳಿದ್ದು, ಬೇಜಾರಾಗ್ಬೇಡ, ಸುಮ್ನೆ, ಓಕೆನಾ? ಏನೋ ಒಂದು ಬಂತು ಅಂತ ಇಟ್ಕೋ. ಎಕ್ಸ್ ಬಾರ್ ಏನ್ ತಗೊಂಡೆ ಇಲ್ಲಿ? 5 ಬಂದಿತ್ತು, ನಾನು ತಗೊಂಡಿದ್ದಲ್ಲ ಇದು, ಅವನೇ ಡೇಟಾ ಕೊಟ್ಟಿದ್ದ, ಕಂಡಿಡಿದಿದ್ದೆ ನಾನು. ಈ 5 ನ ಬಿಟ್ಟು ಬೇರೆ ಯಾವ್ದೋ ತಗೊಂಡ್ರೆ ಎಕ್ಸ್ ಬಾರ್ ಜಾಗದಲ್ಲಿ, ಈ ಎಕ್ಸ್ ಬಾರ್ ಜಾಗದಲ್ಲಿ 3ನೋ 2ನೋ 10ನೋ ಏನೋ ತಗೊಂಡು ಮಾಡಿದ್ರೆ ಕೂಡ ಇದಕ್ಕಿಂತ ಚಿಕ್ಕ ಆನ್ಸರು ಬರಲ್ಲ ಅಂತ ಹೇಳ್ತಾನೆ ಅವರು. ಮೀನ್ ಯಾವಾಗ ತಗೊಂತ್ಯ, ಮೀನ್ಗೆ ನೀನು ಡಿವಿಯೇಷನ್ ಕಂಡಿಡಿದಾಗ ಬರೋ ಅಂತ ಆನ್ಸರು ತುಂಬಾ ಚಿಕ್ಕದಾಗಿರುತ್ತೆ. ಆ ಮೀನ್ ಜಾಗದಲ್ಲಿ ಮೀನ್ ಬಿಟ್ಟು ಬೇರೆ ಯಾವ್ದೋ ವ್ಯಾಲ್ಯೂ ಹಾಕಿದ್ರೆ ನಿನಗೆ ಅದು ಈ ಆನ್ಸರ್ ಏನ್ ಬರುತ್ತೆ? 0.8 ಅಂತ ನಾನು ಸುಮ್ಮನೆ ಜನರಲ್ ತಗೊಂಡಿದ್ದಲ್ಲ, 0.8 ಗಿಂತ ಜಾಸ್ತಿನೇ ಬರುತ್ತೆ ಅಂತ ಹೇಳ್ತಿದ್ದಾನೆ ಅಷ್ಟೇ. ಅಂದ್ರೆ ದ ಸ್ಕ್ವೇರ್ ಆಫ್ ದಿ ಡಿವಿಯೇಷನ್ಸ್, ದ ಸಮ್ ಆಫ್ ದಿ ಸ್ಕ್ವೇರ್ ಆಫ್ ದಿ ಡಿವಿಯೇಷನ್ಸ್ ಈಸ್ ಆಲ್ವೇಸ್ ಲೀಸ್ಟ್. ಕ್ವಶನ್ ಕೇಳ್ತಾನೆ, ಈ ಸರ್ತಿ ಈ ಕ್ವಶನ್ ಕೇಳಿದಾನೆ ಅಂತಾರೆ, ಲಾಸ್ಟ್ ಟೈಮು, ಈ ಸರ್ತಿ ಇದು ಕೇಳ್ಬೋದು. ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಡಿವಿಯೇಷನ್ಸ್ ಆನ್ಸರ್ ಏನ್ ಬರುತ್ತೆ ಅಂತ ಕೇಳ್ತಾನೆ. ಅವ್ನಿಗೆ ಕೊಡ್ಬೋದು ಕ್ವಶನ್. ಲೀಸ್ಟ್ ಬರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ, 0 ಬರುತ್ತೆ, ಇನ್ನೊಂದೇನೋ ಒಂದು ಕೊಡ್ತಾನೆ. ನೀನ್ ಆನ್ಸರ್ ಏನ್ ಹೇಳ್ಬೇಕು? ಲೀಸ್ಟ್ ಅಂತ ಹೇಳ್ಬೇಕು. ಎಕ್ಸೆಲ್ ಫಾರ್ಮುಲಾ ಫಾರ್ ದಿ ಮೀನ್. ಗೊತ್ತಿಲ್ಲ ಹುಡುಗ ನೋಡ್ದಂಗೆ ಮೀನು ಹೇಳ್ತಾನ ಸ್ಪೆಲ್ಲಿಂಗ್. ಒಬ್ಬ ಹೇಳ್ದ, ಸರ್ ಸ್ಪೆಲ್ಲಿಂಗ್ ಇಲ್ಲೇ ಇರುತ್ತಲ್ಲ ಸರ್. ವಾಡ್ಯ ನಿನ್ನಲ್ಲೇ ಶಿಷ್ಯ ಹೊಡೆಯಲೇ ಮೀನ್ಗೆ, ಅದ್ರಲ್ಲೇ ಇದೆ. ನಮ್ಮ ಮೈಕ್ಲಿಂಗೆ ಯೋಚನೆ ಮಾಡೋದು, ಓಕೆನಾ? ಆನ್ಸರ್ ಏನಣ್ಣ? ಆವರೇಜ್ ಆಫ್ ಅರೇ ಆಫ್ ನಂಬರ್ಸ್. ಯಾಕಂದ್ರೆ ಅವ್ನು ನೋಡಿರ್ತಾನೆ, ಮೀಡಿಯನ್ಗೆ ಮೀಡಿಯನ್ ಬಂತು, ಮೋಡ್ಗೆ ಮೋಡ್ ಬಂತು, ಮೀನ್ಗೂ ಮೀನೇ ಬರ್ಬೋದು ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಆಯ್ತದೆ. ದ ಮಿಡಲ್ ನಂಬರ್ ಇನ್ ಗಿವನ್ ಡೇಟಾ ಸೆಟ್. ಇದಕ್ಕಿಂತ ಈಸಿ ಕ್ವಶನ್ ಕೊಡಕ್ಕೆ ಚಾನ್ಸ್ ಇಲ್ಲ. ಮ್ಯಾಕ್ಸಿಮಮ್ ಟೈಮ್ಸ್ ನಂಬರ್ ಆಫ್ ಮೋಡ್ಗೆ ಡೆಫಿನಿಷನ್ ಹೇಳ್ರೆ ಬರ್ತದ ನನಗೆ. ದ ಮೋಸ್ಟ್ ರಿಪೀಟೆಡ್ ಡೇಟಾ ಹಿಂಗ್ ಕೇಳ್ಬೋದು. ದ ಮೋಸ್ಟ್ ರಿಪೀಟೆಡ್ ಡೇಟಾ ಇನ್ ಎ ಡೇಟಾ ಸೆಟ್ ಇಸ್ ವಾಟ್? ಮೋಡ್. ಓಕೆನಾ? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮೀಡಿಯನ್. ಇವೆಲ್ಲ 2024 ಅಂದ್ಕೊಂತೀನಿ, 2024 ಐ ಥಿಂಕ್. ದ ಇನ್ಬಿಲ್ಟ್ ಫಂಕ್ಷನ್ ಟು ಫೈಂಡ್ ದಿ ಗಿವನ್ ಮೀನ್, ಮತ್ತೆ ಮೀನ್ ಆವರೇಜ್. ನೋಡೀಗ ಅವ್ನು ಬರೀ ಬ್ರಾಕೆಟ್ ಹಾಕಿದಾನ, ಒಳಗಡೆ ಏನು ಇಲ್ಲ ಅಂದ್ರೆ ಅಂಡರ್ಸ್ಟುಡ್ ಅದು. ಓಕೆನಾ? ಒಳಗಡೆ ಏನು ಇಲ್ಲ ಅಂತಂದ್ರೆ ಅರೇ ಇರುತ್ತೆ ಅಲ್ಲಿ ಅಂತ ಅರ್ಥ ಆಯ್ತಾ? ದ ಎಕ್ಸೆಲ್ ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಸ್ಯಾಂಪಲ್ ಹೇಳೋಣ. ನೋಡು, ಸುಮ್ನೆ ನೋಡ್ತಾ ಇರಿ, ನೋಡಕ್ ಎಲ್ಲ ಒಂದೇ ತರ ಕಾಣ್ತಾ ಇದ್ದಾವೆ, ಎಲ್ಲಾ ಲೆಟರ್ಗಳು ಒಂದೇ ತರ. ನಿಮ್ ಹೆಚ್ಚು ಕಡಿಮೆ ನೀನು ಕಿಟಕಿ ಪಟ್ಕಿ ನೋಡ್ದೆ ಆನ್ಸರ್ ಟಿಕ್ ಹಾಕ್ಬೇಕಾದ್ರೆ ಮುಗೀತ್ ಕತೆ. ಒಂದು ಸ್ಯಾಂಪಲ್ ಅಂದ್ರೆ ಅದಕ್ಕೆ ಪಿ ಅನ್ನೋದನ್ನ ತೆಗೆದಾಕೊಳ್ಳಿ, ಪಿ ಅನ್ನ ಎರಡು ತೆಗೆದಾಕಿ, ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ಸಿ ಇಲ್ಲ ಬಿ, ಎಸ್ ಡಿ ಟಿ ನ ಎಸ್ ಟಿ ಡಿ ನ ಎಸ್ ಟಿ ಡಿ, ಓಕೆನಾ? ಎಸ್ ಟಿ ಡಿ ಇ ವಿ, ಓಕೆನಾ? ಇದನ್ನು ಕೂಡ ಹೇಳಿದ್ದೆ ನೋಡ, ಕೇಳೋ. ಈಕ್ವಲ್ಸ್ ಕೊಟ್ಟಿಲ್ವಾ? ಒಂದ್ ನಿಮಿಷ. ಈಕ್ವಲ್ಸ್ ಕೊಟ್ಟಿಲ್ಲ ಅಂದ್ರೂ ಮೋಸ್ಟ್ಲಿ ನಾನ್ ಕೊಟ್ಟಿಲ್ವಾ ಅಥವಾ ಅವರೇ ಕೊಟ್ಟಿಲ್ವಾ ಗೊತ್ತಿಲ್ಲ. ಅವರೇ ಕೊಟ್ಟಿಲ್ವಾ? ಈಗ ಒಂದೊಂದು ವಿಷಯಗಳನ್ನ ಅವ್ರನ್ನ ಕ್ವಶನ್ ಮಾಡಕ್ ಆಗಲ್ಲ, ಓಕೆನಾ? ಯಾಕೆ ಈಕ್ವಲ್ಸ್ ಕೊಟ್ಟಿಲ್ಲ ಅಂತ ನಾನು ಕೊಡ್ಬೇಕು. ಆಕ್ಚುಲಿ ಅವನು ಟೆಕ್ನಿಕಲ್ ಪರ್ಸನ್ ಯಾರು ಇಲ್ಲ ಅನ್ಸುತ್ತೆ ಅಲ್ಲಿ. ಸುಮ್ನೆ ಯಾವ್ದೋ ಒಂದು ಈಗ ಚಾಟ್ ಜಿಪಿಟಿ ಹೊಡೆದಿರ್ತಾರೆ, ಎಕ್ಸೆಲ್ ಫಾರ್ಮುಲಾ ಮೇಲೆ ಒಂದ್ ಕ್ವಶನ್ ಕೊಡಿ ಅಂತ. ಅದು ಚಾಟ್ ಜಿಪಿಟಿ ಬರೋದೆಲ್ಲ ಕರೆಕ್ಟ್ ಅಂತ ಏನಿಲ್ಲ, ಓಕೆನಾ? ಅದು ಒಂದು ಅಲಕ್ ಪಲಕಲ್ಲಿ ಕೊಟ್ಟಿರುತ್ತೆ. ನೋಡಪ್ಪ ಕೇಳಿ, ಲೋವರ್ ಕೇಸ್ ಅಂತ ಕೇಳೋ. ಎಕ್ಸೆಲ್ ಫಂಕ್ಷನ್ಸ್ ಗಳಲ್ಲಿ ಯಾವುದು ಲೋವರ್ ಕೇಸ್ ಬರೋದಿಲ್ಲ, ಫಂಕ್ಷನ್ಸ್ ಅಲ್ಲಿ ಲೋವರ್ ಕೇಸ್ ಬರೋದಿಲ್ಲ. ನೀವು ಒಳಗಡೆ ಏನಿದೆ ಅರ್ರೇ ಏನ್ ಬೇಕಾಗಿರ್ಬೋದು. ಎಕ್ಸೆಲ್ ನಲ್ಲಿ ಯಾವ್ದು ಲೋವರ್ ಕೇಸ್ ಇಲ್ಲ, ಫಾರ್ಮುಲಾದಲ್ಲಿ ಎಲ್ಲ ಅಪ್ಪರ್ ಕೇಸ್ ಇರಬೇಕು, ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಇರುತ್ತೆ.
100 ಕ್ಯಾಪಿಟಲ್ ಲೆಟರ್ಲೇ ಇರ್ಬೇಕು ಎಲ್ಲವೂ ಕೂಡ, ಲೋವರ್ ಕೇಸ್ ಕೊಡಂಗಿಲ್ಲ. ಓಕೆ, the higher value of the range represents ರೇಂಜು ಗ್ರೇಟರ್ ಲೆಸ್ಸರ್ ಗ್ರೇಟರ್. ಏನ್ ಗೊತ್ತಿದ್ರು ಮೀನಿಂಗು ಇಲ್ಲೇ ಅರ್ಥ ಮಾಡಿಸ್ಬಿಡ್ತೀನಿ ನೋಡಿ. ಒಂದು ಲೈನ್ ತಗೊಂತೀನಿ, ಇಲ್ಲೊಂದು ಲೈನ್ ತಗೊಂತೀನಿ, ಎರಡು ತರ. ಈಗ ರೇಂಜ್ ಡೆಫಿನಿಷನ್ ಏನಣ್ಣ? ರೇಂಜ್ ಇಸ್ ಈಕ್ವಲ್ ಟು ಏನಣ್ಣ? ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ಅರ್ಥ ಮಾಡ್ಕೊಳ್ಳೋಣ. ಇದೇ ನಮ್ಮ ಲೋಯೆಸ್ಟ್, ಇದೇ ನಮ್ಮ ಹೈಯೆಸ್ಟ್. ಅಂದ್ಕೋ ಇಲ್ಲಿ 10 ವ್ಯಾಲ್ಯೂ ಇದಾವೆ, ಹೈಯೆಸ್ಟ್ ಲೋಯೆಸ್ಟ್ ಮತ್ತೆ ಇದೇ ರೇಂಜ್ ಅಂದ್ರೆ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಅಂದ್ರೆ ಈ ಗ್ಯಾಪ್ ಅಲ್ಲಿ 10 ವ್ಯಾಲ್ಯೂಸ್ ಇದಾವೆ ಅಂತ ಅಂದ್ಕೋ. ಇಮ್ಯಾಜಿನ್ ಮಾಡ್ಕೋ, ಇದು ಲೋಯೆಸ್ಟ್, ಇದು ಹೈಯೆಸ್ಟ್, ಇಲ್ಲೂ 10 ವ್ಯಾಲ್ಯೂ ಇದಾವೆ ಅಂತ ಅಂದ್ಕೋ. ನಾನು ಹೇಳೋದು ಯಾಕಂದ್ರೆ ಸೇಮ್ ತಗೋಬೇಕಲ್ಲಪ್ಪ, ನಾನು ಸುಮ್ಮನೆ ತಗೊಳಂಗಿಲ್ಲ. ಈಗ ನಾನ್ ನಿಮಗೆ ಕೇಳೋದು, ಇದು ರೇಂಜ್ ಅಂದ್ರೆ ಇದು ರೇಂಜು, ಇದಕ್ಕೆ ಇದು ಸೆಟ್ 1, ಇದಕ್ಕೆ ಸೆಟ್ 2. ಇವೆರಡಕ್ಕೂ ರೇಂಜ್ ಯಾವ್ದು ದೊಡ್ಡದಿದೆ? S2 ರೇಂಜ್ ದೊಡ್ಡದಿದೆ. ಓಕೆನಾ? ಈಗ ಈ 10 ವ್ಯಾಲ್ಯೂನ ಇಲ್ಲಿ ಜೋಡಿಸ್ಬೇಕು ನಾನು. ನೀನು ಹತ್ರ ಜೋಡ್ಸಕ್ಕಾಗತ್ತಾ, ದೂರ ಜೋಡ್ಸಕ್ಕಾಯ್ತದ? 10 ವ್ಯಾಲ್ಯೂ ಅಂತ ಅಂದ್ರೆ ಇಲ್ಲೇ ಜೋಡಿಸ್ಬೇಕು 10ನ. ಅಣ್ಣ ಇಲ್ಲ 10 ಅಂತ ಅಂದ್ರೆ ದೂರ ಜೋಡಿಸ್ಬೋದು, ಹೌದಲ್ವಾ? ಈಗ ಇದರಿಂದ ನಿನಗೆ ಗೊತ್ತಾಗುತ್ತೆ, ರೇಂಜು ದೊಡ್ಡದಿದ್ರೆ ಸ್ಪ್ರೆಡ್, ಇವುದು ಸ್ಪ್ರೆಡ್ ಅಂದ್ರೆ ಹೆಂಗ್ ಸ್ಪ್ರೆಡ್ ಆಗಿದಾವೆ ಅಂತ. ದೂರ ಸ್ಪ್ರೆಡ್ ಆಗಿದಾವ, ಹತ್ರ ಇದಾವ ಅಂತ, ಡೆನ್ಸ್ ಆಗಿದಾವ ಅಂತ. ಇವು ದೂರ ಇರುತ್ತಾನೆ. ಈಗ ನೋಡಿ, ದ ಹೈಯರ್ ವ್ಯಾಲ್ಯೂ ಆಫ್ ದ ರೇಂಜ್, ಗ್ರೇಟರ್ ದ ಸ್ಪ್ರೆಡ್, ಅಷ್ಟೇ. ಗ್ರೇಟರ್ ಸ್ಪ್ರೆಡ್ ಆಫ್ ದಿ ಡೇಟಾ. ಏನಮ್ಮ? ಅಷ್ಟೇ. ಈಗ ಲೋವರ್ ವ್ಯಾಲ್ಯೂ ಹೈಯರ್ ಬದಲಾಗಿ ಲೆಸ್ಸರ್ ಅಂತ ಕೊಟ್ರು ಅಂತ ಇಟ್ಕೋ, ಲೋಯೆಸ್ಟ್ ವ್ಯಾಲ್ಯೂ ಅಂತ ಕೊಟ್ರು ಅಂತ ಇಟ್ಕೋ. ಅವಾಗ ಏನಾಗುತ್ತೆ ಹೇಳು? ಲೆಸ್ಸರ್ ಸ್ಪ್ರೆಡ್. ಎಲ್ಲ ಒಂದೇ ಕಡೆ ಬಂದು ಕುತ್ಕೊಂಡಿರ್ತವೆ ಅಂತ. ಓಕೆನಾ? ಸ್ಪ್ರೆಡ್ ಆಗಿಲ್ಲ ಅಂತ. ಸ್ಪ್ರೆಡ್ ಆಗ್ರೋ ಅಂತಾರಲ್ಲ. ಓಕೆನಾ? ನಿಮ್ಗೆ ಗೊತ್ತಲ್ಲ ಹುಡುಗರ್ದು, ಅವು ಇವು ಮಾಡ್ತಾ ಇರ್ತಾರೆ ಕಾಲೇಜ್ ಸಂದಿಲಿಲ್ಲ ಗೊಂದಿಲ್ಲ. ಓಕೆನಾ? ಬರ್ತಾರಲ್ಲ ಯಾರ ಬೆಸ್ಟ್ ಸ್ಪ್ರೆಡ್ ಆಗ್ರೋ ಬೇಗ ಅಂತಾರಲ್ಲ. ಅಂದ್ರೆ ದೂರ ಹೋಗ್ರು ಅಂತ, ದೂರ ಇದಾವೆ ಅಂತ ಅದ್ರಂತ. ಅರ್ಥ ಆಯ್ತಣ್ಣ? Very good. So this also the question asked in 2024. This is completely based on ಯಾವ್ದಪ್ಪ ಇದು? ಎಕ್ಸೆಲ್ ಫಾರ್ಮುಲಾಸ್. ಅಣ್ಣ ಮೀನ್ಗೆ ಅಣ್ಣ, ಮೀನ್ಗೆ ಆವರೇಜ್ ಅಂದ್ರೆ A2 ಬರ್ಬೇಕು. A2 ಎಲ್ಲಿ ಕಾಣ್ತಾ ಇದೆ ನೋಡೀಗ. ಅದು ಒಂದು ಗೊತ್ತಿದ್ರೆ ಸಾಕು. ಓಕೆನಾ? ಆನ್ಸರ್ ಟಿಕ್ ಹಾಕೋದು. ಆದ್ರೂ ಕೂಡ ಮಿಕ್ಕಿದ್ ಮಾತಾಡೋಣ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಅಂದ್ರೆ ನೋಡಿ, ಅಬ್ಸಲ್ಯೂಟ್ ವ್ಯಾಲ್ಯೂ ಹೇಳಿಲ್ಲ ಅನ್ಕೊಳ್ಕೋಬಿಡಿ. ಇಸ್ ಈಕ್ವಲ್ ಟು ABS. ಸರ್ ಇದೇನ್ ಸರ್ ಸೆಲ್? ಇಲ್ಲಿ ಕೇಳಿ, ಇದನ್ನ ಸೆಲ್ ಅಂತ ಕೊಟ್ರೆ ಆ ಒಂದು ಸೆಲ್ಲಿಗೆ ಮಾತ್ರ ತಗೊಳುತ್ತೆ. ಇದು ನಿಂಗೆ ಕೊಡ್ಬೇಕಂತ ಏನಿಲ್ಲ. ಇದಂಗೂ ಹೇಳ್ಬೋದು, ABS ಆಫ್ ಅರ್ರೇ ಅಂತ ಕೂಡ ಹೇಳ್ಬೋದು ನೀವು. ಇದಕ್ಕೂ ಡಿಫ್ರೆನ್ಸ್ ಏನ್ ಸರ್? ಇದು ಅಪ್ಲಿಕಬಲ್ ಓನ್ಲಿ ಒನ್ ಸೆಲ್ಲಿಗೆ ಅಪ್ಲೈ ಆಗುತ್ತೆ. ಸೆಲ್ ಅಂದ್ರೆ ಗೊತ್ತೇನ್ರು? ಒಂದು ಬಾಕ್ಸ್ ಇದೆಯಲ್ಲ, ಅದನ್ನ ಒಂದು ಸೆಲ್ ಅಂತ ಕರೀತಾರೆ. ಅರ್ರೇ ಅಂತ ಅಂದ್ರೆ ನೀನು ಡೇಟಾನ ಸೆಲೆಕ್ಟ್ ಮಾಡ್ತೀಯಲ್ಲ ಇಷ್ಟೊಂದ ಇದ್ದಕ್ಕೆ. ಓಕೆನಾ? ಅವೆಲ್ಲ ಹೊತ್ಕೊಂಡು ಅಬ್ಸಲ್ಯೂಟ್ ತಗೊಳುತ್ತೆ. ಅಬ್ಸಲ್ಯೂಟ್ ಅಂತಂದ್ರೆ ಅಲ್ಲೇನೋ ನೆಗೆಟಿವ್ ಇತ್ತು ಅಂತ ಅಂದ್ರೆ ಅದನ್ನ ಏನ್ ತಗೊಳ್ತದೋ? ಪಾಸಿಟಿವ್ ತಗೊಳುತ್ತೆ. ಅಬ್ಸಲ್ಯೂಟ್ ಅಂತ ಅಂದ್ರೆ ನೆಗೆಟಿವ್ ಇದ್ರೂ ಪಾಸಿಟಿವ್ ತಗೊಳಪ್ಪ ಅಂತ ಅಬ್ಸಲ್ಯೂಟ್ ಅಂತ ಅಂದ್ರೆ. ಅರ್ಥಾತೇನ್ರೋ? ನೆಗೆಟಿವ್ ಇದ್ರೂ ಪಾಸಿಟಿವ್ ತಗೊಳ್ಳೋಂತ ಅಬ್ಸಲ್ಯೂಟ್ ಅಂದ್ರೆ. ಅಬ್ಸಲ್ಯೂಟ್ ಆಫ್ ಅರ್ರೇ ಅಂತಂದ್ರೆ ಇದನ್ನ ಒಂದು ರೇಂಜ್ಗೆ ತಗೊಳುತ್ತಿದ್ದು. ಸಪೋಸ್ ಹಿಂಗ್ ಕೊಡ್ಬೋದು, ಈಗ ABS ಆಫ್ A1 ಇಷ್ಟು A10 ಅಂತ ಕೊಡ್ಬೋದು ಹಿಂಗೆ. ಓಕೆನಾ? ಇದರರ್ಥ A1 ಇಂದ A10 ನಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಇದಾವೆ ಅವು ಸಪೋಸ್ ಅಲ್ಲೇನಾದ್ರು ನೆಗೆಟಿವ್ ಇತ್ತು ಅಂದ್ರೆ ಅದೇನ್ ತೋರಿಸುತ್ತೆ? ಪಾಸಿಟಿವ್ ತೋರಿಸುತ್ತೆ. ಓಕೆ, ಇದು ಓನ್ಲಿ ಫಾರ್ ಸೆಲ್, ದಿಸ್ ಇಸ್ ಓನ್ಲಿ ಫಾರ್ ಅರ್ರೇ. ಅವನು ಸೆಲ್ ಅಂತ ಕೊಟ್ಟು, ಸೆಲ್ ಆದ್ರೂ ಕೊಡ್ಲಿ ಅರೇನಾದ್ರೂ ಕೊಡ್ಲಿ ಸಮಸ್ಯೆ ಏನಿಲ್ಲ. ಅಬ್ಸಲ್ಯೂಟ್ ವ್ಯಾಲ್ಯೂಗೆ ABS ಆಫ್ ಸೆಲ್. IQR ಅಂತಂದ್ರೆ ಫಾರ್ಮುಲಾ ನಿನ್ಗೆ ಗೊತ್ತಣ. IQR ಫಾರ್ಮುಲಾ ಏನಣ್ಣ? Q3 ಮೈನಸ್ ಅಷ್ಟೇ ಅಣ್ಣ. ಇಷ್ಟು ಕತೆ ಎಲ್ಲ ಜೀವನ. ನಾಳೆ ನಿಮ್ಗೆ ಒಂದ್ ಸೆಷನ್ ಕ್ವಶನ್ ಡಿಸ್ಕಸ್ ಮಾಡ್ತೀನಿ, ಇನ್ನೊಂದು ಸೆಷನ್ ಐ ಸ್ಟಾರ್ಟ್ ಪ್ರಾಜೆಕ್ಟ್ ಸೆಪರೇಟ್. ಓಕೆನಾ? 2 ಸೆಷನ್ ತಗೊಂತೀನಿ.
ಈವ್ನಿಂಗ್ಗೆ ತೊಗೊತೀನಿ, ಒಂದೇ ಸ್ಟೆಚಲ್ಲಿ ಅರ್ಧ ಗಂಟೆ ಗ್ಯಾಪ್ ಕೊಟ್ಬಿಟ್ಟು ತೊಗೊತೀನಿ. ಸೊ ವಿಲ್ ಸ್ಟಾರ್ಟ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಒನ್ ಸೆಷನ್ ಈಸ್ ಫಾರ್ ಡಿಸ್ಕಸಿಂಗ್ ದಿ ಪ್ರಾಕ್ಟೀಸ್ ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. ನೆಕ್ಸ್ಟ್ ಸೆಷನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಷ್ಟೇ. ಒಳ್ಳೆದಾಗಲಿ, ಥ್ಯಾಂಕ್ ಯು.